ಸರ್ವೇಭ್ಯೋ ನಮಃ. ಈ ಹೊತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ವಿಶಿಷ್ಟವಾದ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಶ್ರೀಯುತ ಜೆ.ಎನ್. ಜಗನ್ನಾಥ್ ಅವರು ಬ್ಯಾಂಕುಗಳಲ್ಲಿ ಖಜಾನೆ ವ್ಯವಸ್ಥಾಪನೆ ಎಂಬ ವಿಷಯವನ್ನು ಆಧರಿಸಿ ಉಪನ್ಯಾಸವನ್ನು ನಡೆಸಿಕೊಡೋರಿದ್ದಾರೆ. ಈ ಹೊತ್ತಿನ ಕಾರ್ಯಕ್ರಮ ಡಾಕ್ಟರ್ ಎಚ್.ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್ ಇವರ ಸಂಸ್ಮರಣೆಯಲ್ಲಿ ಉದಾರವಾಗಿ ಏರ್ಪಟ್ಟಿರುವ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ. ಮೊದಲಿಗೆ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಯುತ ಜಗನ್ನಾಥನ್ ಅವರಿಗೂ ದತ್ತಿಯನ್ನು ಏರ್ಪಡಿಸಿರುವಂತಹ ಎಲ್ಲ ವದಾನ್ಯ ಮಹಾಶಯರಿಗೂ ಸಭಾಮುಖದಲ್ಲಿ ಕೃತಜ್ಞತೆಗಳನ್ನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇದೇ ವಿಷಯವಾಗಿ ಶ್ರೀಯುತರು ರಚಿಸಿರುವಂತಹ ಒಂದು ಪುಸ್ತಕವೂ ಕೂಡ ಈ ಹೊತ್ತು ಲೋಕಾರ್ಪಿತವಾಗೋದಿದೆ. ಲೋಕಾರ್ಪಣೆಯನ್ನು ಮಾಡುವಂತಹ ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆರ್ಥಿಕ ಪ್ರಪಂಚದಲ್ಲಿ ಬ್ಯಾಂಕುಗಳು ವಹಿಸುವ ಪಾತ್ರ ಮತ್ತು ಅದರಲ್ಲಿ ಖಜಾನೆ ವ್ಯವಸ್ಥಾಪನೆ ಇದಕ್ಕಿರುವ ಪ್ರಾಮುಖ್ಯ ನಮಗೆಲ್ಲರಿಗೂ ತಿಳಿದೇ ಇದೆ. ಅದನ್ನು ಬಹಳ ಕಳಕಳಿಯಿಂದ ಎಲ್ಲರಿಗೂ ತಿಳಿಯಾಗಿ ತಿಳಿಸಿಕೊಡುವಂತಹ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಗನ್ನಾಥ ಅವರು. ಅವರನ್ನು ಕುರಿತು ಒಂದೆರಡು ಮಾತುಗಳು. MCom, MBA, MA, CAIIB ಖಜಾನೆ ವ್ಯವಸ್ಥಾಪನೆಗಳಲ್ಲಿ ಡಿಪ್ಲೊಮೊ, ಮಾನವ ಸಂಪನ್ಮೂಲ ವ್ಯವಸ್ಥಾಪನದಲ್ಲಿ ಡಿಪ್ಲೊಮೊ ಹಾಗೂ ಫ್ಲಾರಿಡಾ ವಿಶ್ವವಿದ್ಯಾನಿಲಯದಿಂದ ಖಜಾನೆ ವ್ಯವಸ್ಥಾಪನೆ ಎಂಬ ಇದೇ ವಿಷಯವನ್ನು ಆಧರಿಸಿ ಅವರು ಡಾಕ್ಟರೇಟ್ ಪದವಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. 25 ವರ್ಷಗಳ ಕಾಲದಷ್ಟು ನಿಡಿದಾದ ಅವಧಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈ ಸಂಸ್ಥೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 6 ವರ್ಷಗಳ ಕಾಲ ಖಜಾನೆ ವ್ಯವಸ್ಥಾಪನೆಯ ವಹಿವಾಟಿನ ಜವಾಬ್ದಾರಿಯನ್ನು ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಆ ಬಳಿಕ ಭಾರತದ IT ದಿಗ್ಗಜವ ಸಂಸ್ಥೆ ಅಂತ ಯಾವುದು ಪ್ರಖ್ಯಾತವಾಗಿದೆ ಇನ್ಫೋಸಿಸ್, ಅಲ್ಲಿ 14 ವರ್ಷಗಳ ಕಾಲ ತರಬೇತಿಯ ಮುಖ್ಯಸ್ಥರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಯಾಣವನ್ನು ಬೆಳೆಸಿ ತಮ್ಮ ಕಂಪನಿಯ ಬ್ಯಾಂಕಿಂಗ್ ತಂತ್ರಾಂಶವನ್ನು ಕುರಿತು ತರಬೇತಿಯನ್ನು ನೀಡಿದ್ದಾರೆ. ಇದು ಇವರ ಹೆಗ್ಗಳಿಕೆ. ಇವರಿಗೆ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಅಷ್ಟೇ ನಿತಾಂತವಾದ ಆಸಕ್ತಿ, ಪರಿಶ್ರಮ ಇದೆ. 3ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚಿಸಿದ್ದಾರೆ ಮತ್ತು ಒಬ್ಬ ಕವಿಯನ್ನು ಕುರಿತು ಪ್ರತಿ ತಿಂಗಳು ಕೂಡ ಅಂತರ್ಜಾಲ ಮಾಧ್ಯಮದಲ್ಲಿ ನಿಯತವಾದ ಪರಿಚಯಾತ್ಮಕವಾದ ಉಪನ್ಯಾಸಗಳನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಇಷ್ಟು ಸಮಾಜಪರವಾದ ಕೆಲಸಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ವಿದ್ವಾಂಸರಿಗೆ ಸ್ವಾಗತವನ್ನು ಕೋರ್ತಾ ಪುಸ್ತಕ ಲೋಕಾರ್ಪಣವನ್ನು ಮತ್ತು ಈ ಹೊತ್ತಿನ ಭಾಷಣ ಕಾರ್ಯಕ್ರಮವನ್ನು ದಯಮಾಡಿ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಶಿಕಿರಣ್ ಅವರು ನನ್ನ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟರು. ರಾಮು ಅವರು ಇದೆಲ್ಲ ನಡೆಸ್ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ನಾಗೇಶ್ ಅವರು ಆಮೇಲೆ ರವೀಂದ್ರ ಅವರು ಮೇಲೆ ಬರಬೇಕು. ನಾಗೇಶ್, ಸುನಿಲ್ ಅವರು ಬಂದಿಲ್ಲ. ದಯವಿಟ್ಟು ನನ್ನ ಪುಸ್ತಕನ ರಂಗರಾಜನ್ ಅವರು ಬಿಡುಗಡೆ ಮಾಡಬೇಕು ಅಂತ ಪ್ರಾರ್ಥನೆ. ಸರ್, ಇದು ಸ್ಕ್ರೀನ್ ತಗಲಿ. ಪ್ರಪ್ರಥಮವಾಗಿ ಗೋಖಲೆ ಅವ್ರಿಗೆ, DVG ಅವ್ರಿಗೆ, ಆಮೇಲೆ ಇಲ್ಲಿ ಮುಖ್ಯವಾಗಿರುವಂಥ ರಾಮು ಅವ್ರಿಗೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಂತಹ ಸಮನ್ವಯ ಸಮಿತಿಗೆ, ಆಮೇಲೆ ಇಂದಿನ ಪುಸ್ತಕವನ್ನು ಬಿಡುಗಡೆ ಮಾಡಿದವ್ರಿಗೆ, ಇಲ್ಲಿ ಬಂದಿರತಕ್ಕಂತಹ ನನ್ನ ಸ್ನೇಹಿತರು, ಹಿತೈಷಿಗಳು, ವಿದ್ವಾಂಸರು, ಆಮೇಲೆ ಬಂಧುಗಳು ಎಲ್ರಿಗೂ ನಾನು ಸ್ವಾಗತ ಮಾಡ್ತಾ ನನ್ನ ಒಂದೆರಡು ಮಾತುಗಳನ್ನು ಪ್ರಾರಂಭಿಸ್ತೇನೆ. ಬ್ಯಾಂಕ್ಗಳಲ್ಲಿ ಖಜಾನೆ ವ್ಯವಸ್ಥಾಪನೆ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಈಗ ಪ್ರತಿಯೊಂದು
ಈಗ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಠೇವಣಿಯನ್ನು ನಾವು ಜನರಿಂದ ತೊಗೊಳ್ತೀವಿ, ಅದನ್ನು ಸಾಲವಾಗಿ ಕೊಡ್ತೀವಿ. ಬಡ್ಡಿ, ಠೇವಣಿ ಬಡ್ಡಿ ಸ್ವಲ್ಪ ಕಮ್ಮಿ ಇರುತ್ತೆ. ನಮ್ಮ ಖರ್ಚುಗಳು, ನಮ್ಮ ಸಂಬಳ, ಬೇರೆ ಬೇರೆ ಎಲ್ಲ ರೀತಿಯ ಖರ್ಚುಗಳು ಸೇರಿ ಅದನ್ನು ನಾವು ಸಾಲ ಕೊಡುವಾಗ ಬಡ್ಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನು ನಾವು ಅಂತರ ಅಂತ ಅಂತೀವಿ. ಈ ಅಂತರ ಜಾಸ್ತಿ ಇದ್ದಷ್ಟು ನಮ್ಮ ಲಾಭ ಜಾಸ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಇವಷ್ಟೇ ಅಲ್ಲದೆ ಬ್ಯಾಂಕ್ನಲ್ಲಿ ಸಾಕಷ್ಟು ಬೇರೆ ಹೂಡಿಕೆಗಳು ಇರುತ್ತೆ. ಆ ಹೂಡಿಕೆಗಳು ಎಲ್ರಿಗೂ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಒಂದು ಬ್ಯಾಂಕ್ ಇದೆ, ನಾನು ಮೈಸೂರು ಬ್ಯಾಂಕ್ನಲ್ಲಿದ್ದೆ, ಆಮೇಲೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರ್ಕೊಂಡ್ಬಿಡ್ತು. ಮೈಸೂರು ಬ್ಯಾಂಕ್ನಲ್ಲಿ 10,000 ಜನ ಇದ್ದರೆ ಈ ಹೂಡಿಕೆಯನ್ನು ಮಾಡೋರು ಕೇವಲ 15 ಜನ 10,000ದಲ್ಲಿ ಇಡೀ 30-35 ವರ್ಷದಲ್ಲಿ ಕೆಲಸ ಮಾಡಿದರು. ಠೇವಣಿ ಬಗ್ಗೆ, ಸಾಲದ ಬಗ್ಗೆ ಎಲ್ಲರೂ ಕೆಲಸ ಮಾಡಿರ್ತೀವಿ. ಈ ವಿಶೇಷವಾದ ಕೆಲವು ವಿಭಾಗಗಳಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ, ಅವಶ್ಯಕತೆಯೂ ಇರಲ್ಲ. ಅದರಿಂದ ಇಡೀ ಬ್ಯಾಂಕ್ನಲ್ಲಿ ಸುಮಾರು ಭಾಗ 1ರಷ್ಟು ಮಾತ್ರ ಜನ ಈ ಟ್ರೆಜರಿ ಮ್ಯಾನೇಜ್ಮೆಂಟ್ ಅಥವಾ ಖಜಾನೆ ವ್ಯವಸ್ಥಾಪನೆ ಏನಿದೆ ಅದರಲ್ಲಿ ಇರ್ತಾರೆ. ಅದರಿಂದ ನಾನು ಇದರ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಈ ಪುಸ್ತಕ ಬರಿಬೇಕಾದ್ರೆ ಮೊದಲು ಪೂತಿ ಸುಧಾಕರ ರೆಡ್ಡಿ ಅಂತ ಒಬ್ಬರು, ಆಮೇಲೆ ಇಲ್ಲೇ ಬಂದಿದ್ದಾರೆ RBIಯಿಂದ RL ಚಂದ್ರಕುಮಾರ್ ಅಂತ, ಇವ್ರನ್ನ ನಾನು ಬಹಳ ಮಾತಾಡಿಸ್ತಾ ಇದ್ದೆ. ಯಾಕಂತ ಹೇಳಿದರೆ ಸಾಕಷ್ಟು ವಿಚಾರಗಳು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ನಿರ್ಣಯ ತಗೊಳತ್ತೆ. ಯಾಕೆ, ಏನೇನು ಅಂತ ಖಂಡಿತ ನಾವು ಯೋಚನೆ ಮಾಡೋಣ. ಈಗ ನಮ್ಮ ಬ್ಯಾಂಕ್ಗಳಲ್ಲಿ ಠೇವಣಿ ಸಂಗ್ರಹಣೆ ಇರುತ್ತೆ, ಸಾಲ ವಿತರಣೆ ಇರುತ್ತೆ, ಆಮೇಲೆ ಅದರಲ್ಲಿ ಅಂತರ ಇರುತ್ತೆ. ಅದರ ಜೊತೆಗೆ ನಾವು ಕೆಲವು ಸೇವೆಗಳನ್ನು ಕೊಡ್ತೇವೆ. ಅದಕ್ಕೆ ನಾವು ಯಾವುದೇ ರೀತಿಯಾದ ಬಂಡವಾಳವನ್ನು ಅಥವಾ ನಮ್ಮ ದುಡ್ಡನ್ನು ಹಾಕಿ ಮಾಡೋವಂಥ ಅವಶ್ಯಕತೆ ಇರೋಲ್ಲ. ಈಗ ಬ್ಯಾಂಕಿನವರು ಗ್ಯಾರಂಟಿ ಕೊಟ್ಟರೆ ಖಂಡಿತ ಅವರು ಅದನ್ನು ನಿಭಾಯಿಸ್ತಾರೆ. ಅದಕ್ಕೆ ಬ್ಯಾಂಕಿಗೆ ನಾವು ಒಂದು ಏನು ಶುಲ್ಕ ಅಂತಿದೆ ಅದನ್ನು ಕೊಡ್ತೇವೆ. ಬ್ಯಾಂಕ್ನವರು ನಮ್ಮ ಬೆಳ್ಳಿ, ಬಂಗಾರ ಎಲ್ಲ ಇಡಕ್ಕೆ ಒಂದು ಜಾಗ ಕೊಡ್ತಾರೆ. ಭದ್ರತಾ ಕೊಠಡಿ ಅಥವಾ ಭದ್ರತಾ ಪೆಟ್ಟಿಗೆ ಏನಂತ ಹೇಳ್ತೀವಿ, ಅದಕ್ಕೆ ನಾವು ಶುಲ್ಕ ಕೊಡ್ತೀವಿ. ಈ ಥರ ಶುಲ್ಕಗಳು ಸುಮಾರು ವಿಚಾರದಲ್ಲಿ ಬ್ಯಾಂಕಿಗೆ ಬರುತ್ತೆ. ಅದೂ ಈ ಅಂತರ, ಆಮೇಲೆ ಖರ್ಚುಗಳನ್ನು ಕಳೆದು ಏನು ಉಳಿಯುತ್ತೆ ಅದರ ಜೊತೆ ಈ ಸೇವೆಗಳ ಬಗ್ಗೆ ಬರುವಂತಹ ಶುಲ್ಕಗಳು, ಅದು ಬಹಳ ಕಮ್ಮಿ. ಅದನ್ನು ಸೇರಿ ನಮ್ಮ ಲಾಭ ನಿರ್ಣಯ ಆಗತ್ತೆ. ಇದು ಬ್ಯಾಂಕಿಂಗು. ಇದರಲ್ಲಿ ಬೇರೆ ಬೇರೆ ಹೂಡಿಕೆಗಳು ಏನು ಅಂತ ಯೋಚನೆ ಮಾಡಿದರೆ ಸರ್ಕಾರಿ ಭದ್ರತೆಗಳಿರ್ಬೋದು, ಷೇರುಗಳಲ್ಲಿರ್ಬೋದು, ಸಾಲಪತ್ರ ಇರ್ಬೋದು, ಇಲ್ಲ ಬಾಂಡ್ಗಳಲ್ಲಿ ಬ್ಯಾಂಕಿನವರು ತೊಡಗಿಸ್ಬೋದು, ಪರಸ್ಪರ ನಿಧಿಗಳು ಅಂದರೆ ಮ್ಯೂಚುವಲ್ ಫಂಡ್. ಈ ಕನ್ನಡದಲ್ಲಿ ಇಂಗ್ಲೀಷ್ ಪದಗಳನ್ನು, ನಾಮಪದಗಳನ್ನು ತರೋದು ಬಹಳ ಕಷ್ಟ. ನಾ ತಂದಿರೋ ಪದಗಳು ನಾನು ಬ್ಯಾಂಕಿಂಗ್ ನಿಘಂಟು, ಬೇರೆ ಬೇರೆ ನಿಘಂಟುಗಳು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಥವ್ರದ್ದೆಲ್ಲ ಸಲಹೆ ತೊಗೊಂಡು ಕೆಲವನ್ನ ಉಪಯೋಗಿಸಿದ್ದೀವಿ. ಆದರೆ ಅದರಲ್ಲಿ ಕೆಲವು ನಿಮಗೆ ಇಷ್ಟ ಆಗದೇ ಇರ್ಬೋದು, ಅದು ಬೇರೆ ವಿಚಾರ. ಆದರೆ ಸಾಕಷ್ಟು ನಮಗೆ ಸರಿ ಅನಿಸಿದ್ದನ್ನು ಮಾತ್ರ ನಾವಿಲ್ಲಿ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದರಿಂದ ಮುಂದೆ ಕನ್ನಡದ ಹೆಚ್ಚಿನ ಪದಗಳು ಈ ರೀತಿ ಬರಲಿ ಅಂತ ನಮ್ಮ ಆಸೆ ಹೊರತು ನಾವು ಹೇಳಿರೋ ಪದಗಳೆಲ್ಲ ಸರಿ ಅದೇ ಇರಬೇಕು ಅಂತ ಖಂಡಿತ ನನಗಿಲ್ಲ. ಜೊತೆಗೆ ಈ ವಸ್ತುಗಳು ಅಂದರೆ ಕಮಾಡಿಟಿ ಅಂತಾರೆ, ಅದರಲ್ಲೂ ನಾವು ಹೂಡಿಕೆ ಮಾಡ್ತೀವಿ. ಆಮೇಲೆ ಬಂಗಾರದ ಮೇಲೆ ಹೂಡಿಕೆ ಮಾಡ್ತೀವಿ. ಸುಮಾರು ವಿಚಾರಗಳಲ್ಲಿ ಹೂಡಿಕೆ ಮಾಡ್ತೀವಿ. ಬರೀ ಸಾಲ ಕೊಡೋದು ಒಂದೇ ಬ್ಯಾಂಕಿನ ವಿಚಾರ ಅಲ್ಲ, ಬೇರೆ ಬೇರೆ ಹೂಡಿಕೆಗಳು ಬಹಳ ಮುಖ್ಯ ಆಗುತ್ತೆ. ಆ ರೀತಿ ಇದ್ದಾಗ ಯಾಕೆ ಈ ರೀತಿ ನಾವು ಹೂಡಿಕೆ ಮಾಡ್ತೀವಿ? ನಾವು 100 ಠೇವಣಿ ತೊಗೊಂಡ್ರೆ 100 ಸಾಲ ಕೊಟ್ಬಿಟ್ರೆ ನಮಗೇನು ತೊಂದರೆನೇ ಇಲ್ವಲ್ಲ? ಈ ರೀತಿ ಯೋಚನೆ ಮಾಡಿದರೆ ಖಜಾನೆ ವ್ಯವಸ್ಥಾಪನೆಯೇ ಅವಶ್ಯಕತೆ ಇಲ್ಲ.
ಖಜಾನೆ ವ್ಯವಸ್ಥಾಪನೆಗೆ 4 ಮುಖ್ಯವಾದ ಅಂಶಗಳು ಅಂತ ಹೇಳಿದರೆ ಬ್ಯಾಸೆಲ್ ಕಮಿಟಿ ರೆಕಮೆಂಡೇಷನ್ ಅಂತ ಬಂತು. ಅದನ್ನು ಭಾರತದಲ್ಲಿ ನರಸಿಂಹಂ ಕಮಿಟಿ ರೆಕಮೆಂಡೇಷನ್ ಅಂತ ಅಂತಾರೆ. ಅದು 1993ರಲ್ಲಿ ಪ್ರಾರಂಭ ಆಯಿತು. ಅದರಲ್ಲಿ ವಿಶೇಷವಾದ ವಿಚಾರಗಳೆಲ್ಲ ಇದೆ, ಅವುಗಳಿಗೆಲ್ಲ ನಾವು ಹೋಗಲ್ಲ. ಅದರಲ್ಲಿ ಒಂದೇ ಒಂದು ವಿಚಾರ ನಾನು ತೊಗೊಳ್ತೀನಿ. ಅದು ಏನಂತ ಹೇಳಿದರೆ ಪರ್ಯಾಪ್ತತೆ ಅನುಪಾತ, ಅಂದರೆ ಕ್ಯಾಪಿಟಲ್ ಅಡಿಕ್ವೆಸಿ. ಈಗ 100 ಠೇವಣಿ ಬಂದ ತಕ್ಷಣ 100 ಸಾಲ ಕೊಟ್ಬಿಟ್ರೆ ಸಂಪೂರ್ಣವಾಗಿ ಜನರಿಂದ ನಾವು ಏನು ಶೇಖರಿಸಿದ್ದೀವಿ ಅದನ್ನು ಮಾತ್ರ ಬ್ಯಾಂಕ್ನವರು ಸಾಲ ಕೊಟ್ಟಂಗಾಗತ್ತೆ. ಆ ರೀತಿ ಸಾಲ ಕೊಟ್ಟರೆ ಬ್ಯಾಂಕ್ನವ್ರಿಗೆ ನಮ್ಮ ದುಡ್ಡು ಅಂತ ಯಾವುದೂ ಸಾಲ ಕೊಟ್ಟಿಲ್ಲದೆ ಇರೋವಾಗ ನಮ್ಮ ಸಾಲ ಕೊಡುವ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಬೇಜವಾಬ್ದಾರಿ ಆಗಬಹುದು. ಬ್ಯಾಸೆಲ್ ಹೇಳಿದ್ದು, ನರಸಿಂಹಂ ಹೇಳಿದ್ದು. ಅದರಿಂದ ಏನು ಮಾಡಿದರು, 100ಕ್ಕೆ 9 ನಿಮ್ಮದೇ ದುಡ್ಡಾಗಿರಬೇಕು, ಬಂಡವಾಳ ಬ್ಯಾಂಕಿನದಾಗಿರಬೇಕು. ಆವಾಗ ನಿಮಗೇನನ್ಸುತ್ತೆ, ನನ್ನ ದುಡ್ಡು ಇದೆ, ನನ್ನ ದುಡ್ಡು ಸಾಲ ಕೊಟ್ಟಿರೋವಾಗ ಅವರು ಸಾಲ ಕೊಡದೇ ಹೋದರೆ ತಪ್ಪಾಗತ್ತೆ. ನಾನು ಬ್ಯಾಂಕ್ನಲ್ಲಿ 25 ವರ್ಷ ಇದ್ದೆ. ಸಾಲ ತಗೊಳ್ಳೋವಾಗ ಎಲ್ಲರೂ ತುಂಬ ಒಳ್ಳೆಯವರು. ಸಾಲ ತೀರಿಸಿ ಅಂದಾಗ ಕೆಲವರು ಬಹಳ ಒಳ್ಳೆಯವರು, ಕೆಲವರು ತೀರಿಸೋದಿಲ್ಲ. ಆಗ ಅವರ ಬುದ್ಧಿ ಅವರು ಹೇಗೆ ಗೊತ್ತಾಗತ್ತೆ. ಈಗ ತುಂಬ ದೊಡ್ಡ ದೊಡ್ಡ ಕಂಪನಿಗಳು, ರಿಲಯನ್ಸ್ ಇಂಡಸ್ಟ್ರೀಸ್ ಅಂಥವಕ್ಕೆ ನಾವು ಸಾಲ ಕೊಡ್ತೀವಿ. ನಾನು ಹಾರ್ಡ್ಲಿ ಅಂತ ಒಂದು ಬ್ರ್ಯಾಂಚ್ನಲ್ಲಿ ಇದ್ದೆ, ಶಾಖೆನಲ್ಲಿ. ಅಲ್ಲಿ 2000 ಜನಕ್ಕೆ 1993ರಲ್ಲಿ 2 ಕೋಟಿ ಕೊಟ್ಟಿದ್ವಿ. 2000 ಜನಕ್ಕೆ 2 ಕೋಟಿ ಕೊಟ್ಟಿದ್ವಿ. ಆಮೇಲೆ ನನ್ನನ್ನು ಕ್ರೆಡಿಟ್ ಡಿಪಾರ್ಟ್ಮೆಂಟ್, ಸಾಲ ವಿತರಣೆಯ ಮುಖ್ಯ ವಿಭಾಗ ಏನಿದೆ ಕೇಂದ್ರ ಕಚೇರಿನಲ್ಲಿ, ಅಲ್ಲಿಗೆ ಹಾಕಿದರು. ಆದರೆ ಅಲ್ಲಿ ನಾವು 100 ಕೋಟಿಯ ಮೇಲೆ ಏನೇನಿದೆ ಅಂಥದ್ದು ಮಾತ್ರ ನೋಡ್ತಾ ಇದ್ವಿ. ಅಲ್ಲಿಂದ ಬಾಂಬೆಗೆ ಹಾಕಿದರು. 26 ಅಕೌಂಟ್ಗಳಿದ್ದಿದ್ದು ನಮ್ಮದು. ಅದರಲ್ಲಿ ಈ ರಿಲಯನ್ಸು ಇತ್ತು, ಸಿಂಡಿಕೇಟ್ ಬ್ಯಾಂಕ್ ಅದಕ್ಕೆ ಮುಖ್ಯಸ್ಥರು. ಈ ಕಂಪನಿಗೆ 26,000 ಕೋಟಿ ಎಲ್ಲ ಬ್ಯಾಂಕುಗಳು ಸೇರಿ ಕೊಟ್ಟಿದ್ವಿ. ಒಂದೇ ಕಂಪನಿಗೆ 26,000 ಕೋಟಿ. ಹಾರ್ಡ್ಲಿ ಶಾಖೆಯಲ್ಲಿ 2,000 ಜನಕ್ಕೆ 2 ಕೋಟಿ ಅಂದರೆ ನೀವು ಯೋಚನೆ ಮಾಡಿ. ಆ ದೊಡ್ಡ ಮೊತ್ತ ನಾವು ಏನು ಕೊಟ್ಟಿರ್ತೀವಿ ಅಂಥದ್ದು ಎಂಥವ್ರಿಗೆ ಕೊಡ್ತೀವಿ ಅಂದರೆ ಅವರು ನಾವು ಸಾಲ ತೀರಿಸಿ ಅಂತ ಕೇಳುವ ಅವಶ್ಯಕತೆಯೇ ಇಲ್ಲ, ಅವರೇ ತೀರಿಸ್ತಾರೆ. ಯಾಕಂತ ಹೇಳಿದರೆ ಕ್ರೆಡಿಟ್ ರೇಟಿಂಗ್ ಅಂತ ಒಂದು ಮಾಡ್ತೀವಿ, ಇದು ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಯಾರಾದರೂ ಏನಾದರೂ ಒಂದು ಕಂತನ್ನು ನಿಧಾನಕ್ಕೆ ಕಟ್ಟಿಬಿಟ್ರೆ ಕ್ರೆಡಿಟ್ ರೇಟಿಂಗು ಆ ಮಟ್ಟದಲ್ಲಿ ಇರಲ್ಲ, ಆವಾಗ ಬಡ್ಡಿ ಜಾಸ್ತಿ ಆಗುತ್ತೆ ಕಂಪನಿಗಳಿಗೆ. ಅದರಿಂದ ಅಂಥ ದೊಡ್ಡ ಕಂಪನಿಗಳು, ಇವಾಗ ರಿಲಯನ್ಸು ಅಂಥವರೆಲ್ಲ ಖಂಡಿತ ಒಂದೇ ಒಂದು ಸಲನೂ ನಿಧಾನಕ್ಕೆ ದುಡ್ಡನ್ನು ಕಟ್ಟಲ್ಲ. ಹಿಂದಿನ ದಿನ ಅವರಲ್ಲಿ ಅದಕ್ಕೇನೆ ಒಂದು ವಿಭಾಗ ಇರುತ್ತೆ. ಹಿಂದಿನ ದಿನ ಅದರಲ್ಲಿ ದುಡ್ಡು ಹೇಗೆ ಬರಬೇಕು ಅಂತ ಯೋಚನೆ ಮಾಡಿರ್ತಾರೆ. ಅದರಿಂದ ಈ ಬ್ಯಾಸೆಲ್ ಕಮಿಟಿ ಅವರು ಕ್ಯಾಪಿಟಲ್ ಅಡಿಕ್ವಸಿ ಅಂತ ಏನು ಹೇಳಿದರು, ಆವಾಗ ಇನ್ನೊಂದು ಹೇಳಿದರು, ಒಬ್ಬರಿಗೆ ಇಷ್ಟೊಂದು ಕೊಡೋ ಹಂಗಿಲ್ಲ, ಆವಾಗ ಎಲ್ರಿಗೂ ಸಿಗೋದಿಲ್ಲ. 26,000 ಕೋಟಿ ಬ್ಯಾಂಕಿಂಗ್ ಇಂಡಸ್ಟ್ರಿಯಿಂದ ಒಂದೇ ಒಂದು ಕಂಪನಿಗೆ ಕೊಟ್ಬಿಡ್ತೀರಾ, ಎಷ್ಟು ಸಾವಿರ ಜನಕ್ಕೆ ಅದನ್ನು ಕೊಡಬಹುದು. ಆದ್ದರಿಂದ ಒಂದು ಕಂಪನಿಗೆ ಇಷ್ಟೇ ಕೊಡಬೇಕು. ಈ ಎಲ್ಲನೂ ಬಂದಿದ್ದು ಬ್ಯಾಸೆಲ್ ಕಮಿಟಿಯಿಂದ. ಈ ಎಲ್ಲ ವಿಚಾರಗಳನ್ನು ನೋಡ್ಕೊಳ್ಳೋಕ್ಕೆ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಒಂದು ವಿಭಾಗ ಇರುತ್ತೆ, ಅದರಲ್ಲಿ ಟ್ರೆಜರಿ ಅಂತ ನಾವು ಕರಿತೀವಿ. ಅದರಿಂದ ಈ ಕ್ಯಾಪಿಟಲ್ ಅಡಿಕ್ವಸಿ ಏನು ಬಂತು, ಅದರಿಂದ ನಮಗೆ ಖಜಾನೆ ವ್ಯವಸ್ಥಾಪನೆ ಬಹಳ ಮುಖ್ಯ ಆಗೋಯ್ತು. ಎರಡನೇದು ದ್ರವ್ಯತೆ ಕಾಪಾಡಿಕೊಂಡಿರೋದು. ಇವಾಗ ನಮ್ಮ ಕೇಂದ್ರ ಬ್ಯಾಂಕ್ ಏನು ಹೇಳುತ್ತೆ, ನಿನ್ನ ಹತ್ರ ಎಷ್ಟು ಠೇವಣಿ ಇದೆ ಅಷ್ಟು ನೀನು ಸಾಲ ಕೊಡೋಕ್ಕಾಗಲ್ಲ, ಸ್ವಲ್ಪ ನೀನು ನಗದಿನ ರೂಪದಲ್ಲಿ ಇಟ್ಟುಕೊಳ್ಳಬೇಕು, ಅದನ್ನು ನಗದು ಮೀಸಲು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಅಂತೇವೆ. ಈಗ ಲೇಮೆನ್ ಬ್ರದರ್ಸ್ದು ದೊಡ್ಡ ತೊಂದರೆ ಆಗೋಯ್ತು ಅಮೇರಿಕಾನಲ್ಲಿ. ಅಮೇರಿಕಾನಲ್ಲಿ ತೊಂದರೆ ಆದಾಗ ಸುಮಾರು ಬ್ಯಾಂಕುಗಳು ಅಮೇರಿಕಾನಲ್ಲಿ ಮುಚ್ಚಿಬಿಟ್ರು.
ಈಗ ಒಂದು ಸಂಸ್ಥೆ ಮುಚ್ಚಿದರೆ ಲಾಭವೋ ನಷ್ಟವೋ? ಒಂದು ಸಂಸ್ಥೆ ಎಲ್ಲ ಚೈನಾಯಿಂದ ಸಂಪೂರ್ಣವಾಗಿ ಅಮೇರಿಕಾಗೆ ಎಲ್ಲ ವಸ್ತುಗಳನ್ನು ತರಿಸ್ಕೊಂಡು ಅವರು ವಾಪಸ್ಸು ದುಡ್ಡು ಕೊಡೋ ಅಷ್ಟೊತ್ತಿಗೆ ಅದನ್ನು ಮುಚ್ಚಿಬಿಟ್ರೆ ಪರ್ಪೆಚುಯಲ್ ಎಂಟಿಟಿ ಅಂತಾರೆ. ಆವಾಗ ಏನಾಗುತ್ತೆ, ನೀವು ಆ ಕಂಪನಿಯ ಮೇಲೆ ಯಾವುದೇ ಆದ ವ್ಯಾಜ್ಯ ತೆಗಿಯೋಕ್ಕಾಗಲ್ಲ. ಅದರಿಂದ ದುಡ್ಡು ಅಮೇರಿಕಾನಲ್ಲಿ ಉಳ್ಕೊಳ್ಳುತ್ತೆ, ಆಮೇಲೆ ಆ ವಸ್ತುಗಳು ಅಮೇರಿಕಾನಲ್ಲಿ ಉಳ್ಕೊಳ್ಳುತ್ತೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪ್ರಾಮಾಣಿಕವಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಪ್ರಾಮಾಣಿಕ ಅಂತ ನಾ ಹೇಳ್ತಿಲ್ಲ, ಆದರೆ ಅಕೌಂಟಿಂಗ್ ಇಂಟೆಲಿಜೆನ್ಸ್ ಅಂತೇನಿತ್ತು ಅದು ಇಲ್ಲಿ ಜಾಸ್ತಿ ಇರಲಿಲ್ಲ. ತುಂಬ ಬ್ಯಾಂಕ್ಗಳು ಅಮೇರಿಕಾನಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕ್ಲೋಸ್ ಆಗೋಯ್ತು. ಆದರೆ ಇಂಡಿಯಾನಲ್ಲಿ ಒಂದೇ ಒಂದು ಬ್ಯಾಂಕು ಮುಚ್ಚಲಿಲ್ಲ. ಆದರೆ ಒಂದು ವಿಚಾರ ಇದೆ, ICICI ಇಂಗ್ಲೆಂಡ್ನಲ್ಲಿ 131 ಕೋಟಿ 2008ರಲ್ಲಿ ಈ ಲೇಮನ್ ಬ್ರದರ್ ಪ್ರಾಬ್ಲಮ್ ಆದಾಗ ಸಿಕ್ಕಾಕೊಂಡ್ಬಿಡ್ತು. 131 ಕೋಟಿ. ಆಗ ಚಿದಂಬರಂ, ಮನಮೋಹನ್ ಸಿಂಗ್, ಅಹುಲುವಾಲಿಯಾ ಇವರುಗಳೆಲ್ಲ ಮುಖ್ಯಸ್ಥರಾಗಿ ಇದ್ದರು. ರಂಗರಾಜನ್ ಅವರು ಅಡ್ವೈಸರ್ ಆಗಿದ್ದರು. ಆ ಸಮಯದಲ್ಲಿ ಕಾಮತ್ ಅವರು, ನಾನು ಎದೆಯ ಮೇಲೆ ಕೈ ಇಟ್ಟು ಹೇಳುತ್ತೇನೆ, ನಮ್ಮಲ್ಲಿ ನಗದಿನ ತೊಂದರೆ ಇಲ್ಲ ಅಂತ ಹೇಳಿದರು. ಅದು ಪೇಪರ್ನಲ್ಲಿ ಮುಖ್ಯವಾಗಿ ಬಂತು. ಆದರೆ ಗುಜರಾತ್ನಲ್ಲಿ ICICI ಬ್ಯಾಂಕ್ ಹೋಗಿ ಜನ ಸುಮಾರು ದುಡ್ಡನ್ನು ವಾಪಸ್ ತೊಗೊಂಡ್ರು. ಅದನ್ನು ರನ್ ಆನ್ ಬ್ಯಾಂಕ್ ಅಂತೀವಿ. 1961ರಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಪ್ರಾರಂಭ ಆಗಿದ್ದೇ ಅದಕ್ಕೆ. ನೀವು ದುಡ್ಡಿಟ್ರೆ ಇವತ್ತು 5 ಲಕ್ಷದ ತನಕ ಸರ್ಕಾರದವರು ಕೊಡ್ತಾರೆ ಬ್ಯಾಂಕ್ ಮುಳುಗೋದ್ರೆ. ಇಲ್ಲಿ ರಾಘವೇಂದ್ರ ಬ್ಯಾಂಕ್ ಮುಳುಗ್ತು, ಕೋಆಪರೇಟಿವ್ ಬ್ಯಾಂಕ್ ಅದಕ್ಕೆ ಬರೋಲ್ಲ. ಅದರಿಂದ ಈಗ ಹೊಸದಾಗಿ ಕೋಆಪರೇಟಿವ್ ಬ್ಯಾಂಕನ್ನು ಸೇರಿಸಬೇಕು ಅಂತ ಸೇರಿಸಿದ್ದಾರೆ. ಅದರಿಂದ ನಮ್ಮ ಭಾರತ, ಆವಾಗ ಲಕ್ಷ್ಮೀ ಬ್ಯಾಂಕ್ ಅನ್ನೋದು ಮುಳುಗೋಯ್ತು. ಆಮೇಲೆ ನಾನು ಮುಳುಗಿದ್ದು ಕೇಳಲಿಲ್ಲ. ಯಾವುದೇ ಒಂದು ಬ್ಯಾಂಕ್ ಆಗಲಿ ಭಾರತದಲ್ಲಿ ಮುಳುಗಲಿಲ್ಲ. ಆದರೆ ನಗದಿನ ತೊಂದರೆ ಆಗಿತ್ತು ICICIನಲ್ಲಿ. ಆದರೆ ಅವರು ಸಂಪೂರ್ಣವಾಗಿ ಅದನ್ನು ತಡೆ ಹಿಡಿದ್ರು. ಅವತ್ತಿಗೆ ಅದು ಭಾರತದಲ್ಲಿ 2ನೆಯ ಬ್ಯಾಂಕ್. ಮೊದಲನೆಯದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಾನು 50 ದೇಶ ಹೋಗಿರ್ಬೋದು, ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟು ಶಾಖೆಗಳನ್ನು ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಜನ ಕೆಲಸ ಮಾಡೋ ಅಂಥ ಸಂಸ್ಥೆಯನ್ನು ನೋಡಿಲ್ಲ. ಅಷ್ಟು ಜನ ಕೆಲಸ ಮಾಡಿದ್ರು, ಅಷ್ಟು ಶಾಖೆಗಳಿದ್ದರೂ ಇಷ್ಟು ವರ್ಷ ಏನೂ ತೊಂದರೆ ಆಗದಂತೆ ದೃಢವಾಗಿ ನಿಂತ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್. ಸಂತೋಷ ಆಗತ್ತೆ ನನಗೆ. ಇಂಥ ಬ್ಯಾಂಕು ನಮ್ಮ ದೇಶದಲ್ಲಿ ಇದೆ. ಆದರೆ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಅಷ್ಟು ಅತ್ಯುತ್ತಮವಾಗಿದೆ. ಅದರಿಂದ ನಾವು ನಗದನ್ನು ಇಡಬೇಕು. ಅಂದರೆ ಅದನ್ನೆಲ್ಲ ವ್ಯವಸ್ಥೆ ಹೇಗೆ, ಅಸೆಟ್ ಎಷ್ಟಿದೆ, ಲೈಬಿಲಿಟಿ ಎಷ್ಟಿದೆ, ಆಸ್ತಿ ಎಷ್ಟಿದೆ, ನಮ್ಮಲ್ಲಿ ಎಷ್ಟು ನಾವು ಕೊಡಬೇಕು, ಇವೆಲ್ಲ ತಾಳೆಯನ್ನು ಮಾಡಿಕೊಂಡು ಪ್ರತಿ ವಾರ ಅದು ಸರಿಯಾಗಿ ತೂಗಿಸ್ಕೊಂಡು ಹೋಗೋಕ್ಕೆ ನಮ್ಮ ಖಜಾನೆ ವ್ಯವಸ್ಥಾಪನೆ ಬೇಕೇ ಬೇಕು. ಮೂರನೇದಾಗಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ ಹೂಡಿಕೆಯ ಬಗ್ಗೆ ಕೆಲವು ಭದ್ರವಾಗಿರಬೇಕು ಅಂತ ಶಾಸನ ಭದ್ರತೆಗಳು ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನಿರ್ಣಯಗಳನ್ನು ತಗೊಬೇಕು. ಇವಾಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಕೆಲವು ಜಂಕ್ ಬಾಂಡ್ಗಳು ಅಂತಿದೆ. ಜಂಕ್ ಬಾಂಡ್ಗಳು ಅಂದರೆ ಬಡ್ಡಿ ಭಾಳ ಜಾಸ್ತಿ ಇರುತ್ತೆ, ಲಾಭ ಜಾಸ್ತಿ ಕಾಣಿಸುತ್ತೆ. ನಾನು ಇನ್ನು 3 ತಿಂಗಳಿದೆ ಮಾರ್ಚ್ಗೆ, ಅಷ್ಟರಲ್ಲಿ ನಾನು ಲಾಭ ತೊಗೊಬೇಕು, ಅದಕ್ಕೋಸ್ಕರ ಕೆಲವು ವಿಚಾರಗಳನ್ನು ಯೋಚನೆ ಮಾಡು ಅಂತ ಹೇಳಿದರೆ ನಾವು ಟ್ರೆಜರಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀವಿ. ಏನೇನು ಮಾಡಿದರೆ 3 ತಿಂಗಳಲ್ಲಿ ಲಾಭ ಬರುತ್ತೆ, ಏನೇನು ಮಾಡಿದರೆ ಕಡೆ ತನಕ ಲಾಭ ಇರುತ್ತೆ, ಅದಕ್ಕೆಲ್ಲ ನಾವು ಬೇರೆ ಬೇರೆ ವಿಚಾರಗಳಿದೆ, ಮುಂದೆ ಹೇಳ್ತೀನಿ ಅದನ್ನು. ಇವನ್ನೆಲ್ಲ ಮಾಡೋಕ್ಕೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಯಾಕಿದೆ ಅಂತ ಹೇಳಿದರೆ, ಭದ್ರವಾಗಿ ನಾವು ದುಡ್ಡನ್ನು ಹೂಡಬೇಕು. ನಾವು ಯಾವ್ಯಾವುದೋ ವಿಚಾರಗಳಲ್ಲಿ ದುಡ್ಡನ್ನು ಹೂಡಿಬಿಟ್ರೆ ವಾಪಸ್ ಬರದೇ ಹೋದರೆ, ಭದ್ರತೆ ಇಲ್ಲದೆ ಹೋದರೆ ಠೇವಣಿದಾರರಿಗೆ ವಾಪಸ್ ಕೊಡೋದು ಕಷ್ಟ. ಅದರಿಂದ ಹೀಗೆ ನೀವು ಉಳಿತಾಯ ಮಾಡಬೇಕು. CRR
3-4% ಇರುತ್ತೆ. ಈ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ 18-25% ತನಕ ಇರುತ್ತೆ. ಅಷ್ಟನ್ನು ನೋಡ್ಕೊಳ್ಳೋದು ಬರೀ 15 ಜನ 20 ಜನ ಅದಕ್ಕೆ ಟ್ರೇಡ್ ಮಾಡ್ತಿರ್ತಾರೆ. 100 ಜನ ಒಟ್ಟಿನಲ್ಲಿ ಇರ್ತಾರೆ 10,000ಕ್ಕೆ. ಈ ರೀತಿ ಈ ಖಜಾನೆ ನಿರ್ವಹಣೆ ಅಥವಾ ವ್ಯವಸ್ಥಾಪನೆ ಇರುತ್ತೆ. ಇನ್ನೊಂದು ವಿಚಾರ, ಹಂಚುವಿಕೆ, ಸ್ಪ್ರೆಡ್, ಅದನ್ನು ಬ್ಯಾಸಲ್ ಕಮಿಟಿಯವರು ಹೇಳಿದರು. ಆದರೆ ಅದನ್ನು ಬ್ಯಾಸಲ್ ಕಮಿಟಿನವ್ರು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಒಂದೇ ಎಲ್ಲ ಮೊಟ್ಟೆಯನ್ನು ಒಂದು ಪುಟ್ಟಿನಲ್ಲಿಟ್ಟರೆ ಬಿದ್ದೋದ್ರೆ ಎಲ್ಲ ಮೊಟ್ಟೆ ಒಡೆದೋಗುತ್ತೆ. ಅದರಿಂದ ಎಲ್ಲ ಮೊಟ್ಟೆನೂ ಒಂದೇ ಬುಟ್ಟಿನಲ್ಲಿ ಇಡಬೇಡ, ಬೇರೆ ಬೇರೆ ಇದರಲ್ಲಿ ಇಡು, ಆ ರೀತಿ ಹೇಳ್ತಾರೆ. ಅದರಿಂದ ನಾವು ಬ್ಯಾಂಕ್ನಲ್ಲಿ ಬೇರೆ ಬೇರೆ ಪ್ರಾಂತಗಳಿಗೆ, ಬೇರೆ ಬೇರೆ ಕೈಗಾರಿಕೆಗಿಷ್ಟು, ವ್ಯವಸಾಯಕ್ಕಿಷ್ಟು ಎಲ್ಲನೂ ಕೊಡ್ತೀವಿ ಸಾಲ. ಅದೇ ರೀತಿ ನಾವು ಬ್ಯಾಂಕ್ನಲ್ಲಿ ಶೇರ್ನಲ್ಲಿ ಇಷ್ಟು, ಬಾಂಡ್ಗಳಲ್ಲಿ ಇಷ್ಟು, ಸರ್ಕಾರಿ ಪತ್ರಗಳಲ್ಲಿಷ್ಟು, ಬೇರೆ ದೇಶದ ಪತ್ರಗಳಲ್ಲಿಷ್ಟು, ಆಮೇಲೆ ಬಂಗಾರದ ಮೇಲೆ ಇಷ್ಟು, ಈ ರೀತಿಯಾಗಿ ಬೇರೆ ಬೇರೆ ಕಡೆ ವಿಂಗಡಣೆ ಮಾಡ್ತೇವೆ. ಈಗ ಬಂಗಾರ ಏರ್ತಾ ಇತ್ತು, ಆದರೆ ಇವಾಗ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡ್ತೀನಿ ಅಂದರು, ಬಿದ್ದೋಯ್ತು. ಈಗ ಆ ಬಿದ್ದಾಗ ಅದು ನಷ್ಟ ಆಗತ್ತೆ. ನಮ್ಮ ಬೆಲೆ, ನಾನು 100 kg ತೊಗೊಂಡಿದ್ದೆ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ಬ್ಯಾಂಕಿನ ಬಗ್ಗೆ ಹೇಳ್ತಿದ್ದೀನಿ ಅಂತ ಇಟ್ಕೊಳ್ಳೋಣ, 100 kg ತೊಗೊಂಡಿರ್ತೀನಿ. ಎಷ್ಟಾಯ್ತು ಅದ್ರ ದುಡ್ಡು? ಅದರಲ್ಲಿ ಸುಮಾರು 10% ಬಿದ್ದೋದ್ರೆ ನನ್ನ ಬ್ಯಾಂಕಿಗೆ ತೊಂದರೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಎಲ್ಲ ಬಂಗಾರದಲ್ಲಿಡಲ್ಲ, ಬೇರೆ ಬೇರೆ ಕಡೆ ಇಡ್ತೀವಿ. ಅದಕ್ಕೆ ಬಹಳ ಯೋಚನೆ ಮಾಡಬೇಕು, ವಿಚಾರಗಳನ್ನು ತಿಳ್ಕೊಂಡಿರಬೇಕು. ನಿಜ ಹೇಳಬೇಕು ಅಂದರೆ ಯಾವ್ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಯೋಚನೆ ಇರಲಿ, ಅದರ ವಿಚಾರಗಳೇ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದರಿಂದ ನಮಗೆ ಆವಾಗ ತರಬೇತಿಗಳಾಗುತ್ತೆ, ಆವಾಗ ಇದ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾರೆ ಬೇರೆಯವರಿಂದ, ಇವೆಲ್ಲ ಉಂಟು. ಅದರಿಂದ ಖಜಾನೆ ನಿರ್ವಹಣೆಗೆ ಮುಖ್ಯವಾಗಿ ಬ್ಯಾಸಲ್ ಕಮಿಟಿಯವರ ಕ್ಯಾಪಿಟಲ್ ಅಡಿಕ್ವಸಿ, CRR, ನಗದು, ಆಮೇಲೆ SLR, ಭದ್ರತೆಗೆ, ಮತ್ತು ಕಡೆಗೆ ಅದನ್ನು ವಿಂಗಡಿಸಿ ಬೇರೆ ಬೇರೆಯವ್ರಿಗೆ ಕೊಡೋದು, ಇವನ್ನೆಲ್ಲ ಯೋಚನೆ ಮಾಡೋಕ್ಕೆ ಒಂದು ಖಜಾನೆ ವಿಭಾಗ ಬೇಕು. ದೊಡ್ಡವರೊಬ್ಬರು ಅದನ್ನು ಮೇಲ್ಗಡೆ ಮುಖ್ಯಸ್ಥರಾಗಿರ್ತಾರೆ. ಈಗ ಮುಂದೆ ವಿದೇಶಿ ವಿನಿಮಯ. ಒಂದು ದೇಶದ ನಾಣ್ಯ ಇನ್ನೊಂದು ದೇಶಕ್ಕೆ ಸರಕು. ಅಂದರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ದುಡ್ಡನ್ನು ಕೊಟ್ಟು ವಸ್ತುನ ಕೊಂಡ್ಕೊಳ್ತಾರೆ, ಅಥವಾ ಅದನ್ನು ಭದ್ರವಾಗಿ ಒಂದು ಕಡೆ ಇಡ್ತಾರೆ, ಅದಕ್ಕೆ ಬಡ್ಡಿ ಬೆಳೆಯುತ್ತೆ. ಆದರೆ ಇದೇ ವಿಚಾರ ಬೇರೆ ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಅದು ವಸ್ತು ಥರ ಮಾರಾಟ ಆಗುತ್ತೆ. ಈಗ ನಾನು ನಿನ್ನೆ ಮಸ್ಕತ್ತಿಂದ ಬಂದ ತಕ್ಷಣ ನಾನು ಇಲ್ಲಿ ಡಾಲರನ್ನು ಕೊಟ್ಟು ವಾಪಸ್ಸು ರೂಪಾಯಿ ತಗೊಂಡೆ. ಆದರೆ ಮಸ್ಕತ್ಗೆ ಹೋದಾಗ ಅಲ್ಲಿ ಕೊಟ್ಟು ಅಲ್ಲಿ ಒಮಾನಿ ರಿಯಾಲ್ ವಾಪಸ್ ತಗೊಂಡೆ. ಇಲ್ದೋದ್ರೆ ಅಲ್ಲಿ ನಾನು ಖರ್ಚು ಮಾಡೋಕ್ಕಾಗಲ್ಲ. ಒಂದು ದೇಶ ಮತ್ತು ಇನ್ನೊಂದು ದೇಶಕ್ಕೆ ಈ ವಿದೇಶಿ ವಿನಿಮಯ ಏನಿದೆ, ಕರೆನ್ಸಿ ಏನಿದೆ, ನಾಣ್ಯ ಏನಿದೆ, ಬೇರೆ ಬೇರೆ ಇರುತ್ತೆ. 1947ರಲ್ಲಿ $1 4 ಇತ್ತು. ಆಮೇಲೆ $3 ಆಗೋಯ್ತು. ಆಮೇಲೆ ಏರ್ತಾ ಹೋದ್ರೆ ನಾವು ಬೀಳ್ತಾ ಹೋದ್ವಿ ಅಂತ. ಈಗ ಡಾಲರ್ ಒಂದಕ್ಕೆ $4ಗೆ $1 ಸಿಗ್ತಾ ಇದ್ದಿದ್ದು $83.73, $83.73ಗೆ $1 ಆಗಿಬಿಟ್ಟಿದೆ. ಅದಕ್ಕೆ ಸಾಕಷ್ಟು ಕಾರಣ ಇರುತ್ತೆ, ಅದನ್ನು ಮುಂದೆ ಯೋಚನೆ ಮಾಡೋಣ. ಆದರೆ ಬೇರೆ ವಸ್ತುಗಳ ಥರ ದುಡ್ಡನ್ನು ಮಾರಾಟ ಕೊಳ್ಳೋದು ಎರಡೂ ಇರುತ್ತೆ. ಯಾವಾಗ ನಮ್ಮಲ್ಲಿ ಡಾಲರ್ ಕಮ್ಮಿ ಇದೆ ಆಗ ತೊಂದರೆಯಾಗಿ ಬೇಡಿಕೆ ಜಾಸ್ತಿಯಾಗಿ ಡಾಲರು ಹೊರಗಡೆ ಕೊಂಡ್ಕೊಳ್ಳೋದು ಕಷ್ಟ. ನಾನು ಹೊರಗಡೆ ಕೊಂಡ್ಕೊಳ್ಳೋಕೆ ಹೋದರೆ $87.50 ಮಾರ್ತಾ ಇದ್ದಾರೆ. ತಪ್ಪದು. ಆದರೆ ಇದೆ ಬೇಡಿಕೆ ಜಾಸ್ತಿಯಾಗಿ ನಮ್ಮ ಹತ್ರ ಕಮ್ಮಿ ಇದ್ದರೆ ಅವಾಗ ಯಾವಾಗಲೂ ಮೇಲೋಗುತ್ತೆ. ಈ ವಿದೇಶಿ ವಿನಿಮಯದ ಬಗ್ಗೆ ತಿಳ್ಕೊಬೇಕಾದ್ರೆ ನಾನು 2008ರಲ್ಲಿ ವರ್ನಾ ಕಾರ್ ತೊಗೊಂಡೆ, 8 ಲಕ್ಷ.
2019 11 ವರ್ಷ ಆದಮೇಲೆ ಬದಲಾಯಿಸೋಕ್ಕೆ ಹೋದೆ. 14 ಲಕ್ಷ ಅಂದರೆ 75% ಮೇಲು ಹೋಗಿತ್ತು. ಆದರೆ ಡಾಲರ್ ರೂಪದಲ್ಲಿ 18,000 ಇದ್ದಿದ್ದು ಅದು 19,500 ಆಗಿತ್ತಷ್ಟೇ. 8% ಅಷ್ಟೇ ಡಾಲರ್ನಲ್ಲಿ ಏರಿದಾಗ ರೂಪಾಯಿನಲ್ಲಿ 75% ಏರಿದರೆ 67% ನಾವು ದುಡ್ಡಿನಲ್ಲಿ ಕಳ್ಕೊಂಡಿದ್ದೀವಿ. 44 ರೂಪಾಯಿ ಇತ್ತು, ಆಮೇಲೆ 70, 70 ರೂಪಾಯಿ, 71 ರೂಪಾಯಿ ಆಗಿತ್ತು ಆವಾಗ. ಇವತ್ತು 83, 87, 73 ಈ ರೀತಿ ಇದೆ. ಅದರಿಂದ ದ್ವಿಮುಖ ಉಲ್ಲೇಖನ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಬ್ಯಾಂಕ್ಗೆ ಡಾಲರ್ ಬೆಲೆ ಏನು ಅಂದರೆ, ನಾ ಮಾರಕ್ಕೆ 83 ರೂಪಾಯಿ 73 ಪೈಸಾ, ನಾನು ಕೊಂಡ್ಕೊಳ್ಳೋಕ್ಕೆ 83 ರೂಪಾಯಿ 72 ಪೈಸಾ, ಎರಡನ್ನೂ 1 ಪೈಸಾ ವ್ಯತ್ಯಾಸ ಇರುತ್ತೆ. ನನಗೊಂದು ಸಲ ನಮ್ಮ ಹಿರಿಯ ಅಧಿಕಾರಿಗಳು ಕೇಳಿದರು, ಜಗನ್ನಾಥ್ ನಿಮಗೆ 1 ಪೈಸಾ ಲಾಭ ಬರುತ್ತೆ, 83, 72 - 1 ಅಂದರೆ 83, 71. ನೀವು 1 ಪೈಸಾ ಲಾಭ ತಿರ್ಗಾ ಮಾಡಬೇಕಾದ್ರೆ ಮಾರಾಟದಲ್ಲೂ ಮಾಡ್ತೀರಾ, 2 ಪೈಸಾ ಲಾಭ ಬರಬೇಕಲ್ವಾ ಅಂತ. ಇಲ್ಲ ಸರ್, ದೋ 5 ಹೋತಾ ಹೇ, 71, 73 ಮಧ್ಯ ನೀವು ಇನ್ನೊಂದು ಅಲ್ಲೂ ಲಾಭ ಇದೆಯಲ್ಲ, ಎರಡನ್ನೂ ಸೇರಿಸ್ಬಿಟ್ರೆ 2 ಪೈಸಾ ಮಧ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ನನಗೆ 1 ಪೈಸಾ ಅಲ್ಲ 3 ಪೈಸಾ ಬರುತ್ತೆ. ಅದರಿಂದ ದ್ವಿಮುಖ ಅಂದರೆ ಕೊಂಡುಕೊಳ್ಳೋದು ಮಾರೋದು, ಕಮ್ಮಿ ಕೊಂಡ್ಕೊಳ್ಳೋದು ಜಾಸ್ತಿ ಮಾರೋದು, ಅದು ಸಾಮಾನ್ಯ ಜ್ಞಾನ. ಅಲ್ಲಿ 1 ಪೈಸಾ ಇಟ್ಕೊಂಡಿರ್ತೀವಿ, ನಮ್ಮ ಲಾಭ 1 ಪೈಸಾ ಅಂತ ಇಟ್ಕೊಂಡ್ರು ಎಲ್ಲ ಸೇರಿ 3 ಪೈಸಾ ಆಗತ್ತೆ. ಇದು ದ್ವಿಮುಖ ಉಲ್ಲೇಖ. ನೇರ ದರ, ಪರೋಕ್ಷ ದರ 1993 ತನಕ ನಾವು ಪರೋಕ್ಷ ದರದಲ್ಲಿ ಇದ್ವಿ. ಅಂದರೆ 100 ರೂಪಾಯಿ ಕೊಟ್ಟರೆ ಎಷ್ಟು ಡಾಲರ್ ಕೊಡ್ತೀಯಾ ಆ ಥರ. 93 ಆದಮೇಲೆ $1 ಕೊಟ್ಟರೆ ಎಷ್ಟು ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತೀವಿ. ಇದರಲ್ಲಿ 5 ಬೇಸ್ ಕರೆನ್ಸಿ ಅಂತ ಇದೆ. ಅಮೆರಿಕನ್ ಡಾಲರು, ಗ್ರೇಟ್ ಬ್ರಿಟನ್ ಪೌಂಡು, ಜಪಾನೀಸ್ ಗ್ರೇಟ್ ಬ್ರಿಟನ್ ಪೌಂಡು, ಯೂರೋ, ಆಸ್ಟ್ರೇಲಿಯನ್ ಡಾಲರು, ನ್ಯೂಜಿಲ್ಯಾಂಡ್ ಡಾಲರು. ಇವಿಷ್ಟೂ $1 ಕೊಟ್ಟರೆ ಎಷ್ಟು ಅಂತ ಲೆಕ್ಕ ಹಾಕ್ತೀವಲ್ಲ, ಹಾಗೆ 1 ಯೂರೋ ಕೊಟ್ಟರೆ ಎಷ್ಟು, 1 ಗ್ರೇಟ್ ಬ್ರಿಟನ್ ಪೌಂಡ್ ಕೊಟ್ಟರೆ ಎಷ್ಟು, 1 ಆಸ್ಟ್ರೇಲಿಯನ್ ಡಾಲರ್ ಕೊಟ್ಟರೆ ಎಷ್ಟು, ಈ ರೀತಿ 5. ಮಿಕ್ಕಿದ ಎಲ್ಲನೂ ಡಾಲರ್ ಕೊಟ್ಟರೆ ಎಷ್ಟು ಕೊಡ್ತೀಯಾ. ಭಾರತದಲ್ಲೂ $1 ಕೊಟ್ಟರೆ 83, 73 ಕೊಡ್ತೀಯಾ. ಅಂದರೆ ಡಾಲರ್ ಯಾವಾಗಲೂ 1, ಇದು ಮೇಲೆ ಕೆಳಗೆ ಆಗತ್ತೆ. ಇದನ್ನು ಬೇಸು, ಇದನ್ನು ವೇರಿಯಬಲ್ಲು ಅಂತ ಕರಿತೀವಿ ನಾವು, ಈ ರೀತಿ ಬದಲಾವಣೆಗಳನ್ನು. ಆದರೆ ಮೇಲೆ ಕೆಳಗೆ ಎರಡೂ ಹೋಗುತ್ತಾ? ಖಂಡಿತ ಹೋಗುತ್ತೆ. ನಾನು 2000ದಿಂದ 2007 ತನಕ ನೋಡಿದಾಗ 43 ರೂಪಾಯಿ 27 ಪೈಸಾ ಬಹಳ ದಿನ ಇತ್ತು. ಆಮೇಲೆ ಮೇಲೆ ಹೋಯಿತು 48, 50 ತನಕ, ತಿರ್ಗಾ ಕೆಳಗಡೆ ಬಂತು. 2007ರಲ್ಲಿ 39 ರೂಪಾಯಿ 50 ಪೈಸಕ್ಕೆ ಬಂದ್ಬಿಟ್ಟಿತ್ತು. ನಾವು ಬಹಳ ಶಕ್ತರಾಗ್ತೀವಿ ಅಂತ ಅಂದ್ಕೊಂಡಿದ್ದೆ ನಾನು, ಆಗಲಿಲ್ಲ. ಆಮೇಲೆ ತಿರ್ಗಾ ಮೇಲ್ಗಡೆ ಹೋಗ್ತಾನೆ ಹೋಯ್ತು, ನಾವು ಕಳ್ಕೊಳ್ತಾ ಹೋದ್ವಿ. ಆದರೆ ಮೇಲೆ ಕೆಳಗೆ ಆಗೋದು ಶೇರ್ ಮಾರ್ಕೆಟ್ನಲ್ಲಿ ನೋಡಿದ್ದೀವಿ. ಅದೇ ರೀತಿ ವಿದೇಶಿ ವಿನಿಮಯದಲ್ಲೂ ಮೇಲೆ ಕೆಳಗೆ ಆಗೋದನ್ನು ನೀವು ನೋಡ್ಬೋದು. ಆವಾಗ ನಷ್ಟ ಲಾಭ ಎರಡೂ ಇರುತ್ತೆ. ಅದು ಹೇಗೆ ನೋಡೋಣ ಅದನ್ನು. ಆಮೇಲೆ ಇವಾಗ ಏನೇ ಒಂದು ವಸ್ತುನ ಕೊಂಡ್ಕೊಬೇಕಾದ್ರೂ ನಾ ಡಾಲರ್ ಕೊಂಡ್ಕೊಳ್ತೀನಿ, ನೀವು ರೂಪಾಯಿ ಕೊಟ್ಬಿಡ್ತೀರ. ಡಾಲರ್ ಕೊಂಡ್ಕೊಂಡಾಗ ರೂಪಾಯಿ ಕೊಟ್ಬಿಡ್ತೀನಿ, ಅದು ತಕ್ಷಣವೇ ವ್ಯವಹಾರ ಮುಗಿದೋಗುತ್ತೆ. ಅದನ್ನು ನಗದು ಅಂತ ಅಂತೀವಿ. ಟಾಮ್ ಅಂದರೆ ನಾನು ನಾಳೆ ಕೊಳ್ತೇನೆ, ನಾಳೆ ದುಡ್ಡು ಕೊಡ್ತೇನೆ, ಹಾಗೆ ಹೇಳೋದನ್ನು ಟಾಮ್ ಅಂತೀವಿ. ಕೆನಡಾನಲ್ಲಿ ಟಾಮೇ ಮಾಡೋದು. ಕೆನಡಾನಲ್ಲಿ ಟಾಮ್ ಅಂದರೆ ಟುಮಾರೋ, ನಾಳೆ, ಮುಂದಿನ ದಿನ. ಅದನ್ನು ಕೆನಡಾನಲ್ಲಿ ಟಾಮ್ ಮಾಡ್ತಾರೆ ಯಾವಾಗಲೂ. ಮಿಕ್ಕ ಎಲ್ಲ ದೇಶಗಳಲ್ಲೂ 100ಕ್ಕೆ 99 ಅಥವಾ ಇನ್ನೂ ಜಾಸ್ತಿ ಎಲ್ಲ ವ್ಯವಹಾರ ಆಗೋದು ಸ್ಪಾಟ್ ಅಥವಾ
ಗುರುತು ಅಂತ ಹೇಳ್ತೀವಿ. ಅದು ಏನಂದರೆ, ಇವತ್ತು ನಾನು ಕೊಂಡು ಮಾರಿ 2 ದಿನದ ಮುಂದೆ, ಅಂದರೆ ಇವತ್ತು ಬುಧವಾರ, ಗುರುವಾರ ಟಾಮು, ಶುಕ್ರವಾರ ಸ್ಪಾಟು. ನಾನು ಶುಕ್ರವಾರ ನಿಮಗೆ ದುಡ್ಡು ಕೊಡ್ತೀನಿ, ನೀವು ನನಗೆ ಡಾಲರ್ ಕೊಡಿ ಅಂತ ಕೇಳ್ತೀವಿ. ಮಹಾಲಕ್ಷ್ಮಿನಲ್ಲಿ CCIL ಅಂತಿದೆ ಬಾಂಬೆನಲ್ಲಿ, ಅದರಲ್ಲಿ ಎಲ್ಲ ಬ್ಯಾಂಕ್ಗಳು ದುಡ್ಡು ಕೊಡುತ್ತವೆ. ಅದನ್ನು ಅವರು ಪರದೇಶಕ್ಕೆ ಕಳಿಸ್ತಾರೆ. ಆವಾಗ ನೆಟ್ ಮಾಡ್ತೀವಿ. ಅಂದರೆ ನಾನು 10 ಕೊಂಡ್ಕೊಂಡಿರ್ತೀನಿ, 10 ಮಿಲಿಯನ್ನು, 11 ಮಿಲಿಯನ್ ಮಾರಿರ್ತೀನಿ, 1 ಮಿಲಿಯನ್ಗೆ ನಾನು ಕೊಡಬೇಕಾಗಿರೋದು. ಈ ರೀತಿ ದೇಶದಿಂದ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಯಾಕೆ? ನಾನು ಬೆಳಗ್ಗೆ ದುಡ್ಡು ಕೊಟ್ಬಿಡ್ತೀನಿ, ನೀವು ಅಮೇರಿಕ ಓಪನ್ ಆಗೋದೇ 6 ಗಂಟೆ ಭಾರತದ ಸಮಯ. ಆಗ 6 ಗಂಟೆ ಭಾರತದ ಸಮಯದಲ್ಲಿ ಅವರು ನನಗೆ ದುಡ್ಡು ಕೊಡಬೇಕು. ಈ ರೀತಿ ಒಂದು ಬ್ಯಾಂಕ್ ಇತ್ತು ಯುರೋಪ್ನಲ್ಲಿ, ಹರ್ಸ್ಟಾಟ್ ಅಂತ. ಹರ್ಸ್ಟಾಟ್ ಬ್ಯಾಂಕ್ಗೆ ಬೆಳಗ್ಗೆ ದುಡ್ಡು ಕೊಟ್ಟರು. 4:15 ಗಂಟೆ ಆದಮೇಲೆ, ಅದು ಚಳಿಗಾಲದಲ್ಲಿ 4:15 ಗಂಟೆ, ಬೇರೆ ಕಾಲದಲ್ಲಿ 5:15 ಗಂಟೆ ವ್ಯತ್ಯಾಸ. 4:15 ಗಂಟೆ ಆದಮೇಲೆ ಅಲ್ಲಿ ಶುರುವಾಯಿತು ವ್ಯವಹಾರ. ಆವಾಗ ಬ್ಯಾಂಕ್ ಕ್ಲೋಸ್ ಆಗೋಯ್ತು, ಬ್ಯಾಂಕ್ ಮುಚ್ಚೋಯ್ತು. ನಾ ದುಡ್ಡು ಕೊಟ್ಟಿದ್ದೀನಿ, ನೀವು ದುಡ್ಡು ಕೊಟ್ಟಿಲ್ಲ. ಅಲ್ಲಿ ಆ ಬ್ಯಾಂಕ್ ಮುಚ್ಚೋದ್ರೆ ನಾನು ಎಲ್ಲ ರೀತಿಯ ಜನಗಳು ಹೇಗೆ ದುಡ್ಡನ್ನು ಕೇಳ್ತಾರೆ ಆ ರೀತಿ ಕೇಳಿ ಪಡೆಯಬೇಕು. ಅದನ್ನು ನಾವು ಹರ್ಸ್ಟಾಟ್ ರಿಸ್ಕ್ ಅಥವಾ ಸೆಟಲ್ಮೆಂಟ್ ರಿಸ್ಕ್ ಅಂತ ಹೇಳ್ತೀವಿ. ಅದರಿಂದ ಎಲ್ಲ ವ್ಯವಹಾರಗಳು ಸ್ಪಾಟ್ನಲ್ಲಿ ಮಾಡ್ತೀವಿ. ಇನ್ನೊಂದು ವಿಚಾರ, ನಾನು ನ್ಯೂಜಿಲ್ಯಾಂಡ್ನಲ್ಲಿದ್ದೆ. ನ್ಯೂಜಿಲ್ಯಾಂಡಿಂದ ನನ್ನ ತಮ್ಮ ಅಮೇರಿಕನ್ನಲ್ಲಿದ್ದಾನೆ, ಅಶೋಕ ಅಂತ. ಅವನಿಗೆ ನಾನು ಫೋನ್ ಮಾಡಿದೆ. ಇವತ್ತು 28ನೇ ತಾರೀಕು ಬೆಳಗ್ಗೆ 10 ಗಂಟೆ ನ್ಯೂಜಿಲ್ಯಾಂಡ್ನಲ್ಲಿ ಅಂತ ಫೋನ್ನಲ್ಲಿ ಹೇಳ್ತಾ ಇದ್ದೀನಿ. ಅತ್ಲಾಗಡೆಯಿಂದ ಅವನು ನಿಂದು 28, ನಂದು 27, 3 ಗಂಟೆ ಮಧ್ಯಾಹ್ನ ಅಂತ ಅವನು ಹೇಳ್ತಾನೆ. ಅಂದರೆ ಒಂದೇ ದಿನ ಒಂದೇ ಸಮಯದಲ್ಲಿ ಇಲ್ಲಿ 27, ಇಲ್ಲಿ 28. ಅದರಿಂದ ನಾನು 28ನೇ ದಿನಕ್ಕೆ ನಗದಿಗೆ ಇಲ್ಲಿ ವ್ಯವಹಾರ ಮಾಡೋಕ್ಕಾಗೋದೇ ಇಲ್ಲ. ನಾನು ಆಸ್ಟ್ರೇಲಿಯನ್ ಡಾಲರನ್ನು ಕೊಂಡ್ಕೊಬೇಕು ಅಂದ್ಕೊಂಡ್ರೆ ಅಮೇರಿಕಾನಲ್ಲಿ, ಅಮೇರಿಕಾ ಪ್ರಾರಂಭ ಆಗೋ ಅಷ್ಟೊತ್ತಿಗೆ ಆಸ್ಟ್ರೇಲಿಯಾ ಮುಚ್ಚೋಗಿರುತ್ತೆ, ಮಲ್ಕೊಂಡ್ಬಿಟ್ಟಿರ್ತಾರೆ ಅವರು. ನಾವು 9 ಗಂಟೆಗೆ ವ್ಯವಹಾರ ಶುರು ಮಾಡಿದರೆ ಸಾಯಂಕಾಲ 6 ಗಂಟೆಗೆ ಅಮೇರಿಕಾನವರು 9 ಗಂಟೆ ಅವರು ವ್ಯವಹಾರ ಶುರು ಮಾಡ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಳ್ಳೋದೇ ನನಗೆ ಕಷ್ಟ ಆಗೋಗಿತ್ತು ಮೊದಲು. ಈ ಡೀಲಿಂಗ್ ರೂಮು ಅಂತ ಏನು ಕರೀತಾರೆ, ಅಲ್ಲಿ ಏನಿದ್ದಾರೆ ಭಾಳ ಬುದ್ಧಿವಂತರು, ಭಾಳ ತಿಳ್ಕೊಂಬಿಟ್ಟಿದ್ದಾರೆ, ಅವರೇ ಎಲ್ಲ, ಅವೆಲ್ಲ ಸುಳ್ಳು. ಯಾವಾಗ ನಾನು ಸರಳವಾಗಿ ಈ ಥರ ಎಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟೆ, ಆಗ ಆ ಡೀಲಿಂಗ್ ರೂಮ್ ಏನೂ ಅಲ್ಲ, ಜಗನ್ನಾಥ ಏನು ಕೆಲಸ ಮಾಡ್ತಾನೆ, ಆ ಥರ ಇರಬೇಕು ಜೀವನ ನನ್ನ ಪ್ರಕಾರ. ಯಾವುದೇ ರಂಗ ತೋಳಿ ಬಹಳ ಸುಲಭನೇ ಆ ಥರ. ಆಮೇಲೆ ವಾಯ್ದೆ ದರ. ವಾಯ್ದೆ ದರ ಅಂದರೆ ಇವತ್ತು ಡಾಲರ್ 83, 73 ಅಂತ ಇಟ್ಕೊಳ್ಳೋಣ. 3 ತಿಂಗಳಾದ ಮೇಲೆ ನನಗೆ ದುಡ್ಡು ಬರುತ್ತೆ ಅಂತಿದ್ದರೆ ಎಷ್ಟು ಅಂತ ಹೇಳಿದರೆ ಅದು 84 ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ನಾವು ಅಧಿಕ ಅಂತ ಕೂಗ್ತೀವಿ, ಪ್ರೀಮಿಯಮ್ ಅಂತ. 83, 73 1 ತಿಂಗಳಾದ ಮೇಲೂ ಇದ್ದರೆ ಅದು ಸಮ. 83, 73 ಜಾಸ್ತಿ ಕೊಟ್ಟರೆ ಇವತ್ತೇ ಮುಂದಿನ ತಿಂಗಳಿಗೆ ಎಷ್ಟು ಕೊಡ್ತೀಯ ಅಂದರೆ 83, 80 ಕೊಡ್ತೀನಿ ಅಂತಾರೆ, 7 ಪೈಸೆ ಜಾಸ್ತಿ. ಅದು ಅಧಿಕ, ಪ್ರೀಮಿಯಮ್ ಅಂತೀವಿ. ಇಲ್ಲ, ಕೆಲವು ಕರೆನ್ಸಿಗಳು ಹೇಗಿದೆ ಅಂದರೆ, ನಮ್ಮ ಭಾರತದಲ್ಲಿ ಇವತ್ತು ಬಡ್ಡಿ 6% ಇದೆ ಅಂತ ಇಟ್ಕೊಳ್ಳೋಣ, ಒಂದು ದೇಶದಲ್ಲಿ ಬಡ್ಡಿ 2% ಇದೆ ಅಂತ ಇಟ್ಕೊಳ್ಳೋಣ, 4% ಜಾಸ್ತಿ ಇದೆ ನಮ್ಮದು. ಅದರಿಂದ 4% ಪ್ರೀಮಿಯಮ್ ಇರಬೇಕು. ಅದೇ ಆಪೋಸಿಟ್ ತೊಗೊಂಡಾಗ, ವಿರುದ್ಧ ದಿಕ್ಕಿನಲ್ಲಿ ತೊಗೊಂಡಾಗ ನಾವು ಅವ್ರಿಗೆ ಕಮ್ಮಿ, ಅಂದರೆ 83, 73 ಬದಲು 83, 60 ಕೊಡ್ತೀನಿ 1 ತಿಂಗಳಾದಮೇಲೆ ಅಂತ ಹೇಳ್ತಾರೆ. ಇದು ಯಾಕಾಗತ್ತೆ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಆದರೆ ಸಮ, ಅಧಿಕ, ಆಮೇಲೆ ಸೋಡಿ ಅಂತ 3 ರೀತಿ ಇದೆ.
83 73 ಇವತ್ತು ಡಾಲರಿನ ಬೆಲೆ ಇದ್ದರೆ ಒಂದು ತಿಂಗಳಾದಮೇಲೆ ಜಾಸ್ತಿ ಅಂತಲೂ ಹೇಳ್ತಾರೆ, ಇಲ್ಲ ಇದೇ ಬೆಲೆ ಹೇಳ್ತಾರೆ, ಇಲ್ಲ ಕಮ್ಮಿ ಹೇಳ್ತಾರೆ. 2004ರಲ್ಲಿ ರಿಸರ್ಚ್ ಆ್ಯಂಡ್ ಇಂಡಿಯಾ ಬಾಂಡ್ ಅದು ಮುಕ್ತಾಯ ಆಗೋಯ್ತು. ಮಿಲಿಯನ್ ಗಟ್ಟಲೆ ಡಾಲರನ್ನ ವಾಪಸ್ ಕೊಟ್ಬಿಟ್ರು. ಆಗ ನಮ್ಮ ಬಡ್ಡಿ ಜಾಸ್ತಿ ಇದ್ದು ಅಮೇರಿಕಾ ಬಡ್ಡಿ ಕಮ್ಮಿ ಇದ್ರೂ ನಮ್ಮ ದುಡ್ಡು ಡಾಲರೇ ಇರಲಿಲ್ಲ. ಯಾರ ಹತ್ರ ಡಾಲರ್ ಇದೆ, ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಗಾಂಧಿ ಅಂತ ಒಬ್ಬರು ಡೀಲರ್ ಇದ್ದರು, ಅವ್ರ ಹತ್ರ ಭಾಳ ಇತ್ತು. ಅವರು ನಮಗೆ ಸೋಡಿನಲ್ಲಿ ಡಿಸ್ಕೌಂಟ್ನಲ್ಲಿ ಡಾಲರ್ಗಳನ್ನು ಕೊಟ್ಟರು. ಈ ರೀತಿಯೂ ಆಗುತ್ತೆ. ಅದು ಯಾಕಾಗತ್ತೆ? ಈಗ ಭಾರತದಲ್ಲಿ ವ್ಯವಹಾರಕ್ಕೆ ಮಾತ್ರ ನೀವು ದುಡ್ಡನ್ನು ಪರಿವರ್ತನೆ ಮಾಡ್ಬೋದು. ಈಗ ನಾನು ಒಂದು ಎಕ್ಸ್ಪೋರ್ಟ್ ಮಾಡಿದ್ದೀನಿ ಅಂದರೆ ರಫ್ತು, ನನಗೆ ಅದರಲ್ಲಿ ದುಡ್ಡು ಬರುತ್ತೆ. ಅದನ್ನು ನಾನು ಬ್ಯಾಂಕಿಗೆ ಹೋಗಿ ಕೊಟ್ಟರೆ ಅವರು ಬದಲಾಯಿಸಿ ರೂಪಾಯಿಯನ್ನು ಕೊಡ್ತಾರೆ. ಅದೇ ನಾನು ಮನೆ ಮಾರ್ಬಿಡ್ತೀನಿ, ನನ್ನ ಫ್ಯಾಕ್ಟ್ರಿ ಮಾರ್ಬಿಡ್ತೀನಿ, ನನ್ನ ಇಂಡಸ್ಟ್ರಿ ಮಾಡಿಬಿಡ್ತೀನಿ ಅಂತ ಹೇಳಿದರೆ ಕ್ಯಾಪಿಟಲ್ ಕನ್ವರ್ಟಬಿಲಿಟಿ ಅಂತಿದೆ. ರಾಜವಾಡೆ ರಾನಡೆ ಅಂತ ಅವರುಗಳು ಇದಕ್ಕೆ ಚೇರ್ಮನ್ ಆಗಿ ಅದರ ಬಗ್ಗೆ ಯೋಚನೆ ಮಾಡಿ ಇಲ್ಲ ಭಾರತ ದೇಶದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಯಾಕಂದರೆ 2004ರಲ್ಲಿ ಅವತ್ತಿನ ಅತ್ಯಂತ ದೊಡ್ಡ ಷೇರಿನ ಒಂದು IPO 4,000 ಕೋಟಿ ಕೊಟ್ಟಾಗ ನೀವು ಗೂಗಲ್ಗೆ ಹೋಗಿ ನೋಡಿ, ಒಬ್ಬನೇ ಒಬ್ಬ ಅಮೇರಿಕನ್ನು 4,000 ಕೋಟಿ ಅಪ್ಲೈ ಮಾಡಿಬಿಟ್ಟ. ಇವತ್ತಿಗೂ ತಿಳ್ಕೊಳ್ಳಿ, ಆ್ಯಪಲ್ ಮತ್ತು ಮೈಕ್ರೋಸಾಫ್ಟ್ 2 ಕಂಪನಿಯ ಒಟ್ಟು ಬೆಲೆ 5 ಟ್ರಿಲಿಯನ್ಗಿಂತ ಜಾಸ್ತಿ. 2 ಕಂಪನಿದು. ಅದೇ ಭಾರತ ದೇಶದಲ್ಲಿರುವ ಎಲ್ಲ ಕಂಪನಿಗಳು 5,000 ಕಂಪನಿಗಳನ್ನು ಸೇರಿಸಿದರೆ $5 ಟ್ರಿಲಿಯನ್ ಇಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ. 2 ಕಂಪನಿ ಆಸ್ತಿ ಇಡೀ ಭಾರತ ದೇಶದ ಎಲ್ಲ ಕಂಪನಿಗಳ ಆಸ್ತಿಯಕ್ಕಿಂತ ಜಾಸ್ತಿ ಇದೆ. ಹೀಗಿರೋವಾಗ ನಾವು ಕ್ಯಾಪಿಟಲ್ ಕನ್ವರ್ಟಬಿಲಿಟಿ ಕೊಟ್ಬಿಟ್ರೆ ಕೊಂಡುಕೊಂಡ್ಬಿಡ್ತಾರೆ ದೇಶನ್ನ. ಅದರಿಂದ ಕೊಡಲ್ಲ. ರಾನಡೆ ಮತ್ತು ರಾಜವಾಡೆ ನಾನು ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಭಾಷಣ ಮಾಡಿ ಬ್ರಿಕ್ ಅಂತ, ಇವಾಗ ಬ್ರಿಕ್ಸ್ ಅಂತಾರೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಬ್ರಿಕ್. ಸೌತ್ ಆಫ್ರಿಕಾ ಇವಾಗ ಸೇರಿಸಿದ್ದಾರೆ. ಆವಾಗ ಇರಲಿಲ್ಲ. 2006ರಲ್ಲಿ ನಾವು ಸ್ಟಾರ್ ಕ್ರೂಸ್ನಲ್ಲಿ ಹೋದ್ವಿ. ಅಲ್ಲಿ ನಮ್ಮ ಕಾನ್ಫರೆನ್ಸು, ನಮ್ಮ ಫೆಡೈ ಫಾರಿನ್ ಎಕ್ಸ್ಚೇಂಜ್ ಡೀಲರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನನ್ನನ್ನು ಕಳಿಸಿದ್ರು. ಅಜಾರಯ್ಯ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ CGM ಆವಾಗ ಅದನ್ನು ಹೆಡ್ ಮಾಡ್ತಿದ್ರು. ಅವರು ಫಿಮ್ಡಾ ಚೀಫ್ ಆಗಿದ್ದಾರೆ. ನನ್ನ ಇಂಗ್ಲೀಷ್ ಪುಸ್ತಕಕ್ಕೆ ಅವರೇ ಪ್ರಿಫೇಸ್ ಬರೆದಿರೋದು. ಅದನ್ನೇ ನಾವು ಕನ್ನಡದಲ್ಲಿ ಭಾಷಾಂತರಿಸಿ ಪ್ರಕಟಿಸಿದ್ದೀವಿ. ಅವ್ರಿಗೆ ಓದಿದೆ, ಅವರು ಒಪ್ಕೊಂಡ್ರು. ಅದರಿಂದ ಅದನ್ನೇ ಈಗ ರಾಜವಾಡೆ ರಾನಡೆ ಹೇಳಿದರು, ಇವತ್ತು ಅಮೇರಿಕಾ ಏನಿದೆ ಪರವಾಗಿಲ್ಲ, ಈ ಬ್ರಿಕ್ ದೇಶಗಳು ಅವ್ರನ್ನ ಮಟ್ಟುಗೋಲು ಹಾಕಿಬಿಡತ್ತೆ ಎಲ್ಲ ಹೇಳಿದರು. ಅಜರಯ್ಯ ಅವರು, ಜಗನ್ನಾಥ್ ಒಂದೆರಡು ಪ್ರಶ್ನೆ ಕೇಳೋಕ್ಕಾಗತ್ತಾ ಅಂತ ಕೇಳಿದರು. ನಾನು ಅವ್ರನ್ನ ಕೇಳಿದೆ, ಸ್ವಾಮಿ ಅವರ GDP 28% ಇದೆ. ಅವರು 1% ಬೆಳೆದರೆ, ಒಂದೇ 1% ಬೆಳೆದರೆ 0.28% ಆಗತ್ತೆ. ನಮ್ಮ ಎಕಾನಮಿ 3% ಇದೆ. ನಾವು 10% ಬೆಳೆದರೆ 0.3 ಆಗ್ತೀವಿ. ನಾವು 8 ಇರ್ಬೋದು, ಆದರೂ 28ಗಿಂತ ಕಮ್ಮಿ ಆಗ್ತೀವಲ್ಲ ಸ್ವಾಮಿ, ಅದು ಹೆಂಗಾಗತ್ತೆ ಅವ್ರನ್ನ ಹೊಡೆಯೋಕ್ಕೆ? ಬಹಳ ಕಷ್ಟ. ನಾನು ರಾಜನ ಮುಂದೆ ನಿಂತು, ರಾಜ ನಿನಗಿಂತ ನಾನು ಜಾಸ್ತಿ ಆಸ್ತಿವಂತನಾಗುತ್ತೇನೆ ಅಂದರೆ ಕಷ್ಟ ಆಗತ್ತೆ ಆ ರೀತಿ. ಆಮೇಲೆ ನಾ ಹೇಳಿದೆ, ನೋಡಿ ಸ್ವಾಮಿ, ನನ್ನ ಮಗ 35%ಇಂದ 20% ಜಾಸ್ತಿ ಮಾರ್ಕ್ಸ್ ತೊಗೊಳ್ತಾನೆ. ಎಷ್ಟಾಗತ್ತೆ? 42 ಆಗುತ್ತೆ. ಆದರೆ ನಿಮ್ಮ ಮಗಂಗೆ ಆಗಲೇ 99 ಬಂದ್ಬಿಟ್ಟಿದೆ, ಅವನು 20% ಇರಲಿ, 1% ಜಾಸ್ತಿ ತೊಗೊಳ್ಳೋದು ಹೆಂಗೆ ಸ್ವಾಮಿ? 100 ಮೇಲೆ ಯಾರೂ ಕೊಡಲ್ಲ. ಹಾಗೇನೆ
ಅವ್ರದ್ದು ಪರ್ಸೆಂಟೇಜ್ ಕಮ್ಮಿ ಇದ್ರೂ ನಿಜ ವಿಚಾರ ಅವ್ರು ನಮಗಿಂತ ಜಾಸ್ತಿ ಆಗಿಬಿಡ್ತಾರೆ. ಅವ್ರು ಹೇಳಿದರು, ಜಗನ್ನಾಥ್ ನೀವು ಬಂದು ನನ್ನನ್ನು ಬಾಂಬೆನಲ್ಲಿ ಭೇಟಿಯಾಗಿ ಅಂತ ಕಾರ್ಡ್ ಕೊಟ್ಟರು, ಉತ್ತರ ಕೊಡಲಿಲ್ಲ. ಅದು ನಮ್ಮ ಟ್ರೆಜರಿ ಮ್ಯಾನೇಜ್ಮೆಂಟ್ ಆ ಥರ ಇರುತ್ತೆ. ಎಂಥ ನನಗೇ ಆಗಲಿ ಯಾರಿಗೇ ಆಗಲಿ ಸುಮಾರು ವಿಚಾರಗಳು ಗೊತ್ತಾಗಲ್ಲ. ನನಗೆಲ್ಲ ಗೊತ್ತು ಅಂದ್ಕೊಂಡ್ರದು ಬೇಕೂಫ್ತನ. ನಾವು ಒಂದು ನಾಟಕ ಮಾಡ್ತಾಯಿದ್ವಿ, ಅದರಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಇಲ್ಲಿ, ಗುರುಕುಮಾರ, ಇವರು ನಮ್ಮ ಬಾಲಾಜಿ ಎಲ್ಲ. ಅದರಲ್ಲಿ ಬೆನಕನಹಳ್ಳಿಯ ಕುಪ್ಪಸ್ವಾಮಿಯ ಮಗ ಫಣಿಪತಿ ನನ್ನ ಹೆಸರು. ಅದನ್ನು ನಾನು ಕಾವ್ಯನಾಮ ಬೇಕೂಫಾ ಅಂತ ಇಟ್ಕೊಂಡಿರ್ತೀನಿ, ಈ ಪರಿಯ ಮೋಜು ಅಂತ ಆ ನಾಟಕ. ಆ ಥರ ಬೇಕೂಫಾ ಆಗ್ಬಿಡ್ತೀನಿ, ನಾ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಗೊತ್ತಾದರೆ. ಆ ಥರ ಖಂಡಿತ ಎಲ್ಲರೂ ಎಲ್ಲ ತಿಳ್ಕೊಂಡಿರಲ್ಲ, ಅದನ್ನು ಕಲಿತಾ ಹೋಗ್ಬೇಕಷ್ಟೆ. ಈ ಬಡ್ಡಿ ವ್ಯತ್ಯಾಸದಲ್ಲಿ ಪ್ರೀಮಿಯಮ್ಮು ಬರುತ್ತೆ. ಆದರೆ ನಾವು ಫುಲ್ಲಿ ಕನ್ವರ್ಟಬಲ್ ಕರೆನ್ಸಿ ಅಂದರೆ ಸಂಪೂರ್ಣವಾಗಿ ಪರಿವರ್ತನೆ ಮಾಡೋಕ್ಕೆ ಆಗದೇ ಇರೋಂತಹ ಕರೆನ್ಸಿ ಇರೋದರಿಂದ ನಮ್ಮ ಬೇಡಿಕೆ ಮತ್ತು ಈಡೇರಿಕೆ ಮೇಲೆ ಅದರ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಹೊರತು ಬಡ್ಡಿ ವ್ಯತ್ಯಾಸದಲ್ಲೇ ಮಾಡೋಕ್ಕೆ ಆಗೋಲ್ಲ. ಇದರ ಪರಿಣಾಮ ನಾನು ನಿಮ್ಗೆ ಹೇಳಿದೆ, ಬೆಲೆ ಏರೋದು, ಕಮ್ಮಿ ಆಗೋದು, ಡಾಲರ್ ಲೆಕ್ಕದಲ್ಲಿ ಕಮ್ಮಿ, ನಮ್ಮ ಲೆಕ್ಕದಲ್ಲಿ ಜಾಸ್ತಿ ಆಗಿಬಿಟ್ಟು ನಮಗೆ ಅನ್ಯಾಯ ಆಗಿಬಿಡುತ್ತೆ. ಮುಂದೆ ಮಾರಾಟ, ಇವಾಗ ನಾವು ಪೂರ್ತಿ ಒಂದು ಬಂಡವಾಳ ಅಥವಾ ಹೂಡಿಕೆ ಎಲ್ಲ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಅಂತೇಳಿದರೆ, ನಮ್ಮ ಕೇಂದ್ರ ಸರ್ಕಾರ ಕೆಲವು ನಿಯಮಗಳನ್ನು ತಿಳಿಸುತ್ತೆ, ನಮ್ಮ ಕೇಂದ್ರೀಯ ಬ್ಯಾಂಕು ಕೆಲವು ನಿರ್ಣಯಗಳನ್ನು ನೀಡಿ ಕಟ್ಟುಪಾಡುಗಳನ್ನು ಹಾಕುತ್ತೆ. ಯಾಕೆ? ಇವಾಗ ನಾ ಏನೇ ಕೊಂಡ್ಕೊಂಡ್ರು ಸ್ವಲ್ಪನ್ನ ಕಡೆ ತನಕ ಇಟ್ಕೊಳ್ತೀನಿ. ಒಂದು ಬಾಂಡ್ ತೊಗೊಂಡಿದ್ದೀನಿ 5 ವರ್ಷದ್ದು, 5 ವರ್ಷ ನಾ ಇಟ್ಕೊಳ್ತೀನಿ ಅಂತ ಹೇಳಿದರೆ ಅದನ್ನು ನಾವು ಅವಧಿ ಪೂರ್ತಿ ಉಳಿಸ್ಕೊಳ್ಳೋದು ಹೆಲ್ಡ್ ಟಿಲ್ ಮೆಚುರಿಟಿ ಅಂತ ಕರಿತೀವಿ. ಅದೇ ಕೆಲವನ್ನ ಅವೈಲಬಲ್ ಫಾರ್ ಸೇಲ್, ಮಾರಾಟ ಮಾಡಬಹುದು ಅಂತ ಇಟ್ಕೊಳ್ತೀವಿ. ಆಮೇಲೆ ಇನ್ನು ಕೆಲವನ್ನ ಹೆಲ್ಡ್ ಫಾರ್ ಟ್ರೇಡಿಂಗ್ ಅಂತ ಇಟ್ಕೊಳ್ತೀವಿ. ನಾವು ಯಾವುದನ್ನು ವ್ಯಾಪಾರಕ್ಕೆ ಮಾರಾಟಕ್ಕೆ ಇಟ್ಕೊಂಡಿದ್ದೀವಿ ಅದು ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ. ಆವಾಗ ಮಾರ್ಕೆಟ್ನಲ್ಲಿ ಎಷ್ಟಿದೆ ಬೆಲೆ ಅದನ್ನು ತಗೊಂಡು ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಅವೈಲಬಲ್ ಫಾರ್ ಸೇಲ್, ಸ್ವಲ್ಪ ದುಡ್ಡನ್ನು ನಾವು ಷೇರುಗಳನ್ನು ಕೊಂಡ್ಕೊಂಡು ಮಾರಾಟ ಮಾಡಿ ಅದರಿಂದ ಲಾಭ ಮಾಡೋಕ್ಕೋಸ್ಕರ ನಾವು ಮಾಡ್ತೀವಿ. ಅದನ್ನು ಸ್ವಲ್ಪ ದಿನ ಇಟ್ಕೊಳ್ತೀವಿ. ಈಗ ನೋಡಿ, ನಮ್ಮ ದೇಶದಲ್ಲಿ ಕೋವಿಡ್ ಆದಾಗ 20 ಮಾರ್ಚ್ 2020 ನೀವೇನಾದರೂ ನೋಡಿದರೆ ರೇಣುಕಾ ಶುಗರ್ ಅನ್ನೋದು 4 ರೂಪಾಯಿ ಇತ್ತು, ಇವತ್ತು 45 ರೂಪಾಯಿ ಇದೆ. ಇನ್ಫೋಸಿಸ್ 530 ರೂಪಾಯಿ ಇತ್ತು, ಇವತ್ತು 1750 ಇದೆ. ಒಂದು ವಿಶೇಷವಾದ ಕಂಪ್ನಿ ಇತ್ತು, ಅದನ್ನು ನಾನು ಎಲ್ಲೋ ಬರ್ಕೊಂಡಿದ್ದೆ. ಓಕೆ, ಆ ಕಂಪ್ನಿ ಅಂತೂ 2 ರೂಪಾಯಿ ಇದ್ದಿದ್ದು 260 ರೂಪಾಯಿ ಆಗೋಯ್ತು. ಈ ರೀತಿ ಯಾವಾಗ ಎಲ್ಲರೂ ತೊಂದರೆನಲ್ಲಿ ಸಿಕ್ಕಾಕೊಂಡಿರ್ತಾರೆ ಆವಾಗ ಧೈರ್ಯವಾಗಿ ಯಾವನು ಕೊಂಡ್ಕೊಂಡಿದ್ದಾನೆ ಅವನು ಚೆನ್ನಾಗಿ ದುಡ್ಡು ಮಾಡ್ತಾನೆ. ಅವೈಲಬಲ್ ಫಾರ್ ಸೇಲ್ ಅಂಥವನ್ನ ಮಾರಿ ದುಡ್ಡನ್ನು ಮಾಡ್ಬೋದು. ಕೆಲವು ಕಂಪ್ನಿಗಳು 10ರಷ್ಟಾಯಿತು, ಕೆಲವು ಕಂಪ್ನಿಗಳು 100ರಷ್ಟಾಯಿತು. ಆಶ್ಚರ್ಯ ಆಗೋಯ್ತು. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದರೆ 2020 ಮಾರ್ಚಲ್ಲಿ ಭಾಳ ಕಳ್ಕೊಂಬಿಟ್ಟಿದ್ದೀನಿ ಅಂತ ಒದ್ದಾಡ್ತಿದ್ರಿ, ಅದೆಲ್ಲ ಬಹಳ ಮೇಲ್ಗಡೆ ಹೊಟ್ಟೋಯ್ತು. ಅದೇ ಮಾರ್ಚ್ 2020ರಲ್ಲಿ ಯಾರು ಮ್ಯೂಚುವಲ್ ಫಂಡ್ ಹಾಕಿದ್ದಾರೆ ಅವರಿಗೆ ಆ ವರ್ಷ 92%, 92% ಲಾಭ ಬಂತು. ನಂಬ್ತೀರಾ? ನಮ್ಮಲ್ಲಿ ಬಲವಂತ ಸೂರ್ತಿ ಅಂತ ನನಗೆ ಮೇಲಧಿಕಾರಿ, ಅವರು ಇದರಲ್ಲಿ ಬಹಳ ಬುದ್ಧಿವಂತರು. ಅವರು ಆ ರೀತಿ ದುಡ್ಡು ಮಾಡ್ತಾರೆ. ಅವರು ಗುಜರಾತಿ. ನಾವು ಯಾಕೆ ಮಾಡಲ್ಲ? ನಾವು ಯಾವಾಗ ಕೆಳಗಡೆ ಹೋಗುತ್ತೆ ಅಯ್ಯೋಯ್ಯೋ ಅಂತ ಹೆದರ್ಕೊಂಡು ಮಾರ್ತೀವಿ, ಯಾವ ಮೇಲೋಗುತ್ತೆ ಅಂತ ಕೊಂಡ್ಕೊಳ್ತೀವಿ. ಅದು ನಮ್ಮ ತಪ್ಪು, ಯಾರೂ ಬುದ್ಧಿವಂತರಲ್ಲ. ಈ ಥರ ಆಗ್ತಾ ಇರುತ್ತೆ. ಇದರಿಂದ ಸ್ವಲ್ಪ ಇಲ್ಲಿಡಬೇಕು, ಸ್ವಲ್ಪ ಅಲ್ಲಿಡಬೇಕು, ಸ್ವಲ್ಪ ಅಲ್ಲಿಡಬೇಕು ಅಂತ ಹೇಳ್ತಾರೆ. ಈಗ ಹೆಲ್ಡ್ ಟಿಲ್ ಮೆಚುರಿಟಿ ಅಂತೀವಲ್ಲ, 1970ರಲ್ಲಿ ವಿಪ್ರೋ ಕಂಪ್ನಿಯವರು 10,000 ರೂಪಾಯಿ ಬಂಡವಾಳ IPO ಹಾಕಿದರು. 100 ರೂಪಾಯಿ ಒಂದು ಶೇರು. 100 ಶೇರ್ಗೆ ಎಷ್ಟು? 10,000. 10,000 ರೂಪಾಯಿದು ಇವತ್ತು
ಎಷ್ಟಾಗಿರ್ಬೋದು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. 10,000 ಇವತ್ತು 500 ಕೋಟಿ ಆಗಿಬಿಟ್ಟಿದೆ. ಬಾಂಬೆನಲ್ಲಿ ಒಬ್ಬ ಮೊಹಮ್ಮದ್ ಅಂತ ಅವನ ಹೆಸರು, ಅವನು ಇವತ್ತಿಗೂ ಇಟ್ಕೊಂಡಿದ್ದಾನೆ. ಅವನು ಒಂದು ಪೇಪರ್ನಲ್ಲಿ ಬಂದಿತ್ತು, ಟೈಮ್ಸ್ ಆಫ್ ಇಂಡಿಯಾನಲ್ಲಿ. 10,000 ಕೊಟ್ಟಿದ್ದೆ, ಇವತ್ತು 500 ಕೋಟಿ ಆಗಿಬಿಟ್ಟಿದೆ. ನೋಡಿ ಹೇಗಿದೆ. ಅದರಿಂದ ಕೆಲವನ್ನ ಕೊಂಡುಕೊಂಡಿದ್ದು ಕಡೇ ತನಕ ಇಟ್ಕೊಬೇಕು. ಸುಮಾರು ವಿಚಾರ ನಮ್ಮ ಶ್ರೀಧರ್ ಅವ್ರ ಹತ್ರ ಕಲಿತೆ. ನಾ IRDನಲ್ಲಿ ಇರ್ತಾ ಶೇರ್ಗಳನ್ನು ಏನು ಅಂತ ಅವರೇ ಹೇಳ್ಕೊಟ್ಟಿದ್ದು ನನಗೆ. ಇರಲಿ, ಅದರ ವಿಚಾರನೂ ಆಮೇಲೆ ಹೇಳ್ತೀನಿ ನಾನು. ನಂತರ ಈ ಖಜಾನೆನವರು ಏನೇನು ಮಾಡಬೇಕಾಗತ್ತೆ? ನಮ್ಮಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಸೆಟ್ ಎಷ್ಟಿರಬೇಕು, ಲೈಬಿಲಿಟಿ ಎಷ್ಟಿರಬೇಕು, ನಮ್ಮಲ್ಲಿ CRR ರೇಷಿಯೋ, SLR ರೇಷಿಯೋ, ಹಾಗೆ ಹೇಳ್ದಂಗೆ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಎಷ್ಟು, ಇವೆಲ್ಲನೂ ನಿರ್ಣಯಿಸ್ತಾರೆ. ಅದೆಲ್ಲನೂ ಸರಿಯಾಗಿ ಸಮತೋಲನಕ್ಕೆ ತರಬೇಕಾದ್ರೆ ನಮ್ಗೆ ಹೇಳ್ತಾರೆ, ಈ ಥರ ಮಾಡಬೇಕಪ್ಪ, ಏನು ಮಾಡ್ತೀಯಾ ಅಡ್ಜಸ್ಟ್ ಮಾಡು. ದ್ರವ್ಯತೆ ನಿರ್ವಹಣೆ, ನಾ ಹೇಳಿದೆ ICICIಗೆ ಎಲ್ಲರೂ ಹೋಗಿ ದುಡ್ಡು ತೊಳಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ? ಅದೇ ರೀತಿ ಯಾವ ಬ್ಯಾಂಕಿಗೆ ಬೇಕಾದ್ರೆ ಆಗ್ಬೋದು. ಅದರಿಂದ ದ್ರವ್ಯತೆನ ಇಟ್ಕೊಂಡಿರ್ಬೇಕು. ಎಲ್ಲ ಸಾಲನೇ ಕೊಟ್ಬಿಟ್ರೆ ಠೇವಣಿಯವರು ಬಂದ್ಬಿಟ್ಟು ಕೇಳಿದ್ರೆ ಕೊಡೋಕ್ಕೆ ದುಡ್ಡು ಇರಬೇಕು. ಅದು ಸಾಮಾನ್ಯ ಜ್ಞಾನ. ಆಮೇಲೆ ನಿಧಿ ನಿರ್ವಹಣೆ ಕರೆಕ್ಟಾಗಿ ಮಾಡಬೇಕು. ಬಂಡವಾಳ ಪರ್ಯಾಪ್ತತೆ, ಕ್ಯಾಪಿಟಲ್ ಅಡಿಕ್ವಸಿ, ನಾ ಆಗಲೇ ಹೇಳಿದೆ, ಬರೀ ಬೇರೆಯವ್ರ ದುಡ್ಡನ್ನು ಕೊಡೋ ಹಂಗಿಲ್ಲ, ನಾವು ಬಂಡವಾಳ ಹಾಕಿರಬೇಕು. 9% ಇವತ್ತು. ನಷ್ಟ ಸಂಭಾವ್ಯ ನಿರ್ವಹಣೆ, ವೋಲ್ಕರ್ ಅಂತ ಒಬ್ಬರಿದ್ದರು, ಫೆಡೈ ಚೀಫು, ಏನು ಸೊಗಸಾಗಿ ಭಾಷಣ ಮಾಡೋರು. ರಿಸ್ಕ್ ಮ್ಯಾನೇಜ್ಮೆಂಟ್, ನಷ್ಟ ಸಂಭಾವ್ಯ ನಿರ್ವಹಣೆ ಹೇಗೆ? ಪಾಸಿಂಗ್ ಆನ್ ದ ರಿಸ್ಕ್, ನಮ್ಮ ತೊಂದರೆಗಳೇನಿದೆ ಇನ್ನೊಬ್ಬನ ಮೇಲೆ ಹಾಕ್ಬಿಡೋದು. ಇನ್ಶೂರೆನ್ಸು, ಆಕ್ಸಿಡೆಂಟ್ ಆಗೋದೇ ಇಲ್ವಾ? ಆಗತ್ತೆ. ನಷ್ಟ ಇನ್ಶೂರೆನ್ಸ್ ಕಂಪ್ನಿ ಮೇಲೆ, ಅದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಾರೆ. ಇವಾಗ ಯಾವುದೇ ಒಂದು ನಷ್ಟ ಆಗಲಿ ನಮಗೆ ಗೊತ್ತಿದ್ರೆ ನಾವು ಸರಿಯಾಗಿ ನೋಡ್ಕೊಂಡ್ಬಿಡ್ತೀವಿ, ಗೊತ್ತಾಗಲ್ಲ. ಇವಾಗ ಯಾವುದೇ ಒಂದು ವಿಚಾರ ತೊಗೊಳ್ಳಿ ನೀವು, ತಕ್ಷಣಕ್ಕಾಗೋಗುತ್ತೆ. ಆ ಸಮಯದಲ್ಲಿ ಆ ನಷ್ಟನ್ನು ಬೇರೆಯವ್ರ ಮೇಲೆ ಹಾಕಕ್ಕೆ ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತೀವಿ. ಆ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ಗಳು, ಅದರಲ್ಲಿ ಸುಮಾರು ವಿಚಾರ ಇದೆ, ಅದಕ್ಕೆ ಬರೋಣ, ಮುಂದೆ ಬರೋಣ. ಆಮೇಲೆ ಕಾಲ್ಪರ್ ಅಂತ ಬರೆದಿದ್ದೀನಿ. ಏನದು? ಒಬ್ಬರು ಕಾಲ್ಪರ್, ದಿನ ವ್ಯಾಪಾರಿ, ಪೊಸಿಷನ್ ಟ್ರೇಡರ್. ಹೇಗೆ ನಾವು ವ್ಯಾಪಾರ ಮಾಡ್ತೀವಿ ಅಂದರೆ, ನಾವು ಡೀಲಿಂಗ್ ರೂಮ್ನಲ್ಲಿ ಕೂತಿರ್ತೀವಿ, ನಮ್ಮಲ್ಲಿ ಕೊಂಡ್ಕೊಳ್ಳೋದು ಮಾರೋದು, ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಸ್ಕ್ವೇರ್ ಆಗಿರ್ಬೇಕು. ಅಂದರೆ ಯಾವುದೂ ಇಟ್ಕೊಂಡಿರ್ಬಾರ್ದು ದುಡ್ಡು ನಮ್ಮ ಹತ್ರ. ಮೊದಲು ಕೊಂಡ್ಕೋ ಅಥವಾ ಮಾರು, ಅಥವಾ ಫಸ್ಟು ಮಾರು ಆಮೇಲೆ ಕೊಂಡ್ಕೋ, ಏನಾದರೂ ಆಗಲಿ ಲಾಭ ಬರಬೇಕು. ಲಾಭ ಬರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಆದರೆ ನಷ್ಟನೂ ಆಗುತ್ತೆ. ಇದರಲ್ಲಿ 2 ನಿಮಿಷಕ್ಕೂ ಕೊಂಡ್ಕೊಳ್ಳೋದು ಮಾರೋದು, ಕೊಂಡ್ಕೊಳ್ಳೋದು ಮಾರೋದು, ಕೊಂಡ್ಕೊಳ್ಳೋದು ಮಾರೋದು. ಇವಾಗ ಝೀರೋದಾ ಅಂತಿದೆ, ಅಲ್ಲಿ ಬ್ರೋಕರೇಜ್ ಭಾಳ ಕಮ್ಮಿ, ಕೊಂಡ್ಕೊಳ್ಳಿ ಮಾರಿ ಅಂತ ಹೇಳ್ತಾ ಇರ್ತಾನೆ ಅವನು. ಆ ಥರ ಮಾಡೋದನ್ನು ಕಾಲ್ಪರ್ ಅಂತ ಹೇಳ್ತೀವಿ. ನಮ್ಮ ಗುಂಪಿನಲ್ಲಿ ರಮೇಶ್ ಹಂಗೆ ಭಾಳ ಮರ್ಯಾದೆ, ಎಲ್ಲ ಹೇಳ್ತಾನೆ, ಇದನ್ನು ಕೊಂಡ್ಕೋ ಅದನ್ನು ಕೊಂಡ್ಕೋ ಅಂತೆಲ್ಲ. ಒಂದು ದಿನದ ವ್ಯಾಪಾರಿ ನಾವೇನು ಮಾಡ್ತೀವಿ, ಇವತ್ತು ಕೊಂಡ್ಕೊಳ್ತೀವಿ, ಇವತ್ತು ರಾತ್ರಿ ಒಳಗಡೆ ಮಾರ್ಬಿಡ್ತೀವಿ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಾರ್ಬಿಡ್ತೀವಿ, ಇಂಥ ಸಮಯದಲ್ಲಿ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಳ್ತೀವಿ. ಅದರಲ್ಲಿ ಲಾಭನೂ ಬರ್ಬೋದು, ನಷ್ಟನೂ ಆಗ್ಬೋದು. ನಾನು ಎಲ್ಲನೂ ಲಾಭ ಬರುತ್ತೆ ಅಂತ ಹೇಳೋದಿಲ್ಲ. ಜೊತೆಗೆ ಪೊಸಿಷನ್ ಟ್ರೇಡರ್ ಅಂತಿರ್ತಾರೆ, ಅಂದರೆ ಕೊಂಡ್ಕೊಂಬಿಡೋದು, 6 ತಿಂಗಳು ಇಟ್ಕೊಳ್ಳೋದು, ಆಮೇಲೆ ಮಾರೋದು. ಸೊ 5 ನಿಮಿಷ, 10 ನಿಮಿಷ, 1 ಗಂಟೆಗೆ ಮಾಡೋನು ಒಬ್ಬ, 1 ದಿನಕ್ಕೊಂದು ಸಲ ಕೊಂಡ್ಕೊಂಡು ಮಾರೋನೊಬ್ಬ, ಕೊಂಡ್ಕೊಂಬಿಟ್ಟು ಸುಮಾರು ದಿನ ಆದಮೇಲೆ ಮಾರೋನು ಇಲ್ಲ ಕೊಂಡ್ಕೊಳ್ಳೋನು ಒಬ್ಬ. ಈ ರೀತಿ 3 ಥರ ಜನ ಇರ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ, 3 ಥರ ಈ ವ್ಯಾಪಾರ ಇರುತ್ತೆ. ಇದರಲ್ಲಿ ಡೀಲಿಂಗ್ ರೂಮ್ ಅಂತ ಒಂದು ಮಾಡ್ತಾರೆ. ಅಂದರೆ ಈ ಖಜಾನೆ ನಿರ್ವಹಣೆಯಲ್ಲಿ ಕೊಂಡ್ಕೊಳ್ಳೋದು ಮಾರೋದು ಮಾಡ್ತಾರಲ್ಲ, ಅವ್ರನ್ನ ಮುಂದಣ ಕಚೇರಿ, ಫ್ರಂಟ್ ಆಫೀಸ್ ಅಂತ ಕರೀತಾರೆ. ಈ ಏನೇನು ಕೊಂಡ್ಕೊಳ್ಳೋಕ್ಕೆ ರೂಲ್ಗಳು ಮಾಡಬೇಕು, MIS ಅಂತೀವಿ. ಅಂದರೆ ಯಾವ್ಯಾವುದು ವಿಚಾರಗಳನ್ನು ಮ್ಯಾನೇಜ್ಮೆಂಟ್ಗೆ ತಿಳಿಸ್ಬೇಕು
ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್, ನಷ್ಟ ನಿರ್ವಹಣೆ ಅಂತ ಹೇಳಿದ್ನಲ್ಲ ಅದು. ಈ 3 ಕೆಲಸ ನಡುವಣನವರು ಮಾಡ್ತಾರೆ. ನಡುವಣನವರು ಕೊಂಡ್ಕೊಳ್ಳೋದು ಮಾಡೋ ಹಾಗೆ ಇಲ್ಲ. ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಬೇರೆ ಬೇರೆ ಜನ ಇರ್ತಾರೆ. ನಾನು ಕೊಂಡ್ಕೊಂಡ್ಬಿಡ್ತೀನಿ, ಅವನು ಹೇಳ್ತಾ ಇರ್ತಾನೆ, ನೋಡು ನೀನು ಕೊಂಡ್ಕೊಂಡಿದೀಯಾ, ಇಷ್ಟು ಲಾಸ್ ಆಗ್ತಾ ಇದೆ, ಇನ್ನೂ ತೆಪ್ಪಕ್ಕೆ ಕೂತಿದೀಯಾ, ನೋಡ್ಕೋ. ಆದರೆ ಅವನು ನೋಡ್ಕೋ ಅಂತಷ್ಟೇ ಹೇಳ್ಬೋದು, ಅವನೇನು ಮಾಡೋ ಹಂಗಿಲ್ಲ. ಅದು ನಡುವಣ ಕಚೇರಿ. ಹಿಂದಣ ಕಚೇರಿ ಅದು ಕತ್ತೆ ಚಾಕ್ರಿ. ಏನಂತೇಳಿದರೆ, ನಾ ಏನು ಕೊಂಡ್ಕೊಳ್ತೀನಿ, ಏನು ಮಾಡ್ತೀನಿ ಅದನ್ನೆಲ್ಲ ಅವರು ಬರ್ಕೊಬೇಕು, ಅವರಿಗೆ ದುಡ್ಡು ಕಳಿಸ್ಬೇಕು, ವಾಪಸ್ ತೊಗೊಬೇಕು, ಎಲ್ಲ ಸ್ಪಾಟ್ನಲ್ಲಿರುತ್ತೆ. 2 ದಿನ ಆದಮೇಲೆ ಅವನ್ನೆಲ್ಲ ನೋಡ್ಕೊಬೇಕು. ಆಮೇಲೆ ತಾಳೆ ಮಾಡ್ತಾ ಇರಬೇಕು, ಎಲ್ಲರಿಂದ ದುಡ್ಡು ಬಂದಿದೆಯಾ, ಬರೋದು, ಹೋಗಿದೆಯಾ, ಹೋಗೋದು, ತಾಳೆ ಮಾಡ್ತಾ ಇರಬೇಕು, ರಿಕನ್ಸಿಲಿಯೇಷನ್. ಆಮೇಲೆ ಅಕೌಂಟಿಂಗು ಬರಿತಾ ಹೋಗಬೇಕು. ಇವು 3 ಕೆಲಸನೂ ಅವ್ರದ್ದು, ಭಾಳ ಕಷ್ಟದ ಕೆಲಸ. ಅದು ಹಿಂದಣ ಕಚೇರಿ. ಇವಾಗ ಗೋಲ್ ಕೀಪರ್ ಇರ್ತಾನಲ್ಲ ಆ ಥರ. ಆ ಗೋಲ್ ಕೀಪರು ಎಲ್ಲ ಬಾಲು ಹಿಡಿತಾನೆ, ಅವನು ಒಂದೂ ಗೋಲ್ ಮಾಡಲ್ಲ. ಗೋಲ್ ಬಿಟ್ಬಿಟ್ರೆ ಅವನಿಗೆ ಬೈತಾರೆ. ಅವನು ಗೆಲ್ಲಕ್ಕೆ ಕಾರಣ ಅನ್ನೋದು ಬಹಳ ಕಮ್ಮಿ. ಯಾರು ಒದ್ದ, ಯಾರು ಹೊಡೆದ, ಇದೇನೇ ಮುಖ್ಯ ಆಗ್ಬಿಡುತ್ತೆ. ಅದರಿಂದ ಹಿಂದಣ ಕಚೇರಿಯವ್ರಿಗೆ ಆ ಥರ ಬಹಳ ಉತ್ತಮವಾದ ಕೆಲಸ, ಅವರಿಂದನೇ ಎಲ್ಲ ಭದ್ರವಾಗಿರೋದು ಅಂತ ಅರ್ಥಕೊಬೇಕಾಗತ್ತೆ. ಆಮೇಲೆ ಇಲ್ಲೊಂದು ವಿಚಾರ ಇದೆ, ಕೆಲಸ ಮಾಡದೇ ಇರೋವನಿಗೆ ತೊಂದರೆನೇ ಆಗಲ್ಲ. ನಾನು ಕೊಂಡ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಕೂತಿರ್ತೀನಿ, ನಷ್ಟ ಆಗಲ್ಲ. ಲಾಭ ಆಗದೋದ್ರೂ ಪರವಾಗಿಲ್ಲ, ನಷ್ಟ ಆಗಿಲ್ವಲ್ಲ. ಸುಮಾರು ಸಲ ನಷ್ಟ ಆಗ್ಬಿಡುತ್ತೆ, ಬಹಳ ಬಹಳ ನಷ್ಟಗಳಾಗ್ಬಿಡುತ್ತೆ. ಎಷ್ಟೋ ಜನ ಡೀಲರ್ ಸಡನ್ನಾಗಿ ಬಿದ್ದುಬಿಡ್ತಾರೆ. ತುಂಬ ಜನ ಸಿಕ್ಕಾಪಟ್ಟೆ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಇವೆಲ್ಲ ನೀವು ನೋಡಿರ್ಬೇಕು ಡೀಲರ್ಗಳನ್ನ, ಹೊರಗೆ ಬರಲ್ಲ. ನಾನು 5 ವರ್ಷ ಪ್ರಧಾನ ಕಚೇರಿನಲ್ಲಿದ್ದೆ, ನನ್ನನ್ನು ಯಾರೂ ನೋಡೇ ಇರಲಿಲ್ಲ. 9 ಗಂಟೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ, 6:30 ತನಕ ಹೊರಗಡೆನೇ ಬರಲ್ಲ. ಊಟ ತಿಂಡಿನೂ ಅಲ್ಲೇ ಹಿಂಗೆ ತಿನ್ನೋದು, ಹಂಗೆ ನೋಡ್ಕೊಂಡು ಆಮೇಲೆ 6:30 ಹೊರಗಡೆ ಬರೋದು. ಹಿಂಗಾಗ್ಬಿಟ್ರೆ ನಮ್ಮನ್ನು ನೋಡೇ ಇರಲ್ಲ ಯಾರೂ. ಈ ರೀತಿ ಡೀಲಿಂಗ್ ರೂಮ್. ಏನು ಕೆಲಸ ಮಾಡದೆ ಹೋದರೆ ಆರಾಮಾಗಿರ್ಬೋದು. ಆ ಥರ ಎಲ್ಲ ತೊಂದರೆನೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರನೂ ಇರ್ತಾರೆ. ಸಾಲಗಳನ್ನೇ ಕೊಡಲ್ಲಪ್ಪ, ಅದರಿಂದಾನೇ GM ಆಗ್ಬಿಟ್ಟ ಅನ್ನೋರು ಇದ್ದಾರೆ. ಇದು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು, ಇವಾಗ ಬಾಂಡ್ಗಳು. ಈಗ ಒಂದು ಬಾಂಡ್ ಕೊಂಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. 2023ರಲ್ಲಿ 24ರಲ್ಲಿ ಏನು ತೊಂದರೆ ಆಯಿತು ಪ್ರಪಂಚದಲ್ಲಿ ಅಂದರೆ, ಈ ಕೋವಿಡ್ ಆದಾಗ ಬಡ್ಡಿಗಳನ್ನೆಲ್ಲ ಕಮ್ಮಿ ಮಾಡಿಬಿಟ್ರೆ ಜನಕ್ಕೆ, ಕಂಪನಿಗಳಿಗೆ ಉಪಯೋಗ ಆಗುತ್ತೆ. ಜನಕ್ಕಲ್ಲ, ಕಂಪನಿಗಳಿಗೆ ಉಪಯೋಗ ಆಗುತ್ತೆ. ನಾವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ನಿವೃತ್ತರಾದವರು, ನಮಗೆ ಒಂದೇ ಭದ್ರವಾದ ಬಡ್ಡಿ ಬರಬೇಕು, ಪೆನ್ಷನ್ ಬರಬೇಕು. ಬಡ್ಡಿ ಕೆಳಗಡೆ ಇಳಿಯುತ್ತೆ, ಹಣದುಬ್ಬರ ಮೇಲೆ ಹೋಗುತ್ತೆ. ಏನು ಮಾಡೋದು? ಆದರೆ ಕಂಪನಿಗಳಿಗೆ ಬಡ್ಡಿ ಕಮ್ಮಿ ಆಗಿಬಿಟ್ರೆ ಅವ್ರು ಲಾಭ ಮಾಡಿಬಿಡ್ತಾರೆ ಅಂತ ವಿಚಾರ. ಅಮೇರಿಕಾನಲ್ಲಿ ಬಡ್ಡಿ ಭಾಳ ಕೆಳಗಡೆ ತಂದುಬಿಟ್ರು. ನಾವೆಲ್ಲರೂ ಅಯ್ಯೋ ಎಲ್ಲ ಹಾಕಿದ್ರೂ ನಷ್ಟ ಆಗ್ತಾ ಇದೆ, ಅಮೇರಿಕನ್ ಟ್ರೆಜರಿನಲ್ಲಿ ಹಾಕ್ಬಿಡೋಣ ಅಂತ ಸುಮಾರು ದೇಶಗಳು ಅಲ್ಲಿ ತೊಗೊಂಡೋಗಿ ಹಾಕ್ಬಿಟ್ರು, ಬ್ಯಾಂಕ್ಗಳೂ ಹಾಕ್ಬಿಟ್ರು. ಆದರೆ ಆಮೇಲೆ ಬಡ್ಡಿ ಏರಕ್ಕೆ ಶುರುವಾಯಿತು. ಆವಾಗ ಏನು ಮಾಡ್ತೀರಾ? ನಷ್ಟ ಆಗೋಯ್ತು ಬ್ಯಾಂಕ್ಗೆ. ಈ ಬಡ್ಡಿ ಏರ್ತಾ ಹೋದಂಗೂ ಇಳಿತಾ ಹೋದಂಗೂ ಬಾಂಡ್ಗಳಿದೆಯಲ್ಲ, ಅದರ ಬೆಲೆ ಹೆಚ್ಚು ಕಮ್ಮಿ ಆಗುತ್ತೆ. ಇವತ್ತು 100 ರೂಪಾಯಿ ನಾನು ಬಾಂಡ್ ಕೊಂಡ್ಕೊಂಡ್ರೆ 8% ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ಮಾರುಕಟ್ಟೆನಲ್ಲಿ 10% ಆದಾಗ 8% ಬಡ್ಡಿ ಇದು ಯಾರು ತೊಗೊಳ್ತಾರೆ? 100 ರೂಪಾಯಿದು 90 ರೂಪಾಯಿಗೆ ತೊಗೊಳ್ತಾರೆ. ಬಡ್ಡಿ ಮೇಲೆ ಹೋದಾಗ ಬಾಂಡಿನ ಬೆಲೆ ಕೆಳಗಡೆ ಬರುತ್ತೆ. ಅದನ್ನೊಂದು ದೊಡ್ಡ ಪದ ಇದೆ. ಈಗ ನನ್ನ 2ನೇ ಮಗಳ ಅತ್ತೆ, ಅವರು ಇಂಗ್ಲೀಷ್ ಪ್ರೊಫೆಸರು, PhD, ಅವರೆಲ್ಲ ಇಂಗ್ಲೀಷ್ ಕಲ್ತವ್ರು. ನಾವು ಇಂಗ್ಲೀಷ್ ಕಲ್ತವ್ರು ಅಲ್ಲ. ಇವಾಗ ಏನಂತ ಹೇಳಿದರೆ, ಒಂದು ಬಾಂಡು ಇನ್ವರ್ಸ್ಲಿ ಪ್ರಪೋರ್ಷನಲ್. ಎಂಥ ದೊಡ್ಡ ಪದ. ಈ ಮ್ಯಾಕ್ಬೆತ್ ಹೇಳ್ತಾನಲ್ಲ, ಪ್ರೊಕ್ಯಾಸ್ಟಿನೇಷನ್ ಅಂದರೆ ಪೋಸ್ಟ್ಪೋನ್ಮೆಂಟ್ ಅಂತ. ಹಿಂಗೆ ಇಟ್ಕೊಂಡು ಡಿಕ್ಷನರಿ ಇಟ್ಕೊಂಡೇ ಓದಬೇಕು ಶೇಕ್ಸ್ಪಿಯರನ್ನ. ಆ ಥರ ಅವ್ರು ಹೇಳೋದು ಏನು ಅಂತ ಹೇಳಿದರೆ, ಬಡ್ಡಿ ಜಾಸ್ತಿ ಆದಂಗೆ ಬೆಲೆ ಕಮ್ಮಿ ಆಗುತ್ತೆ ಬಾಂಡ್ದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾರೆ. ಈ ಸರ್ಕಾರಿ ಪತ್ರಗಳು, ಶೇರ್ ಮಾರುಕಟ್ಟೆ, ಕಂಪನಿ ಪತ್ರಗಳು, ವಾಣಿಜ್ಯ ಪತ್ರ, ರೆಪೋ ಅಂದ್ರೇನು?
ಇವಾಗ ಪ್ರತಿ ದೇಶದಲ್ಲೂ US ಫೆಡ್ ಅಂತ ಇದೆ, ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೀವಿ. ಅವರು ರೀಫೈನಾನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. US ಫೆಡ್ ರೇಟ್ ಅವ್ರಿಗೆ ಬಹಳ ಮುಖ್ಯ. ನಮ್ಮಲ್ಲಿ ರೆಪೋ ರೇಟ್ ಭಾಳ ಮುಖ್ಯ. ರೆಪೋ, ರಿವರ್ಸ್ ರೆಪೋ. ಇವಾಗ ಬ್ಯಾಂಕ್ನವರು ಗೌರ್ಮೆಂಟ್ನಲ್ಲಿ ದುಡ್ಡಿಟ್ಟಾಗ ಎಷ್ಟು ದುಡ್ಡು ಬಡ್ಡಿ ಕೊಡ್ತಾರೆ, ಅದನ್ನೇ ನಾವು ಅಲ್ಲಿ ಭದ್ರತೆಗೆ ಇಟ್ಬಿಟ್ಟು ಸಾಲ ತೊಗೊಂಡ್ರೆ ಎಷ್ಟು ಬಡ್ಡಿ ಕೊಡ್ತಾರೆ. ಅದು ರೆಪೋ, ಮರು ಖರೀದಿ, ವಿಲೇಮ ಖರೀದಿ ಅಂತ ಬರೆದಿದ್ದೀವಿ. ದೊಡ್ಡ ದೊಡ್ಡ ಪದಗಳು. ಇಂಗ್ಲೀಷ್ ಹೆಂಗೋ ಕನ್ನಡನೂ ಹಾಗೆ ಆಗ್ಬಿಟ್ಟಿದೆ. ಈ ಟರ್ಮಿನಾಲಜಿನ ನೀವು ಭಾಷಾಂತರಿಸಲೇಬೇಡಿ, ನಾಮಪದ ಅದೇ ರೀತಿ ಇರಲಿ ಅಂತ BM ಶ್ರೀ ಅವರು ಹೇಳಿದ್ದಾರೆ. ಆದರೆ ಕೆಲವರು ನನಗೆ ಹೇಳಿದ್ದಾರೆ ಕನ್ನಡ ಪದಗಳು ಬೇಕು, ನೀವು ಪ್ರಯೋಗಿಸಿ, ಚೆನ್ನಾಗಿಲ್ವಾ ಆಮೇಲೆ ಸರಿ ಮಾಡ್ತಾರೆ. ಇಲ್ಲೊಂದು 30 ಪುಸ್ತಕ ಬರೆದಿರೋ ಸತ್ಯೇಶ್ ಅವರು ಬಂದಿದ್ದಾರೆ, ಅಂಥವರೆಲ್ಲ ಕನ್ನಡ ಬೆಳಿಬೇಕು ಅಂತ ಹೇಳ್ತಾರೆ. ರವೀಂದ್ರ ಅವ್ರು ಹೇಳಿದರು, ಜಗನ್ನಾಥ್ ನೀವು ಈ ಇಂಗ್ಲೀಷ್ ಪುಸ್ತಕನ ಕನ್ನಡಕ್ಕೆ ತರಬೇಕು ಅಂತ ಹೇಳಿಬಿಟ್ರು. ರವೀಂದ್ರ ಕುಮಾರ್ LV ಅಂತಿದ್ದಾರೆ ಮೈಸೂರಿನಲ್ಲಿ, ಅವರು ನಾನು ನಿಮಗೆ ಸಹಾಯ ಮಾಡ್ತೀನಿ, ರಂಗನಾಥ್ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದರು. ಅವ್ರಿಗೆ ನಾನು ಶರಣು. ಈ ಪದಗಳೆಲ್ಲ ಸಾಕಷ್ಟು ಜನಕ್ಕೆ ನಾನು ಕಳಿಸ್ದೆ. ಇಲ್ಲಿ ಬದಲಾವಣೆ, ಕೆಲವರೆಲ್ಲ ಉತ್ತರನೇ ಕೊಡಲಿಲ್ಲ. ಯಾಕಂತ ಹೇಳಿದರೆ ಈ ಪದಗಳು ನಾ ಏನು ಬರೆದಿದ್ದೀನಿ ನನಗೆ ಸರಿಯಲ್ಲ ಅನಿಸಿದ್ರೂ ಬೇರೆಯವ್ರಿಗೂ ಸರಿಯಲ್ಲ ಅನ್ನಿಸ್ಬೋದು, ಬೇರೆ ಪದ ಕೊಡೋದು ಕಷ್ಟ ಆಗ್ಬೋದು, ಈ ರೀತಿ ಆಗೋಗುತ್ತೆ. ಅದೇ ಮರು ಖರೀದಿ, ವಿಲೋಮ ಖರೀದಿ, ತೇಲುವ ಬಡ್ಡಿ ದರ, ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ ಬಡ್ಡಿ, ಅದು ತೇಲುವ ಬಡ್ಡಿ ದರ, ಫ್ಲೋಟಿಂಗ್ ರೇಟ್ ಅಂತೀವಿ. ಒಂದೇ ಬಡ್ಡಿ ದರ ಇಟ್ಕೊಳ್ಳೋದು ಫಿಕ್ಸ್ಡ್ ರೇಟ್ ಅಂತ ಹೇಳ್ತೀವಿ. ಅಂಥದ್ರಲ್ಲೂ ನಾವು ಇಡ್ತೀವಿ ಸ್ವಲ್ಪ, ಅದ್ರ ಬಗ್ಗೆನೂ ಹೇಳ್ತೀನಿ ನಾನು. ಪರಸ್ಪರ ನಿಧಿ, ಮ್ಯೂಚುವಲ್ ಫಂಡು, ನಾ ಹೇಳಿದೆ 92% ತನಕ ಕೆಲವು ಸಲ ಬಂದ್ಬಿಡ್ತು, -20% ತನಕನೂ ಕೆಲವು ಸಲ ಬಂದ್ಬಿಡ್ತು, ಈ ರೀತಿ ಆಗುತ್ತೆ. ಕರೆ ಸೂಚಕ ಹಣ, ಕಾಲ್ ಮನಿ, ಆಮೇಲೆ ಖಜಾನೆ ಹುಂಡಿ. ಅಮೇರಿಕಾ ಖಜಾನೆಯಲ್ಲಿ ಹುಂಡಿಗಳನ್ನು ಕೊಡ್ತಾರೆ, ಸುಮಾರು ಸಲ 2% ಬಡ್ಡಿ ಎಲ್ಲ ಇದೆ. ನಮ್ಮ ಭಾರತ ದೇಶ ರಿಸರ್ವ್ 600 ಬಿಲಿಯನ್ ಇಟ್ಕೊಂಡಿದ್ದೀವಿ ಡಾಲರ್, ಅದರಲ್ಲಿ ಮುಖ್ಯವಾಗಿ ಅವರಲ್ಲೇ ಇಟ್ಟಿದ್ದೀವಿ. ಚೈನಾನವರು 2000 ಬಿಲಿಯನ್, 2 ಟ್ರಿಲಿಯನ್ ಅಲ್ಲೇ ಇಟ್ಟಿದ್ದಾರೆ. ಇಡೀ ಪ್ರಪಂಚದವರೆಲ್ಲ ಅಲ್ಲಿಟ್ಟಿದ್ದಾರೆ. ಯಾಕೆ ಅಂದರೆ ಅವರು ವಾಪಸ್ ಕೊಡ್ತಾರೆ ಅನ್ನೋ ಗ್ಯಾರಂಟಿ. ಯಾರು ಯಾವತ್ತೂ ಸರಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಇದು ಸರಿ, ಇದು ತಪ್ಪು ಹೇಳೋರು ಯಾರು? ನಾನು ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೆ, ಅಲ್ಲಿ ಒಂದು ಚೂರು ಪೊಲ್ಯೂಷನ್ ಅಂತ ಏನೇನು ಹೇಳ್ತಾರೆ ಇಲ್ಲವೇ ಇಲ್ಲ. ಎಷ್ಟು ಸ್ವಚ್ಛವಾಗಿದೆ ಅಂತ ಹೇಳಿದರೆ ಪ್ರತಿಯೊಂದು ಕಡೆಯೂ ತುಂಬ ಸ್ವಚ್ಛವಾಗಿದೆ. ಅದರಿಂದ ಓಝೋನ್, ನಾವು 6 ಗಂಟೆಯಿಂದ 7 ಗಂಟೆ ಬೆಳಗ್ಗೆ ಮಾತ್ರ ಓಝೋನ್ ಲೇಯರ್ ಓಪನ್ ಆಗಿರುತ್ತೆ, ಒಳ್ಳೆಯದು ಅಂತೆಲ್ಲ ಹೇಳ್ತೀವಿ, ಯಾವಾಗಲೂ ಓಪನ್ ಆಗಿರುತ್ತಲ್ಲಿ. ಅದರಿಂದ ಪೊಲ್ಯೂಷನ್ನು, ನಾನು ಭಾಳ ಒಳ್ಳೆಯದಪ್ಪ ಪೊಲ್ಯೂಷನ್ನೇ ಇಲ್ಲ, ಡೆಲ್ಲಿನಲ್ಲಿ ಎಷ್ಟೊಂದು ಪೊಲ್ಯೂಷನ್ನು ಅಂತೆಲ್ಲ ಅಂದ್ಕೊಳ್ತಿದ್ದೆ. ಆಗ ಒಬ್ಬರು ಹೇಳಿದರು ನನಗೆ, ನಾ ಪಿಕ್ಟನ್ ಅನ್ನೋ ದೇಶಕ್ಕೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೆ. ಆವಾಗ ಒಬ್ಬರು ಹೆಂಗಸರು ಹೇಳಿದರು, ನೀವು ಯಾಕೆ ಹಾಗೆ ಅಂದ್ಕೊಳ್ತೀರಾ, ಪೊಲ್ಯೂಷನ್ ಕಮ್ಮಿ ಇರೋದ್ರಿಂದ ಇಲ್ಲಿ ಸ್ಕಿನ್ ಕ್ಯಾನ್ಸರ್ 5% ಜನಕ್ಕಿದೆ. ಪೊಲ್ಯೂಷನ್ ಡೆಲ್ಲಿನಲ್ಲಿದ್ದರೆ ಸ್ಕಿನ್ ಕ್ಯಾನ್ಸರ್ ಬರೋದೇ ಇಲ್ಲ, ಯಾಕಂದರೆ ಓಝೋನ್ ಲೇಯರ್ ಓಪನ್ನೇ ಆಗಲ್ಲ. ಪೊಲ್ಯೂಷನ್ ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ನನಗೆ. ಹಾಗೇನೆ ದೇಶ ಯಾವುದು ಒಳ್ಳೆಯದು ಖಂಡಿತ ಹೇಳೋಕ್ಕಾಗಲ್ಲ, ಅವತ್ತವತ್ತು ನಿರ್ಣಯ ಆಗಬೇಕಷ್ಟೆ. ಇನ್ನು ಷೇರು ಮಾರುಕಟ್ಟೆ, ಇದರ ಬಗ್ಗೆ ನನಗೆ ಬಹಳ ಸಂತೋಷ. ಷೇರು ಮಾರುಕಟ್ಟೆಯಲ್ಲಿ ನಾವು ಡೀಲಿಂಗ್ ರೂಮ್ನಲ್ಲಿ ಬಹಳ ಅಲ್ಲಿ ಹಾಕ್ತೀವಿ. ಈಗ ರಿಲಿಯನ್ಸು, ಇನ್ಫೋಸಿಸ್ಸು, ವಿಪ್ರೋ ಇವೆಲ್ಲ ಕಂಪನಿಗಳ ಶೇರ್ಗಳನ್ನು ನಾನು ಕೊಂಡ್ಕೊಂಡಿದ್ದೆ, ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಅದು ಎಷ್ಟು ಬೆಳೆದಿದೆ ಅಂದ್ರೆ ನನಗೆ ಸಂತೋಷ ಆಗುತ್ತೆ. ಆಯಿತಾ, ನಾವು ಷೇರು ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಹಾಕಬೇಕು ಯಾವುದಕ್ಕೆ ಹಾಕಬಾರ್ದು ಭಾಳ ಕಷ್ಟ ತಿಳ್ಕೊಳ್ಳೋದು. ಈಗ ನೋಡಿ, ಬ್ಯಾಂಕ್ನವರೆಲ್ಲ ಭಾಳ ಬುದ್ಧಿವಂತರು, ಅದರಲ್ಲೂ ಬ್ಯಾಂಕಿನ ಅಧಿಕಾರಿಗಳು ಭಾಳ ಬುದ್ಧಿವಂತರು. ಇಲ್ಲಿ ಜಾಸ್ತಿ ಜನ ಬ್ಯಾಂಕಿನ ಅಧಿಕಾರಿಗಳಿದ್ದಾರೆ, ಭಾಳ ಬುದ್ಧಿವಂತರು. 1993ರಲ್ಲಿ 20,000 ರೂಪಾಯಿ ನಾನು NSE ಹಾಕಿದೆ, 4,000 ರೂಪಾಯಿ ತೆರಿಗೆ ಉಳಿತು. ಅಂದರೆ 16,000 ಹಾಕ್ದಂಗೆ, 20ರಲ್ಲಿ 4 ಉಳಿದ್ರೆ 16,000 ಹಾಕ್ದಂಗೆ. ಇವತ್ತು ಅದು 3 ಲಕ್ಷ ಆಗಿದೆ. ನನ್ನ ಸ್ನೇಹಿತೆ ಭಾನುರಾಮನ್ ಅಂತ, ಮೈಸೂರು ಬ್ಯಾಂಕ್ನವರೇ, ಅವರು ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಪಿಟಲ್ ಮಾರ್ಕೆಟ್ ಅದಕ್ಕೆ ಹೋಗಿದ್ದರು.
ಆಮೇಲೆ ಕೆನರಾ ಬ್ಯಾಂಕ್ನಲ್ಲಿ ವಿಜಿಲೆನ್ಸ್ GM ಆಗಿ ಹೋಗಿದ್ದರು. ಆ ಭಾನುರಾಮನ್ನು 200 ಶೇರು, ನಾವೆಲ್ಲ ಹೇಳಿದ್ವಿ ಬೇಡ ಬೇಡ ಅಂತ, ಅವ್ರು 200 ಶೇರ್ ಹಾಕಿದ್ರು. ಯಾಕಂದರೆ ಶೇರ್ ಮೇಲೂ ಹೋಗ್ಬೋದು ಕೆಳಗೂ ಬರ್ಬೋದು. ನಾವು ಬುದ್ಧಿವಂತರಾಗಿ 4,000 ತೆರಿಗೆ ಉಳಿಸ್ಬಿಟ್ವಿ. ಆದರೆ ಭಾನುರಾಮನ್ನು ಇನ್ಫೋಸಿಸ್ಗೆ ಹಾಕ್ಬಿಟ್ರು. ಹಾಕಿದರೆ ಅದು 2000ರಲ್ಲಿ 1.6 ಕೋಟಿ ಆಗೋಯ್ತು. ಎಷ್ಟು? 20,000. ಮೊದಲ 100 ಶೇರ್ ಏನು ಕೊಂಡ್ಕೊಂಡಿದ್ರು, ಅದಕ್ಕೆ ಬೋನಸ್ಸು ಸ್ಪ್ಲಿಟ್ಟು ಎಲ್ಲ ಆಯಿತು. ಮೊದಲ 100 ಏನು ಕೊಂಡ್ಕೊಂಡಿದ್ರು ಅದನ್ನು ಮಾರಿಬಿಟ್ರು, 200 ಇಟ್ಕೊಂಡ್ರು. ಆ 100 ಮಾರಿದಾಗ ಬಂದ ದುಡ್ಡಿನಲ್ಲಿ ಇಲ್ಲಿ ಬಾಂಬೆ ಹೌಸ್ ಅಂತ ಬೆಂಗಳೂರಿನಲ್ಲಿ ಭಾಳ ಪ್ರಸಿದ್ಧ ಆವತ್ತು 2000ರಲ್ಲಿ ಅದನ್ನು ಕೊಂಡ್ಕೊಂಡ್ರು 36 ಲಕ್ಷಕ್ಕೆ. ಆಮೇಲೆ ಒಂದು ಕಾರ್ ತೊಗೊಂಡ್ರು. ಆವಾಗ ನಮ್ಮ MDಗೆ ಅಂಬಾಸಿಡರ್ ಕಾರು. ಇವರು ತುಂಬ ಉತ್ತಮವಾದ ಒಂದು ಕಾರನ್ನು ತಂದು ನಿಲ್ಲಿಸ್ಬಿಟ್ರು ಬ್ಯಾಂಕ್ ಮುಂದೆ. ಯಾಕೆ? ನಾವು ಬುದ್ಧಿವಂತರು, ಟ್ಯಾಕ್ಸ್ ಉಳಿಸಿದ್ದೀವಿ. ಅವರು ಬುದ್ಧಿ ಇಲ್ಲ, ರಿಸ್ಕ್ ತೊಗೊಂಡ್ರು. ಅವರು ಎರಡೂ ಮಾಡಿದರು. 50-80 ಸೈಟ್ನಲ್ಲಿ ಮೈಸೂರಿನಲ್ಲಿ ಮನೆ ಕಟ್ಬಿಟ್ರು. ನೋಡಿ ನಮ್ಮ ಬುದ್ಧಿವಂತಿಕೆ. ನಾನು ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ನಿಮ್ಮ ಹೆಸರು ಹೇಳ್ತೀನಿ, ಅದರಿಂದ ನಿಮ್ಮ ಒಪ್ಪಿಗೆ ಬೇಕು ಅಂದಾಗ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬಿಟ್ಟಿದ್ದಾರೆ. 100 ದೇಶ ನೋಡಿದೆ ಆ ದುಡ್ಡಿನಲ್ಲಿ ಅಂತಲೂ ಹೇಳಿ ಜಗನ್ನಾಥ್. ನಾ 53 ದೇಶ ನೋಡಿದ್ದೀನಿ ಅಂದ್ರೆ ಅವ್ರು 100 ನೋಡಿದ್ದಾರೆ. ನಾ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿ 53 ದೇಶ ನೋಡಿದೆ. ಅವ್ರು ಇನ್ಫೋಸಿಸ್ನ ಶೇರ್ ಕೊಂಡ್ಕೊಂಡು 100 ದೇಶ ನೋಡ್ಬಿಟ್ರು. ಜಗನ್ನಾಥ್, ಇನ್ನೂ 100 ಶೇರ್ ಇದೆ. ಆ 100 ಒರಿಜಿನಲ್ ಶೇರ್ 9,500 ಏನಿತ್ತು ಅದಿವತ್ತು 18 ಕೋಟಿ ಆಗಿದೆ. ಪ್ರತಿ ವರ್ಷ 39 ಲಕ್ಷ ಡಿವಿಡೆಂಡ್ ಬರುತ್ತೆ. ಕೆಲಸ ಮಾಡಬೇಕಾ ಸ್ವಾಮಿ? 39 ಲಕ್ಷ ಏನು ಮಾಡಿದ್ರು ಅವರು? ನಾವೆಲ್ಲ ಬುದ್ಧಿವಂತರು NSE ತೊಗೊಂಡ್ವಿ, ನೀವು ಎಲ್ಲ ತೊಗೊಂಡಿರ್ತೀರಾ. ಅವ್ರು ಹೋಗಿ ಶೇರ್ನಲ್ಲಿ ಹಾಕ್ಬಿಟ್ರು. ಇದು ಶೇರ್ ಮಾರ್ಕೆಟ್. ನನಗೆ ಇನ್ನೊಬ್ಬರು ಅಧಿಕಾರಿಗಳಿದ್ದರು. ನಾ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವೆಲ್ಲ ಕೊಂಡ್ಕೊಂಡು ಮಾರಿ ನಾವು ಮಾಡಿದ್ದೀವಿ ಬ್ಯಾಂಕ್ನಲ್ಲಿ. ಇನ್ನೊಬ್ಬರು ಅಧಿಕಾರಿ ಇದ್ದರು, ಅವರು ಜೈನರು. ಅವ್ರ ಹೆಸರು ಹೇಳಲ್ಲ, ಯಾಕಂದರೆ ನಾನು ಅವರಿಂದ ಒಪ್ಪಿಗೆ ತೊಗೊಂಡಿಲ್ಲ. ಅವ್ರಿಗೆ 2 ಹೆಣ್ಮಕ್ಳು, ನಮ್ಮಣ್ಣ ರವಿ, ನಾನು ಇಬ್ಬರನ್ನು ಹೋದಾಗ ಅವ್ರ ಮಗಳು ಸಿಕ್ಕಿದ್ಲು. ಅವರು ಮಗಳು ಬರ್ತಾಳೆ, ಅವಳಿಗೆ ಮದುವೆ ಮಾಡಬೇಕು, ಶ್ರೀಧರನ್ ಕಂಪ್ನಿಗೆ ಹೋಗ್ಬಿಟ್ಟು ಎಷ್ಟಕ್ಕೆ ಹೋಗುತ್ತೆ ಕೇಳ್ಕೊಂಬನ್ನಿ ಅಂತ ಕಳಿಸಿದರು. ಆವಾಗ ಡಿಮೆಟೀರಿಯಲೈಸ್ ಆಗಿರಲಿಲ್ಲ, ಡಿಮ್ಯಾಟ್. ನೀವು ಶೇರನ್ನು ತೊಗೊಂಡೋಗಿ ಕೊಡಬೇಕು, ಅದನ್ನು ಮಾರಾಟ ಮಾಡಬೇಕು, ಆ ದುಡ್ಡನ್ನು ಇಸ್ಕೊಂಬರ್ಬೇಕು. ಆ ರೀತಿ ಅವ್ರು ಹೇಳಿದರು. 1 ಶೇರ್ 2 ಶೇರ್ ಆಗಿಬಿಟ್ಟಿದೆ 96ರಲ್ಲಿ. ಅದು 800 ರೂಪಾಯಿ ಇದೆ, ಅಂದರೆ 1,60,000 ಬರುತ್ತೆ ಅಂತ. ಹಾಗಾದ್ರೆ ಸರಿ, ನಾನು ಮದುವೆ ಮಾಡ್ಬೋದು ನನ್ನ ಮಗಳದು ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಅವಳು ಬಂದ್ಬಿಟ್ಟು ಹೇಳಿದ್ಲು, ನಾನು ಕಲ್ಯಾಣ ರಾಮಣ್ಣನ ಮದುವೆ ಆಗ್ತಿದ್ದೀನಿ. ಅಯ್ಯೋ, ನಾ ಜೈನ, ಅವನು ಹಿಂದೂ, ಹೆಂಗಪ್ಪ ಆ ಮದುವೆ ಮಾಡೋದು? ಬೇರೆ ಥರ ಮದುವೆ ಮಾಡಿದರು. ಆರ್ಯ ಸಮಾಜ್ಗೆ ಹೋಗಿ ಆಮೇಲೆ ಹೋಗಿ ಗುಜರಾತಿ ಥಾಲಿ ನಮಗೆಲ್ಲ ಕೊಡಿಸ್ಬಿಟ್ರು. 25,000ದಲ್ಲಿ ಆಗೋಯ್ತು. ಶೇರ್ ಮಾರಲಿಲ್ಲ. 2000ದಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ ಬಾಂಬೆಯಿಂದ. ಆವಾಗ ಒಂದು ಮದುವೆನಲ್ಲಿ ಸಿಕ್ಕರು. ಜಗನ್ನಾಥ್, ಹೋದೆ. ಇವತ್ತು ನನ್ನ ಬೆಲೆ ಎಷ್ಟು ಗೊತ್ತಾ ಸರ್? 1 ಕೋಟಿ ಸರ್. ಸರಿ, 2006ರಲ್ಲಿ ಬಂದೆ. ನನ್ನ ಬೆಲೆ ಎಷ್ಟು ಗೊತ್ತಾ? ಅದು AK ಜಗನ್ನಾಥನ್ ಅಂತ ನನ್ನ ಪುಸ್ತಕ ಬಿಡುಗಡೆ ಮಾಡಿದರು, ಇಂಗ್ಲೀಷು. ಅವರ ಮಗನ ಮದುವೆ. ಆವಾಗ ಅವರು ಸಿಕ್ಕಿದ್ರು. ಸಿಕ್ಕಾಗ, ಜಗನ್ನಾಥ್ ನನ್ನ ಬೆಲೆ ಎಷ್ಟು ಗೊತ್ತಾ? 6 ಕೋಟಿ ಸರ್. ಈಗ ಹೇಳಿ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಒಳ್ಳೇದೋ ಕೆಟ್ಟದ್ದು? ಇದು ಶೇರ್ ಮಾರ್ಕೆಟು, ಆಯ್ತಾ? ಆದರೆ ನಾ ಹೇಳಿದೆ, ಸಾರ್ ದಯವಿಟ್ಟು ಮಾರ್ಬಿಡಿ ಸಾರ್, ಆರಾಮಾಗಿ 2 ಹೆಣ್ಮಕ್ಳಿಗೂ ಕೊಟ್ಬಿಡಿ, ನೀವು ಇಟ್ಕೊಂಡು ಸುಖವಾಗಿರಿ, ಸ್ವಲ್ಪ ಗೌರ್ಮೆಂಟ್ಗೂ ಕೊಡಬೇಕು ತೆರಿಗೆ, ಅದು ಕೊಟ್ಬಿಡಿ. ಯಾಕೆ ಈ ಥರ? ಲಿವ್ ರಿಚ್, ಡೋಂಟ್ ಡೈ ರಿಚ್ ಸರ್ ಅಂತ ಹೇಳಿದೆ. ಯಾಕಂದರೆ ಅವ್ರು 96ರಲ್ಲಿ ರಿಟೈರ್ ಆಗಿಬಿಟ್ಟಿದ್ರು. 2006ರಲ್ಲಿ ಅವ್ರ ವಯಸ್ಸು 70 ಆಗಿತ್ತು. ಇವತ್ತಿಗೂ ಇದ್ದಾರೆ ಹಿರಿಯರು. ಮಾರ್ಬಿಟ್ಟಿದ್ದಾರೆ. ಮಾರ್ಬಿಟ್ಟು ಸ್ವಚ್ಛವಾಗಿ ಖರ್ಚು ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಇದು ಮಾರುಕಟ್ಟೆ. ಇಲ್ಲಿ ನಾವು ಹಾಕ್ತೀವಿ, ತೊಗೊಳ್ತೀವಿ, ಎಷ್ಟು ಲಾಭ ನಷ್ಟ ಆಗುತ್ತೆ. ಇದಲ್ಲದೆ ನಾ ಹೇಳಿದೆ, ನಮ್ಮ ಮಹಮ್ಮದ್ ಅವರು 10,000 ಹಾಕಿದ್ರು,
ಶೇರ್ ಮಾರ್ಕೆಟಿನಲ್ಲಿ ಯಾರು ಕೊಂಡ್ಕೊಂಡು ಮಾರಿ ಟ್ರೇಡಿಂಗ್ ಅಂತ ಮಾಡ್ತಾರೆ ಅವ್ರು ಲಾಭ ಮಾಡಿಲ್ಲ. ನನಗೆ ಸುಮಾರು ಜನ ಹೇಳ್ತಾರೆ. ವೆಂಕಟೇಶ್ ಮೂರ್ತಿ ಅಂತ ಒಬ್ಬರಿದ್ದರು, ಅವರು ಹೇಳೋರು, ಹೊಸಕೆರೆ ಹಳ್ಳಿನಲ್ಲಿ ಅವ್ರ ಮನೆ. ಅವ್ರು ಹೇಳೋರು, ನೋಡಿ ಜಗನ್ನಾಥ್, ಈ ರೂಮು ಹಿಂದೂಸ್ತಾನಲ್ಲಿ ಬರೋದು, ಆ ಥರ ಮನೆಗಳನ್ನು ಕಟ್ಟಿದ್ದಾರೆ. ಕಾಲ್ಗೇಟ್ ಎಷ್ಟು ಬೋನಸ್ ಶೇರ್ಗಳನ್ನು ಕೊಡ್ತು. ಹಾಂ, ನಾವು ಎಂಥದ್ದು ಕೊಂಡ್ಕೊಳ್ತೀವಿ ಅಂದರೆ ಅವಲಕ್ಕಿ ತಿನ್ನಕ್ಕೆ ಸರಿ ಹೋಗ್ಬೇಕಾ ಶೇರ್ ಸರ್ಟಿಫಿಕೇಟ್ ಅಂಥದ್ದು ಕೊಂಡ್ಕೊಳ್ತೀವಿ. ಏನು ಯಾರು ಕೊಂಡ್ಕೊಂಡು ಒಳ್ಳೊಳ್ಳೆ ಶೇರನ್ನ ಮಲ್ಕೊಂಬಿಟ್ಟಿದ್ದಾರೆ ಅವ್ರು ಇವತ್ತು ಬಹಳ ಸಾಹುಕಾರರು. ಭಾನುರಾಮನ್ ಮಾರಲೇ ಇಲ್ಲ. ಸುಮಾರು ಜನ ಮಾರಿ ತೊಗೊಂಡು ನಷ್ಟ ಅನುಭವಿಸಿದ್ರು ಅಥವಾ ಲಾಭ ಮಾಡಿದರು, ಸಣ್ಣ ಲಾಭ ಮಾಡಿದರು. ಆದರೆ ಅವರು ತುಂಬ ದೊಡ್ಡ ಲಾಭ ಮಾಡಿದರು. ಇಲ್ಲಿ ಸುಮಾರು ಜನ ಮೈಸೂರು ಬ್ಯಾಂಕ್ನವ್ರು ಇದ್ದಾರೆ. ಈ ಕಥೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇನ್ನು UTI ಬ್ಯಾಂಕ್ ನಿಮಗೆ ಆಶ್ಚರ್ಯ ಆಗುತ್ತೆ. 2001ರಲ್ಲಿ ನಮ್ಮ ಸ್ನೇಹಿತ ಚಂದ್ರಮೋಹನ್ ಅಂತಿದ್ದ ನನ್ನ ಜೊತೆನೇ ಡೀಲಿಂಗ್ ರೂಮ್ನಲ್ಲಿ. ನಾನು ಚೀಫ್ ಡೀಲರು, ಭಟ್ಟು, ಚಂದ್ರಮೋಹನ್ನು, ಪ್ರಕಾಶು, 3 ಜನ ಡೀಲರ್ಸ್. ಚಂದ್ರಮೋಹನ 930 ಇತ್ತು. ಇವತ್ತು 24,000 25,000 ಇದೆ ನಿಫ್ಟಿ. 930 ಇದ್ದಾಗ 3 ಲಕ್ಷ ನಾನು ಸಾಲ ತೊಗೊಂಡು ಒಂದು ಸೈಟ್ಗೆ ಹಾಕಿದೆ. ನನ್ನ ತಮ್ಮ ಆನಂದ್ ಅಂತಿದ್ದಾನೆ, ಅವನು ಹೇಳ್ದ, ಒಳ್ಳೆ ಸೈಟ್ ಇದೆ ಕಣೋ, ಕೊಂಡ್ಕೊಳ್ಳೋಣ ಅಂತ. ಅವನೊಂದು ನಾನೊಂದು ಕೊಂಡ್ಕೊಂಡ್ವಿ. ಅದೇ ಅವನು ಮಾರ್ಕೆಟ್ಗೆ ಹಾಕ್ದ. 2 ವರ್ಷದಲ್ಲಿ 2 ಕೋಟಿ ಮಾಡಿಬಿಟ್ಟ. ಬ್ಯಾಂಕ್ ಬಿಟ್ಬಿಟ್ಟ. ಚೆನ್ನೈಗೆ ಹೋಗಿ ಇವಾಗ ಇದ್ಬಿಟ್ಟಿದ್ದಾನೆ. ನಾ ಹೇಳಿದೆ, ಬಾರಯ್ಯ ನಿನ್ನ ಹೆಸರು ಹೇಳ್ತೀನಿ, ಬಾರಯ್ಯ ನೀನು ಇಲ್ಲಿ ಕೂತ್ಕೊ ಅಂತ. ಇಲ್ಲಪ್ಪ ನಾನು ಇವಾಗ ಬರೋಕ್ಕಾಗಲ್ಲ, ನೀನು ಲಿಂಕ್ ಕಳಿಸು, ಅಲ್ಲೇ ನೋಡ್ತೀನಿ ಅಂತ ಹೇಳ್ದ. ನೋಡಿ, ಈ UTI ಬ್ಯಾಂಕ್ ಏನಾಯ್ತಂದರೆ 1 ಲಕ್ಷ UTI ಬ್ಯಾಂಕ್ನಲ್ಲಿ 12 ರೂಪಾಯಿ ಇತ್ತು 2001ರಲ್ಲಿ. ಅದನ್ನು ಇವತ್ತು ಇಟ್ಕೊಂಡಿದ್ದಿದ್ರೆ 5 ಸ್ಪ್ಲಿಟ್ ಆಗಿದೆ. 2 ರೂಪಾಯಿ 2 ರೂಪಾಯಿ 2 ರೂಪಾಯಿ ಥರ 10 ರೂಪಾಯಿದು ಸ್ಪ್ಲಿಟ್ ಆಗಿದೆ. 5 ಶೇರ್ ಆಗಿದೆ. 500 ಶೇರ್ ಆಯಿತು. 1150 ರೂಪಾಯಿ ಇದೆ. 5 ಕೋಟಿ ಆಗೋಯ್ತು. 1 ಲಕ್ಷ ಹಾಕಿದ್ದು ಮಲಕ್ಕೊಂಬಿಟ್ರೆ 5 ಕೋಟಿ ಆಗೋಯ್ತು. ಎದ್ದು ಬಿಟ್ರೆ ಮಾರ್ಬಿಡ್ತೀರಾ ನೀವು. ನಾನು ಪೂರ್ಣಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿನಲ್ಲಿ ಒಂದು ಸೈಟ್ ತೊಗೊಂಡಿದ್ದೆ. ನಮ್ಮ ಮ್ಯಾನೇಜರ್ NN ಮೂರ್ತಿ ಅಂತಿದ್ದರು. ನಾನು ಯಾವಾಗಲೂ ಜ್ಞಾಪಿಸ್ಕೊಬೇಕು ಅವ್ರನ್ನ. ಅವರು ಹೋಗಿ ಜಾಗ ನೋಡಿಬಿಟ್ರು. ನಾನು ಅವರು ಇಬ್ಬರೂ ಹಾಕಿದ್ವಿ. ಅವರೇ ಹೇಳಿದರು ಹಾಕಿ ಜಗನ್ನಾಥ್ ಅಂತ. ನಾನು ಹಾಕ್ಬಿಟ್ಟೆ. ಅವ್ರು ಹೋಗಿ ಜಾಗ ನೋಡಿಬಿಟ್ರು. ಏನ್ರಿ ಇಂಥ ಜಾಗ ವಾಪಸ್ ಕೊಟ್ರಿ ಅಂತ ಇಸ್ಕೊಂಡ್ಬಿಟ್ರು. ನಾನು ನೋಡಲೇ ಇಲ್ಲ, ಅದಕ್ಕೆ ವಾಪಸ್ಸೇ ಇಸ್ಕೊಳ್ಳಿಲ್ಲ. ಕಷ್ಟಪಟ್ಟು ಆ ಸಾಲ ಎಲ್ಲ ತೀರಿಸ್ಕೊಂಡು ಎಲ್ಲ ಮಾಡಿಕೊಂಡೆ. ಆವಾಗ 30-35 ಸಾವಿರ ಭಾಳ ದೊಡ್ಡದು. ಒಟ್ಟು 60 ಸಾವಿರ ಆಯ್ತು ನನಗೆ. ಮೊನ್ನೆ ಮಾರಿದಾಗ 1,50,00,000. ನೋಡಿ, ಜಾಗ ಹೋಗಿ ನೋಡಿದ NN ಮೂರ್ತಿ ನನಗೆ ಹೇಳಿದವ್ರು ಅವ್ರು ಮಾರಿಬಿಟ್ರು. ನಾನು ಅಲ್ಲಿ ಹೋಗಲೇ ಇಲ್ವಲ್ಲ ಸೋಮಾರಿ, ಅದಕ್ಕೇ ಇಟ್ಕೊಂಡಿದ್ದೆ 1.5 ಕೋಟಿ. ಇದು ಜೀವನ. ಸ್ವಲ್ಪ ಸೋಮಾರಿಗಳಾಗಿ ಯಾವಾಗ್ಲೂ ಎಲ್ಲ ಸಾಧಿಸ್ಬೇಕು, ಎಲ್ಲ ಗೆಲ್ಲಬೇಕು, ಬೇಡ, ಆರಾಮಾಗಿರಿ ಅಂತ ಹೇಳೋದು ಅದಕ್ಕೇ. ವೇದಾಂತ ಅನ್ಬೋದು ನೀವು, ಬಟ್ ನನ್ನ ಅನುಭವ ನಾ ಹೇಳ್ತೀನಿ. ಇನ್ನು ಡೀಲರ್ಗಳ ಆಯ್ಕೆ ಹೇಗೆ? ಪ್ರಾಮಾಣಿಕವಾಗಿರಬೇಕು. ಯಾಕೆ ಪ್ರಾಮಾಣಿಕ ಅಂತಾರೆ ನೋಡಿ. ಬೇರಿಂಗ್ ಬ್ಯಾಂಕ್ ಅಂತ ಒಂದಿತ್ತು. ಬೇರಿಂಗ್ ಬ್ಯಾಂಕ್ 1996ರಲ್ಲಿ ನಿಸ್ ಲೀಸನ್ ಅಂತ ಒಬ್ಬ ಇದ್ದ. ಅವನು ಸಿಂಗಾಪುರ್ನವನು. ಇದು UK ಬ್ಯಾಂಕ್. ಅವನು ಕೆಲವು ಪೊಸಿಷನ್ಗಳು JPYನಲ್ಲಿ ತೊಗೊಂಡ್ಬಿಟ್ಟ. ಬ್ಯಾಂಕೇ ಮುಳುಗೋಯ್ತು. ನೀವು ಈ ಕತೆ ಕೇಳಿರಬೇಕು. ನಿಕ್ಲೀಸನ್ ಬೇರಿಂಗ್ ಬ್ಯಾಂಕ್. ನೀವು ಗೂಗಲ್ಗೆ ಹೋಗಿ ನೋಡಿ, ಆಶ್ಚರ್ಯ ಆಗೋಗುತ್ತೆ ನಿಮಗೆ. ಅದರಿಂದ ಪ್ರಾಮಾಣಿಕವಾಗಿರೋರನ್ನ ತೊಗೊಳ್ಬೇಕು ಅಂತ ಹೇಳ್ತಾರೆ. ಬುದ್ಧಿವಂತಿಕೆ ಇರಬೇಕು ಅವ್ರಿಗೆ ಅಂತ. ಗೊತ್ತಿಲ್ಲ, ನಮ್ಮ ತಾಯಿ ಹೇಳೋರು, ದೇವ್ರನ್ನ ಕೇಳ್ಕೊಬೇಕಾದ್ರೆ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಕೇಳ್ಕೊಳಪ್ಪ, ಇನ್ನೇನು ಕೇಳ್ಕೊಬೇಡ ಅಂತ. ಬುದ್ಧಿ ಕೊಟ್ಟಿದ್ದಾನ ಇಲ್ಲೋ, ನನ್ನ ಹೆಂಡತಿ ಹೆಸರು ವಿದ್ಯಾ. ಬುದ್ಧಿವಂತಿಕೆ ಇರಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸಮಯ ಪ್ರಜ್ಞೆ ಇರಬೇಕು. ಸಾಮಾನ್ಯ ಜ್ಞಾನ ಹಿಂದಿನವರಲ್ಲಿ ಭಾಳ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು ನಮಗೆ ಎಲ್ಲ. ಈಗಿನವರಂತೂ ಬರೀ ಗೂಗಲ್ಲೇ. ಸಾಮಾನ್ಯ ಜ್ಞಾನ ಭಾಳ ಕಮ್ಮಿ. ಟ್ಯಾಂಡನ್ ಅಂತ ಒಬ್ಬ ಆಡಿಟಿಂಗ್ ಬಗ್ಗೆ ಬರೆದಿಯಾನೆ. ನಿಮಗೆಲ್ಲ ಗೊತ್ತಿರಬೇಕು, ಏನೇನೋ ಬರೀತಾನೆ. ಕಡೆನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎನ್ ಆಡಿಟರ್ ಮಸ್ಟ್ ಹ್ಯಾವ್ ಕಾಮನ್ ಸೆನ್ಸ್ ವಿಚ್ ಈಸ್ ಮೋಸ್ಟ್ ಅನ್ಕಾಮನ್. ನಿಜ, ಕಾಮನ್ ಸೆನ್ಸ್ ಭಾಳ ಕಷ್ಟ. ಎಲ್ಲ ಓದ್ಬೋದು, ಉರು ಹೊಡಿಬೋದು. ಸೆಕ್ಷನ್ 4 ಪ್ರಾಮಿಸರಿ ನೋಟು, 5 ಬಿಲ್ ಆಫ್ ಎಕ್ಸ್ಚೇಂಜು, 6 ಚೆಕ್ಕು, 100 ಹೇಳ್ಬೋದು. ಆದರೆ ಸಾಮಾನ್ಯ ಜ್ಞಾನ ಭಾಳ ಕಮ್ಮಿ.
ಇವೆಲ್ಲ ನಮಗಿದೆಯೋ ಇಲ್ಲ, ನನ್ನನ್ನು ಚೀಫ್ ಡೀಲರ್ ಮಾಡಿದ್ರು, ಸುಳ್ಳು ಹೇಳಲ್ಲ, ಅವೆಲ್ಲ ಇಲ್ಲ. ತಕ್ಷಣ ನಿರ್ಣಯ ತಗೊಬೇಕು. ಇವಾಗ ನಾನು $1 ಮಿಲಿಯನ್ ನನಗೆ ಬೇಕು ಅಂತ ರಾಯ್ಟರ್ನಲ್ಲಿ ಹಾಕಿದರೆ ಅವನು ಅಲ್ಲಿಂದ ಕೊಡ್ತಾನೆ 80, 81 ಹೇಳಿದ್ನಲ್ಲ, 2 ಕಡೆನೂ ಕೊಡ್ತಾನೆ. ನೀವು ಮಾರಬೇಕಾ ಕೊಡಬೇಕಾ ಹೇಳಬೇಕಾಗಿಲ್ಲ, 80, 81 ಅಂತ ಕೊಡ್ತಾನೆ. ತಕ್ಷಣವೇ ನಾನು ಐ ಬೈ ಅಂತ ಕೊಡ್ತೀನಿ, ತಕ್ಷಣ ಅವನಿಗೆ ರಾಯ್ಟರ್ನಲ್ಲಿ ಬಂದ್ಬಿಡುತ್ತೆ. ಸ್ಪಾಟ್ 2 ದಿನದ ಮುಂದೆ ನಾ ಇಷ್ಟು ಕೊಡ್ತೀನಿ, ನೀ ಇಷ್ಟು ಕೊಡಬೇಕು, ಬಂದ್ಬಿಡುತ್ತೆ. ತಕ್ಷಣ ಮಾಡೋ ಅಂಥದ್ದು ಇರಬೇಕು. ಇವೆಲ್ಲ ಇರಬೇಕು, ಪುಸ್ತಕದಲ್ಲಿದೆ. ಅದರ ಕಡೆಗೆ ನಾವು ಒಂದು ಮಾತಾಡ್ತೀನಿ, ಅದೃಷ್ಟ ಇರಬೇಕು. ನಾ ಹೇಳಿದ್ನಲ್ಲ, ಚಂದ್ರಮೋಹನ ಅವ್ರ ಪಕ್ಕ ಕೂತ್ಕೊಳ್ಳೋದು ಮಧುಸೂದನ ಭಟ್ಟ. ಮಧುಸೂದನ್ ಭಟ್ಟ ಇವತ್ತು ಉಡುಪಿನಲ್ಲಿದ್ದಾರೆ. ನಾ ಹೇಳಿದೆ ಬನ್ನಿರಿ ನಿಮ್ಮನ್ನು ಕೋಟ್ ಮಾಡ್ತೀನಿ ಅಂತ, ಬಂದಿಲ್ಲ, ಕೇಳಿಸ್ಕೊಳ್ತಾ ಇದ್ದಾರೆ. ಮಧುಸೂದನ್ ಭಟ್ಟ ಹೊಸದಾಗಿ ಬಂದರು ಡೀಲಿಂಗ್ ರೂಮ್ಗೆ. ನಾ ಹೇಳಿದೆ RSI ನೋಡಿದ್ದೀನಿ, ಮೂವಿಂಗ್ ಆ್ಯಾವ್ರೇಜ್ ನೋಡಿದ್ದೀನಿ, ಕೆಳಗಡೆಯಿಂದ ಕಟ್ ಮಾಡ್ತಾ ಇದೆ, ಬೈ ಮಾಡಿರಿ ಅಂತ. ಅವರು ಹೊಸಬರಲ್ವಾ, ಸೆಲ್ ಮಾಡಿಬಿಟ್ರು. ನಾನು 5 ವರ್ಷ ಡೀಲಿಂಗ್ ರೂಮ್ನಲ್ಲಿ ಇದ್ದಿದ್ದರಲ್ಲಿ ಮ್ಯಾಕ್ಸಿಮಮ್ ಅತ್ಯಂತ ಹೆಚ್ಚಿನ ಲಾಭ ಬಂದಿದ್ದು ಅದೇ ಡೀಲು. ಸ್ವಾಮಿ, ನಾವು ಫಂಡಮೆಂಟಲ್ಸ್ ನೋಡ್ತೀವಿ, ಟೆಕ್ನಿಕಲ್ಸ್ ನೋಡ್ತೀವಿ, ಸೆಂಟಿಮೆಂಟ್ಸ್ ನೋಡ್ತೀವಿ, ಎಲ್ಲ ಓದ್ತೀವಿ. ನಾ ಹೇಳಿದ್ದನ್ನು ತಪ್ಪು ಮಾಡಿದ್ದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಡ್ತಲ್ಲ ಸ್ವಾಮಿ, ಅದೃಷ್ಟ ಇರಬೇಕು. ನಿಜ ಹೇಳ್ತಾ ಇದ್ದೀನಿ. ಇವೆಲ್ಲನೂ ನಾನು ಏನು ಹೇಳಿದ್ದೀನಿ ಹೆಸರುಗಳ ಜೊತೆಗೆ ಹೇಳಿದ್ದೀನಿ. ಅವರೆಲ್ಲರೂ ಇಲ್ಲ ಇವತ್ತು ಕೇಳಿಸ್ಕೊಳ್ತಾನೂ ಇರ್ತಾರೆ. ಇನ್ನೊಂದು ಬಡ್ಡಿ ದರ ನಾನು ನಿಮ್ಗೆ ಹೇಳಿದೆ. ಈಗ ಸಾಲಗಳನ್ನು ನಾವು ಏರಿಳಿತಗಳನ್ನು ನೋಡಿಕೊಂಡು ಆ ಥರನೇ ಬಡ್ಡಿ ಕೊಡ್ತೀವಿ, ಹೌದಾ? ಅದೇ ಠೇವಣಿ ಒಂದೇ ಬಡ್ಡಿ. ಜಪಾನು ಅಲ್ಲಿ ಡಿಫ್ಲೇಷನ್ನು, ಅಲ್ಲಿ 0% ಬಡ್ಡಿ. 2006ರಲ್ಲಿ ಒಂದು ಪ್ರಾಬ್ಲಮ್ ಇತ್ತು ನಮಗೆ. 2005-6ರಲ್ಲಿ ಬೇರೆ ದೇಶದ ದುಡ್ಡನ್ನು ಇಲ್ಲಿ ಇಟ್ಟರೆ ಲೈಬೋರ್ಗಿಂತ 25.25 ಭಾಗ ಕಮ್ಮಿ ಬಡ್ಡಿ ಇರಬೇಕು ಅಂತಿತ್ತು. ಇದು ತುಂಬ ಜನ ಗೊತ್ತಿರಲ್ಲ. ಆವಾಗ 0 ಇದ್ದರೆ ಠೇವಣಿ ಇಟ್ಟೋನ್ ನಮಗೆ ಬಡ್ಡಿ ಕೊಡಬೇಕಾಗಿತ್ತು, -0.25%. ಇದಕ್ಕೆ ನಾವು ಬೇಡ್ಕೊಂಡ್ವಿ RBIನ ಇದೊಂದು ತೆಗೆದುಬಿಡಿ ಅಂತ. ಆವಾಗ 0ಗಿಂತ ಕಮ್ಮಿ ಆದರೆ 0 ಇರ್ಬೋದು ಅಂತ ಕೊಟ್ಟರು, ಅಷ್ಟೇ, ಬಡ್ಡಿ ಇರಲಿಲ್ಲ. ಇದು ಬಡ್ಡಿ ದರ. ಇನ್ನು ಭಾಳ ಮೊದಲು ಅಮೇರಿಕಾನಲ್ಲಿ 11%ಗೆ ಹೊಟ್ಟೋಯ್ತು. ಏನು ಹಣದುಬ್ಬರ 11%. ಅದನ್ನು 6.5%ಗೆ ಇಳಿಸೋಕ್ಕೆ ನಿಕ್ಲೀಸನ್ ಅನ್ನೋರು ಒಬ್ಬರನ್ನ, ಅಲ್ಲ ನಮ್ಮಲ್ಲಿ ಏನಪ್ಪ ಅವ್ರ ಹೆಸರು, ಗ್ರೀನ್ ಸ್ಪ್ಯಾನ್ ಅನ್ನೋರನ್ನ ಕರೆಸಿದರು. ಅವರು ಎಲ್ಲ ಯೋಚನೆ ಮಾಡಿ ಅವರು 11ರಿಂದ 6.5%ಗೆ ಇನ್ಫ್ಲೇಷನ್ ಹಣದುಬ್ಬರ ಇಳಿಸಿದ್ರು. ಅಂಥ ಬುದ್ಧಿವಂತ ಈ ಮನುಷ್ಯನ US ಫೆಡ್ನಲ್ಲಿ ಚೇರ್ಮನ್, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇದ್ದಂಗೆ ಅಪಾಯಿಂಟ್ ಮಾಡಿದರು. 17 ವರ್ಷ ಆ ಮನುಷ್ಯ, 19 ವರ್ಷ, 1900 ಇಲ್ಲೇ ಬರ್ಕೊಂಡಿದ್ದೆ ನಾನು, ಓಕೆ, 19 ವರ್ಷ ಅವರಿದ್ದರು. 19 ವರ್ಷ ಇದ್ದರು. ಬಡ್ಡಿ ದರ ಏನಾಯಿತು ಅಂದರೆ 2004ರಿಂದ 2006 ತನಕ 17 ಸಲ ಅವರು ಕ್ವಾರ್ಟರ್ ಪರ್ಸೆಂಟ್ ಕಟ್ ಇನ್ಕ್ರೀಸ್ ಮಾಡಿಕೊಂಡು 1.25%ಇಂದ 17 ಸಲ 5.25 ತನಕ ತೊಗೊಂಡೋಟೋದ್ರು. 1.25 ಇದ್ದಿದ್ದು 5.25 ತನಕ ತೊಗೊಂಡೋಟೋದ್ರು. ನಾನು ಇಲ್ಲಿ ಠೇವಣಿ ತೊಗೊಂಡು ಸಾಲ ಕೊಡ್ತಾ ಹೋದರೆ ನನಗೆ ಲಾಭ ಬರುತ್ತೆ. ಅದೇ 5.25ರಿಂದ ಆಮೇಲೆ 0ಗೆ ತಂದುಬಿಟ್ರು, ಆವಾಗ ನಷ್ಟ ಆಗುತ್ತೆ. ಇದಕ್ಕೇನು ಮಾಡಬೇಕು? ನಾನು ಬಡ್ಡಿ ದರದಲ್ಲಿ ನಿಶ್ಚಿತ ಬಡ್ಡಿ, ಏರಿಳಿತದ ಬಡ್ಡಿ, ನಾನು ಠೇವಣಿಗೆ ಇದನ್ನು ಕೊಡ್ತೀನಿ, ಸಾಲಕ್ಕೆ ಇದನ್ನು ಕೊಡ್ತೀನಿ, ಅದರ ವಿರುದ್ಧ ದಿಕ್ಕಿನಲ್ಲಿ ನಾನು ಒಬ್ಬರ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ. ಅದನ್ನು ಇಂಟ್ರೆಸ್ಟ್ ರೇಟ್ ಸ್ವ್ಯಾಪ್ ಅಂತ ಕರೀತಾರೆ. ಅದನ್ನು ಸರಿಯಾಗಿ ಮಾಡ್ಕೊಳ್ಳದೆ ಹೋದರೆ ಬ್ಯಾಂಕ್ಗಳು ಮುಳುಗೋಗುತ್ತೆ. ಆದರೆ 17 ಸಲ ಕ್ವಾರ್ಟರ್ ಅವ್ರು ಇನ್ಕ್ರೀಸೇ ಮಾಡ್ಕೊಂಡು ಹೋದರು. ನಮ್ಮ 6 ಗಂಟೆ ಮೇಲೆ. ಅದಕ್ಕೆ ನಮ್ಮ ಮ್ಯಾನೇಜರ್ ಒಬ್ರು ಹೇಳ್ತಿದ್ರು, ಅವರು ಕ್ವಾರ್ಟರ್ 6 ಗಂಟೆ ಆದಮೇಲೆ ಹಾಕ್ತಾರೆ ಜಗನ್ನಾಥ್.
ಏನು ಮಾಡೋದು ಅಂತ ಆ ರೀತಿ. ಆಮೇಲೆ ನಿಚ್ಚಲ ಬಡ್ಡಿ, ತೇಲುವ ಬಡ್ಡಿ ಹೇಳಿದೆ. ಆಮೇಲೆ ಇನ್ನೊಂದಿದೆ, ನಾನು ಮೂರು ತಿಂಗಳಾದಮೇಲೂ ಸಾಲ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂತ ಕರಿತೀವಿ, ಬೇರೆ ಕಡೆಯಿಂದ ತೊಗೊಳ್ಳೋದು, ಭಾರತದಲ್ಲಿ ಹೊರಗಡೆಯಿಂದ ಸಾಲ ತೊಗೊಳ್ಳೋದು, ಅದನ್ನು ಕೊಡೋದು. ಫಸ್ಟು 100 ಮಿಲಿಯನ್ 2% ಕೊಟ್ಟಿದ್ದೀನಿ. ಮುಂದಿನ ಸಲ ಹೊರಗಡೆಯಿಂದ ತೊಗೊಳ್ಳೋ ಬಡ್ಡಿನೇ 2.5 ಇದ್ದರೆ ನಾನು 1% ಜಾಸ್ತಿ ಮಾಡಿ 3.5 ಕೊಡಬೇಕು. ಅದರಿಂದ ಕಂಪ್ನಿಗೆ ತೊಂದರೆ ಆಗುತ್ತೆ. ಅವರು 3 ತಿಂಗಳಾದ ಮೇಲೆ 5 ವರ್ಷ ಬಡ್ಡಿ ನನಗೆ ನೀವು ಒಪ್ಪಂದ ಮಾಡಿಕೊಡಿ. ಅದನ್ನು ನಾವು FRS ಅಂತ ಹೇಳ್ತೀವಿ. ಸಾರಿ, ಏನೋ ಆಯಿತು, ಆಯಿತಾ. ಮುಂದಿನ ಬಡ್ಡಿ ಸಮತೋಲನ ಮಾಡುವಂಥದ್ದನ್ನು FRS ಅಂತ ಕರಿತೀವಿ. ಇದು ಬಡ್ಡಿ ದರದ ಒಂದು ವಿನಿಮಯ. ಆಮೇಲೆ ಇನ್ ಮನಿ, ಔಟ್ ಮನಿ, ಎಟ್ ಮನಿ, ಕೈ ಹಿಡಿಯುವ, ಕೈ ಬಿಡುವ, ಕೈ ಕಚ್ಚುವ ಅಂತೆಲ್ಲ ನಾವು ಕರಿತೀವಿ. ಏನಂತ ಹೇಳಿದರೆ, ಇವಾಗ ಒಂದು ಆಪ್ಷನ್ ಆಯ್ಕೆ ಅಂತ ತೊಗೊಂಡಿದ್ದೀನಿ. ಅದರಲ್ಲಿ ಲಾಭ ಬರ್ಬೋದು, ನಷ್ಟ ಆಗ್ಬೋದು. ಅದರಲ್ಲಿ ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಅಂತೀವಿ. ಅಂದರೆ ಕರೆ ಆಯ್ಕೆ, ಇಡು ಆಯ್ಕೆ ಅಂತ 2 ಇದೆ. ಜಾನ್ ಸಿ ಹಲ್ ಅನ್ನೋನು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಪುಸ್ತಕ ಬರ್ದಿಯಾನೆ. ನೀವೇನಾದ್ರೂ ಇದ್ರ ಬಗ್ಗೆ ಎಲ್ಲ ಓದಬೇಕು ಅಂತಿದ್ರೆ ಜಾನ್ ಸಿ ಹಲ್ ಪುಸ್ತಕ ತೊಗೊಳ್ಳಿ. ಈಗೆಲ್ಲ ಗೂಗಲ್ ನೋಡ್ತಾರೆ. ಇದನ್ನು ನಾನು ಬೇರೆ ರೀತಿಯಲ್ಲೇ ಹೇಳ್ತೀನಿ. ಆಪ್ಷನ್ನು ಆಯ್ಕೆ, ಇವಾಗ ಇಮಾಮ್ ಸಾಬಿ ಬರ್ತಾನೆ, ರಾಮೇಗೌಡ ಮಾವಿನ ಹಣ್ಣನ್ನು ಬೆಳೀತಾ ಇದ್ದಾನೆ ರಾಮನಗರದಲ್ಲಿ. ಇಮಾಮ್ ಸಾಬಿ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಾನೆ, ಏನಪ್ಪ ಇನ್ನು ಇವಾಗ ನವಂಬರು, ಮೇನಲ್ಲಿ ಎಷ್ಟು ಬೆಳೆ ಬರ್ಬೋದಿದು, ಮಳೆ ಹೇಗೆ ಬರ್ಬೋದು, ಅಣಿಕಲ್ಲು ಹೇಗೆ ಬೀಳ್ಬೋದು, ಜನ ಹೇಗೆ ತಿನ್ಬೋದು, ಇವೆಲ್ಲ ಯೋಚನೆ ಮಾಡಿ ಅವನು ಒಂದು ನಿರ್ಣಯ ತಗೊಂಡು ಇವತ್ತೇ ಎಷ್ಟು ಅಂತ 2.5 ಲಕ್ಷಕ್ಕೆ ನಾ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಳ್ತಾನೆ. ಆ ಯೋಚನೆ ಮಾಡೋದನ್ನು ದೊಡ್ಡದಾಗಿ ನಾವು ಫೋರ್ಕಾಸ್ಟ್ ಅಂತ ಹೇಳ್ತೀವಿ. ಇಮಾಮ್ ಸಾಬಿ ಅವತ್ತು ಮಾಡ್ತಾ ಇದ್ದಿದ್ದು. ಆಮೇಲೆ ಇಮಾಮ್ ಸಾಬಿನ ಇವತ್ತು ಅಷ್ಟೇ, ಇವತ್ತಿಗೂ ಅದೇ ಮಾಡೋದು. ಅವರೆಲ್ಲ ಆಪ್ಷನ್ಸ್ ಓದಿಲ್ಲ, ನಾವೆಲ್ಲ ತುಂಬ ಓದ್ಬಿಟ್ಟಿದ್ದೀವಿ. ಫೈನಾನ್ಷಿಯಲ್ ಜಗರ್ಲಿರಿ ಎಲ್ಲಾನು ಸಾಮಾನ್ಯ ಜ್ಞಾನ. ಯಾರಿಗೆ ಸಾಮಾನ್ಯ ಜ್ಞಾನ ಚೆನ್ನಾಗಿದೆ ಅವನು ತುಂಬ ಒಳ್ಳೆ ಫೈನಾನ್ಷಿಯಲ್ ದೊಡ್ಡ ದೊಡ್ಡ ಪದಗಳು ಹೇಳ್ತೀವಿ ನಾವು ಅಷ್ಟೇ. ಆದರೆ ಈ ಇಮಾಮ್ ಸಾಬಿ 2.5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. 20,000 ತೊಗೊಳಯ್ಯ, ಅವತ್ತು ನಾ ಬರದೆ ಹೋದರೆ ನೀ ಯಾರಿಗೆ ಬೇಕಾದ್ರೆ ಮಾಡ್ಕೊ. 10ನೇ ತಾರೀಕು ಮೇ ಬರದೆ ಹೋದರೆ ಯಾರಿಗೆ ಬೇಕಾದ್ರೆ ಮಾಡ್ಕೊ, 20,000 ನಿಂದೆ. ಅದನ್ನು ನಾವು ಪ್ರೀಮಿಯಮ್ ಅಂತೀವಿ. ಆ 2.5 ಲಕ್ಷನ ಸ್ಟ್ರೈಕ್ ಪ್ರೈಸ್ ಅಂತೀವಿ. 10ನೇ ಮೇನ್ನ ಸ್ಟ್ರೈಕ್ ಡೇಟ್ ಅಂತೀವಿ. ಇದೆಲ್ಲ ಜಾನ್ ಸಿ ಹಲ್ ಬರೀತಾನೆ. ಆದರೆ ಇಮಾಮ್ ಸಾಬಿ ಇದನ್ನೆಲ್ಲ ಫಾಲೋ ಮಾಡ್ತಾನೆ. ಆಮೇಲೆ 2.5 ಲಕ್ಷಕ್ಕೆ ಕೊಂಡ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಅವತ್ತಿನ ಬೆಲೆ 3 ಲಕ್ಷ ಇದ್ದರೆ ಇನ್ ಮನಿ, ಅವತ್ತಿನ ಬೆಲೆ 2.5 ಲಕ್ಷ ಇದ್ದರೆ ಅಟ್ ಮನಿ, ಅವತ್ತಿನ ಬೆಲೆ 2 ಲಕ್ಷ ಇದ್ದರೆ ಔಟ್ ಆಫ್ ಮನಿ. ಅಷ್ಟೇ ಆಪ್ಷನ್ನು. ಆಯ್ಕೆ ಅಂತ ತುಂಬ ದೊಡ್ಡದು. ಬೇಕಾದ್ರೆ ತೊಗೊಳ್ತೀನಿ, ಇಲ್ದೋದ್ರಿಲ್ಲ ಅಂದ್ಬಿಡ್ತಾರೆ. ನಷ್ಟ ಆಗುತ್ತೋ ಲಾಭ ಆಗುತ್ತೋ. ಈ ಕಾಂಟ್ರಾಕ್ಟನ್ನು ಮಾರಿದವನು ಆಪ್ಷನ್ ಸೇಲು, ಕೊಂಡ್ಕೊಂಡವನು ಆಪ್ಷನ್ ಪರ್ಚೇಸು, ಈ ದೊಡ್ಡ ದೊಡ್ಡ ಪದಗಳು ಪುಸ್ತಕದಲ್ಲಿದೆ. ಆದರೆ ನಾನು ಸರಳವಾಗಿ ಹೇಳೋದಾದರೆ ಇಮಾಮ್ ಸಾಬಿ ರಾಮೇಗೌಡ ಏನು ಮಾಡ್ತಾ ಇದ್ದಾರೆ ಅದೇ ಆಪ್ಷನ್ನು ಅಷ್ಟೇ. ಇನ್ನು ನಾವು ವಾಯ್ದೆ ಒಪ್ಪಂದ, ಮೇಲೋಗ್ತಾ ಇರುತ್ತೆ, ಕೆಳಗೆ ಬರ್ತಾ ಇರುತ್ತೆ, ಡಾಲರು ಅಂತ ಇಟ್ಕೊಳ್ಳೋಣ. ನಾನು ಪೆನ್ನು ಮಾಡ್ತೀನಿ, ಪೆನ್ನನ್ನು ಮಾರಾಟ ಮಾಡ್ತೀನಿ. 3 ತಿಂಗಳಾದಮೇಲೆ ದುಡ್ಡು ಬರುತ್ತೆ. ಅವತ್ತು ಮೇಲೆ ಹೋಗ್ಬಿಟ್ಟಿದ್ರೆ ನನಗೆ ಲಾಭ ಆಗುತ್ತೆ, ಕೆಳಗೆ ಬಂದುಬಿಟ್ಟಿದ್ರೆ ನಷ್ಟ ಆಗುತ್ತೆ. ಅದ್ರ ಬದಲು ಫಾರ್ವರ್ಡ್ ಕಾಂಟ್ರಾಕ್ಟ್ ಕೊಡಿ ಅಂತ ಬ್ಯಾಂಕಿಗೆ ಕೇಳ್ತೀವಿ. ಅವ್ರು ಇವತ್ತೇ ಇಷ್ಟು ಕೊಡ್ತೀವಪ್ಪ ಅಂತ ಹೇಳಿಬಿಡ್ತಾರೆ. ಅದನ್ನು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತೀವಿ, ವಾಯ್ದೆ ಒಪ್ಪಂದ ಅಂತ ಕರಿತೀವಿ. ಇನ್ನೊಂದು ಭವಿಷ್ಯತ್ ಅಂತಿದೆ. ಫಾರ್ವರ್ಡ್ನಲ್ಲಿ ಏನು ಮಾಡ್ತಾರೆ, ಫ್ಯೂಚರ್ಸ್ ಅಂತ. ಅದರಲ್ಲಿ ನಿಗದಿತ ದಿನ, ನಿಗದಿತ ಬೆಲೆ ಮಾರುಕಟ್ಟೆನಲ್ಲೇ ಮಾಡೋದು. ಅದು ಈ ಫಾರ್ವರ್ಡ್ ಕಾಂಟ್ರಾಕ್ಟ್ ಏನಿದೆ, ಎಷ್ಟು ನಾನು ರಫ್ತು ಮಾಡಿದ್ದೀನಿ ಅಷ್ಟಕ್ಕೆ ಕರೆಕ್ಟಾಗಿ ಕೊಂಡ್ಕೊಳ್ಳೋದು. ತಾಂತ್ರಿಕ ವಿಶ್ಲೇಷಣೆ, ಋತುಗಳು, ಸೀಸನ್ಗಳು. ಪ್ರತಿ ವರ್ಷ ಸಮ್ಮರ್ ಯಾವಾಗ ಬರುತ್ತೆ ನಮ್ಮಲ್ಲಿ, ಆವಾಗಲೇ ಬರುತ್ತೆ. ನ್ಯೂಜಿಲ್ಯಾಂಡ್ನಲ್ಲಿ ನವಂಬರ್, ಡಿಸೆಂಬರ್, ಜನವರಿನಲ್ಲಿ ಸಮ್ಮರ್ ಬರುತ್ತೆ. ಅವರು ಬಿಳಿ ಕ್ರೈಸ್ಟನ್ನು ನೋಡಲ್ಲ. ಎಲ್ಲ ಕಡೆನೂ
ಹಿಮ ಬೀಳ್ತಾ ಇರೋವಾಗ ಕ್ರಿಸ್ಮಸ್ ಮಾಡ್ತಾರೆ, ಅಲ್ಲಿ ಬೇಸಿಗೆ ಇರುತ್ತೆ. ಏನೇ ಆಗಲಿ ಒಂದೇ ರೀತಿ ರಿಪೀಟ್ ಆಗುತ್ತೆ. ಅದನ್ನು ಸಾಮಾನ್ಯ ಸರಾಸರಿ ಅಂತ ನಾವು ನೋಡ್ತೀವಿ, RSI ಅಂತ ನೋಡ್ತೀವಿ, ಸ್ಟೊಕ್ಯಾಸ್ಟಿಕ್ ಅಂತ ನೋಡ್ತೀವಿ. 89 ತಾಂತ್ರಿಕ ವಿಶ್ಲೇಷಣೆಗಳಿದೆ. ನನ್ನನ್ನು NIBM ಕರೆಯೋರು ಅದ್ರ ಬಗ್ಗೆ ಪಾಠ ಮಾಡಿ ಅಂತ. ಕೆಳಗಿನಿಂದ ಮೇಲೆ ಹೋಗ್ತಾ ಇರುತ್ತೆ ಕೆಲವು ಸಲ. ಇವಾಗ ನೋಡಿ, ನಮ್ಮ ಶೇರ್ ಮಾರ್ಕೆಟು ಚಂದ್ರಮೋಹನ್ 930ಕ್ಕೆ ತೊಗೊಂಡ, ಇವತ್ತು 24,000 ಆಗಿದೆ, ಮೇಲೆ ಹೋಗ್ತಾನೇ ಇದೆ. ಕೆಳಗೆ ಇಳಿತಾನೇ ಇರುತ್ತೆ ಕೆಲವು ಸಲ. ಇಳಿದು ಬಾ ತಾಯೇ ಇಳಿದು ಬಾ, ಏನೂ ಮಾಡೋಕ್ಕಾಗಲ್ಲ. ನೀವು ವಿರುದ್ಧ ದಿಕ್ಕಿನಲ್ಲಿ ಹೋದರೆ ನಷ್ಟ ಆಗುತ್ತೆ. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಏರ್ತಾನೆ ಇದ್ದರೆ ನೀವು ಕೊಂಡ್ಕೊಂಡು ಮೇಲೋಗಿ. ಇಲ್ಲಿ ನೋಡಿ, ಈ ಕೆಳಗಡೆ ಇಳಿತಾ ಇರೋದು, ಮೇಲ್ಗಡೆ ಹೋಗ್ತಾ ಇರೋದು, ಇದನ್ನು ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತಾರೆ. ಈ ಕ್ಯಾಂಡಲ್ಗಳನ್ನು ಜಪಾನೀಸ್ನವರು ಅಕ್ಕಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋವಾಗ ಉಪಯೋಗಿಸ್ತಾ ಇದ್ದಿದ್ದು ಇಡೀ ಪ್ರಪಂಚದಲ್ಲಿ ನಾವು ಉಪಯೋಗಿಸ್ತಿದ್ದೀವಿ. ನಮ್ಮಲ್ಲಿ ವಸಂತ್ ಕುಮಾರ್ ಅಂತಿದ್ರು, ಈ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ನಾನು ನಂಬಲ್ಲ ಅನ್ನೋರು. ಆದರೆ ಕೆಲವರು ಹೇಳ್ತಾರೆ ಈ ಬೆಲೆ ಎಲ್ಲ ವಿಚಾರಗಳನ್ನು ಪರಿಗಣಿಸಿರುತ್ತೆ, ಅದರಿಂದ ಚೆನ್ನಾಗಿರುತ್ತೆ ಅಂತ. ಈ ಗೂಳಿ ಓಟ, ಬುಲ್ ರನ್ ಅಂತಾರೆ. ಈ ಗೂಳಿ ಇರುವೆ ಗೂಡನ್ನ ಹಿಂಗೆ ಕೊಂಬರಿಂದ ಮೇಲೆತ್ತುತ್ತೆ. ಮೇಲೆ ಹೋಗೋ ಪ್ರವೃತ್ತಿನ ಬುಲ್ ಅಂತಾರೆ. ಈ ಕರಡಿ ಕೆರೆದುಬಿಟ್ಟು ಕ್ಯಾರೆಟು ಗೆಡ್ಡೆ ಎಲ್ಲ ತಿನ್ನುತ್ತೆ. ಕೆಳಗೆ ಹೋಗೋದನ್ನು ಬೇರ್ ಅಂತಾರೆ ಅಷ್ಟೇ. ಕೆಲವು ಸಲ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಒಂದೇ ಥರ ಇರುತ್ತೆ. ಅದು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು ಮುಂದೆ. ಅದನ್ನು ಡೋಜಿ ಅಂತಾರೆ. ಇವೆಲ್ಲ ಜಪಾನ್ದು. ಇದನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ತೀವಿ ಇವತ್ತು. ಶೇರ್ ಕೊಂಡ್ಕೊಳ್ಳೋಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಮಾಡಿಬಿಟ್ಟು ಕಡೆಗೆ ನಷ್ಟ ಮಾಡ್ಕೊಂಡ್ಬಿಡ್ತೀವಿ. ಸೊ ಮೂಲಭೂತ ವಿಚಾರಗಳು ಅಂದರೆ ಫಂಡಮೆಂಟಲ್ಸ್ ಅಂತೀವಿ. GDP ಇರ್ಬೋದು, ನಮ್ಮ ನಿರುದ್ಯೋಗ ಇರ್ಬೋದು, ಇವೆಲ್ಲ ಅಂಕಿ ಅಂಶಗಳು ಮೂಲಭೂತ. ತಾಂತ್ರಿಕ ಅಂದರೆ ನಾ ಹೇಳಿದೆ, ಮೂವಿಂಗ್ ಆ್ಯಾವ್ರೇಜು, ಸ್ಟೊಕ್ಯಾಸ್ಟಿಕ್ಕು, RSI ಇವೆಲ್ಲ. ಸೆಂಟಿಮೆಂಟ್ಸ್ ಅಂದರೆ ನೋಡಿ, ನಮ್ಮ ದೇಶದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 15%ಇಂದ 20%ಗೆ ಶಾರ್ಟ್ ಟರ್ಮ್ದು ತೆರಿಗೆ ಏರಿಸಿದರು. 10ರಿಂದ 12 ಲಾಂಗ್ ಟರ್ಮ್ದು ಏರಿಸಿದರು. ಬೈಬ್ಯಾಕ್ನಲ್ಲಿ ಟ್ಯಾಕ್ಸ್ಗಳನ್ನು ಹಾಕಿದರು. ಟ್ರಾನ್ಸಾಕ್ಷನ್ನು 0.01%ಇಂದ 0.02%ಗೆ ಏರಿಸಿದರು. ನಮ್ಮ ವಿಜಯ ಕರ್ನಾಟಕದ ನಟೇಶ್ ಬಾಬು ಅವರಿದ್ದಾರೆ. ಅವರು ಈ ವಿಚಾರ ಭಾಳ ನನ್ನ ಜೊತೆ ಮಾತಾಡ್ತಾ ಇದ್ದರು. ಅವ್ರು ಬಂದಿದ್ದಾರೆ ಇವತ್ತು. ಅಂಥ ಸೆಂಟಿಮೆಂಟ್ಸ್ ಏನು ಅಂದರೆ, ಇಷ್ಟೆಲ್ಲ ವಿರುದ್ಧವಾಗಿ ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟರು 1500 ಪಾಯಿಂಟ್ ಮೇಲೆ ಕೆಳಗೆ ಹೋಗಿದ್ದು, ಕಡೆಗೆ ಬರೀ 73% ಮಾತ್ರ ಬದಲಾವಣೆ ಆಯಿತು. ನಮ್ಮ ದೇಶದ ಆರ್ಥಿಕತೆಯ ಬಗ್ಗೆ, ನಮ್ಮ ದೇಶದ ಭದ್ರತೆಯ ಬಗ್ಗೆ ನಮಗೆ ಬಹಳ ನಂಬಿಕೆ ಇರೋದರಿಂದ 4 ವಿಚಾರಗಳು ನಮಗೆ ವಿರುದ್ಧವಾಗಿದ್ರೂ ಮಾರ್ಕೆಟ್ ಅಲ್ಲಾಡಲಿಲ್ಲ. ಅದು ನಮಗೆ ಸಂತೋಷದ ವಿಚಾರ. ಆಮೇಲೆ ಅದೃಷ್ಟ, ನಾನು ನಿಮಗೆ ಹೇಳಿದೆ ಮಧುಸೂದನ್ ಭಟ್ಟಂದು, ಅದೇನು ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಮೇಲ್ಗಡೆ ಹೋಗ್ತಾ ಇರೋದು ಒಂದು ಕಡೆ ನಿಲ್ಲತ್ತೆ, ಅದು ಪ್ರತಿರೋಧ. ಕೆಳಗಡೆ ಬರ್ತಾ ಇರೋದು ಒಂದು ಕಡೆ ನಿಲ್ಲತ್ತೆ, ಅದನ್ನು ಸಪೋರ್ಟ್ ಅಂತೀವಿ, ಬೆಂಬಲ. ಇವೆಲ್ಲ ನಕ್ಷೆಗಳ ಮೂಲಕ ನಾವು ತಿಳ್ಕೊಳ್ತೀವಿ. ಒಂದು ಪೊಸಿಷನ್ ಇದ್ರೇ ನಾವು ಲಾಭ ನಷ್ಟ ಮಾಡೋಕ್ಕಾಗೋದು. ನನ್ನ ತಮ್ಮ ಅಮೇರಿಕಾಯಿಂದ ಅಶೋಕ ಕೇಳ್ದ, ಅಲ್ವೋ ಇಷ್ಟು ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟು, ನೀನೇನೋ ಮಾಡಿದೀಯಾ, ಪೊಸಿಷನ್ನೇ ಇಲ್ವಲ್ಲೋ. ಹಾಗೆ ರಾಜೇಶ್ ಮೆನನ್ ಅಂತ ನಮ್ಮಲ್ಲಿ ಇನ್ಫೋಸಿಸ್ನಲ್ಲಿ ಇದ್ದರು. RN ನಾಗರಾಜ್ ಅಂತ ನಾನು ಸೇರಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದಿಂದ ಬಂದವರು ಅವರು. ಅವ್ರು ಹೇಳಿದರು, ರಾಜೇಶ್ ಮೆನನ್ ಹತ್ರ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ಏನೇನು ಕೊಂಡ್ಕೊಬೇಕು ಅಂತ. ಅವ್ರ ಹತ್ರ ಹೋದ ತಕ್ಷಣ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಅಂದರು. ನಾ ಬರೀ 2 ಲಕ್ಷ ಅಷ್ಟೇ ಹಾಕಿರೋದು. ತುಂಬ ಒಳ್ಳೆಯದು, ನಷ್ಟನೇ ಆಗಿಲ್ಲ ಅಂದರು. ಆ ರೀತಿ. ಆಮೇಲೆ ಈ ಮೇಣದ ಬತ್ತಿ ಮೂಲಕ ಮಾಡ್ಕೊಳ್ತೀವಿ. ಈ ಸ್ಟಾಪ್ ಲಾಸ್ ಅಂದರೆ ನೋಡಿ, ಕೆಳಗಡೆ ಇಳಿತಾ ಇರೋವಾಗ ಮಾರ್ಬಿಡ್ಬೇಕು, ನಷ್ಟ ಅನುಭವಿಸ್ಬಿಡ್ಬೇಕು. ಇಲ್ದೋದ್ರೆ ಇನ್ನೂ ಕೆಳಗಡೆನೇ ಹೋಗ್ತಾ ಇದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೇ ಸ್ಟಾಪ್ ಲಾಸ್ ಅಂತ ಇಟ್ಟಿರ್ತಾರೆ. ನಾವು ಡೀಲರ್ಗಳು ಇಷ್ಟೇ ಲಾಸ್ ಮೇಲ್ ಮಾಡೋ ಹಂಗಿಲ್ಲ, ಮಾಡಿದರೆ ತೆಗೆದಾಕ್ಬಿಡ್ತಾರೆ ನಮ್ಮನ್ನು. ಅದಕ್ಕೆ ಅದಕ್ಕೆ ಬರೋದ್ರ ಮೊದಲೇ ನಾವು ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲದರಲ್ಲೂ ಲಾಭ ಮಾಡೋಕ್ಕಾಗಲ್ಲ. ಹಾಗೇ ಗ್ಯಾಪ್ ಅಂತಿರುತ್ತೆ. ಅಂದರೆ ನಾವು ಪ್ರತಿಯೊಂದು ತಿಂಗಳಿಗೂ ಕೊಂಡ್ಕೊಂಡಿರೋದು ಮಾರಿರೋದು ಎಲ್ಲನೂ ನಾವು ನೋಡ್ಕೊಳ್ತೀವಿ. ಮಿತಿಗಳು ಅಂತಿರುತ್ತೆ. ಏನಂದರೆ ಇಷ್ಟೇ ನಾನು ಮಾಡಬೇಕು, ಜಾಸ್ತಿ ಮಾಡಬಾರ್ದು, ಈ ರೀತಿ ಎಲ್ಲ ನೀತಿಗಳಿರುತ್ತೆ. ಈ ನಿಯಮಗಳೆಲ್ಲ ಇಲ್ದೋದ್ರೆ ನಾವು ಖಜಾನೆ ವ್ಯವಸ್ಥಾಪನೆ ಮಾಡೋಕ್ಕಾಗಲ್ಲ. ಇಷ್ಟು ನಾನು ಖಜಾನೆ ವ್ಯವಸ್ಥಾಪನೆ ಬಗ್ಗೆ ಮಾತಾಡಬೇಕು ಅಂತಿದ್ದೆ.
7:30 ಮುಗಿಸೋಕೆ ಹೇಳಿದ್ದಾರೆ. 7:25. ನಾನು ಶೇಕ್ಸ್ಪಿಯರ್ ಒಂದು ಥಿಯೇಟ್ರ್ನಲ್ಲಿ ಆವಾಗ ತಾನೇ ಒಂದು ಟಾಯ್ಲೆಟ್ಟು, ಆ ಟಾಯ್ಲೆಟ್ನಲ್ಲಿ ಅವತ್ತಿಗೆ ಮಾತ್ರನೇ ಮಾಡಿಟ್ಟಿರ್ತಾರೆ. 3 ಕಡೆ ಹಿಂಗೆ ಬಂದಿರುತ್ತೆ, ಅಲ್ಲಿ ಒಂದೇ ಕಡೆ ಫಿಕ್ಸ್ಡು, ಇಲ್ಲಿಂದ ಹಿಂಗೆ ಬಾಗಿಲು. ನಾವು ಹೋಗ್ತೀವಿ. 15 ನಿಮಿಷಕ್ಕೆ ಅರ್ಧ ಪೌಂಡು ದುಡ್ಡು ಅಲ್ಲಿ ಹಾಕಿದರೆ ಅದು ತೊಗೊಳತ್ತೆ. ಹೊರಗಡೆಯಿಂದನೂ ಹಾಕ್ಬೋದು, ಪಕ್ಕದಲ್ಲೂ ಹಾಕ್ಬೋದು. ನಾವು 15 ನಿಮಿಷ ಆದಮೇಲೆ ಹೊರಗಡೆ ಬರದೇ ಹೋದರೆ ಬಾಗಿಲು ತಟ್ಟಲ್ಲ ಅವರು, ಅದು ತೆಕ್ಕೊಂಬಿಡುತ್ತೆ ಅಷ್ಟೆ. ಅದರಿಂದ ನಾನು IIMನಲ್ಲಿ ಹೋದಾಗ್ಲೂ ನನಗೆ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಅಲ್ಲಿ ಕಲ್ತ್ಕೊಂಡೆ. 7:30 ಆಗಿಲ್ಲ, ನಾನು ಮುಗಿಸ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ರಾಮು ಅವ್ರಿಗೆ ನಮಸ್ಕಾರಗಳು. ನೀವು ಗೋಖಲೆ ಅವ್ರಿಗೆ, ರಾಮಸ್ವಾಮಿಗಳಿಗೆ, DBG ಅವ್ರಿಗೆ ಪ್ರತಿನಿಧಿಗಳು. ಅವ್ರ 3 ಜನಕ್ಕೆ ನಿಮ್ಮ ಮೂಲಕ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಸಮನ್ವಯ ಸಮಿತಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮ್ಮ ಪುಸ್ತಕ ಬಿಡುಗಡೆ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ ನಾನು. ಇಲ್ಲಿ ಶ್ರೀಧರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅವರು ಬೇಕಾದ್ರೆ ಉತ್ತರ ಕೊಡ್ಬೋದು. ಸರ್ ಬನ್ನಿ ಸರ್, ಕುತ್ಕೊ ಬನ್ನಿ. ಹಾಂ ಹಾಂ, ತುಂಬ ದೊಡ್ಡ ಮಾರ್ಕೆಟು. ಒಬ್ಬರು ಕೊಂಡ್ಕೊಳ್ತಾರೆ, ಒಬ್ಬರು ಮಾರ್ತಾರೆ, ಇಲ್ದವ್ರು ಮಾರ್ಕೆಟೇ ಇರಲ್ಲ ಅಲ್ವಾ? ಯಾವುದಕ್ಕೆ ಆಗಲಿ ಬೆಲೆ ಇರುತ್ತೆ. ಆಮೇಲೆ ನನ್ನ ಪುಸ್ತಕ ಒಂದು ಪ್ರತಿ ದಯವಿಟ್ಟು ಪ್ರತಿಯೊಬ್ಬರು ಇಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ಬನ್ನಿ ಸರ್. ನಾಗೇಶ್ ಹೊರಗಡೆ ಮತ್ತೆ ಇದು ವೆರಿ ವಾಟ್ ಸಬ್ಜೆಕ್ಟ್ ಹೌದೌದು ಡಿಸ್ಕಸ್ ಮಾಡಿದ್ರಿ ಅದು. ಆದರೆ ಅಲ್ಲಿ ಇವತ್ತು ತಾವು ಡಿಸ್ಕಸ್ ಮಾಡಿದ್ದು ಒಂದು ರೋಚಕವಾದ ಒಂದು ಇದನ್ನ, ಇನ್ನೊಂದು ಮುಖವನ್ನು ಕೂಡ ಡಿಸ್ಕಸ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ತಾವು ನೋಡಿದಿರಿ, ಇತ್ತೀಚಿನ ವರದಿ ಒಂದು ಬಂದಿದೆ, ಫ್ಯೂಚರ್ ಆಪ್ಷನ್ಸ್ ಏನು ಹೇಳಿದ್ರಲ್ಲ ಇಮಾಮ್ ಸಾಹೇಬ್, ಅದ್ರ ಬಗ್ಗೆ ಒಂದು ವ್ಯಾಖ್ಯಾನ ಬಂದಿದೆ. 90% ಆಫ್ ದಿ ಟ್ರೇಡರ್ಸ್ ಹೂ ಟ್ರೇಡ್ಸ್ ಇನ್ ಇಟ್ ಈಸ್ ವಾಂಟ್ ಬೈ ಸೆಬಿ ಇಟ್ಸೆಲ್ಫ್ that they are the losers. Because now it has become a gambling. Every day morning somebody will go and sit and try to do something in futures and options. They lose money like anything. 90% as per SEBI guide. That is. ಆದರೆ ಸೆಕೆಂಡ್ರಿ ಮಾರ್ಕೆಟ್ ಇರೋದೇ ಸ್ಪೆಕ್ಯುಲೇಷನ್ಗೆ ಸರ್. ಹೆಡ್ಜರ್ಸ್, ಸ್ಪೆಕ್ಯುಲೇಟರ್ಸ್, ಆರ್ಬಿಟ್ರೇಟರ್ಸ್ 3 ಜನ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಆತ್ಮೀಯರೇ, ಇಂದು ನಾವು HSK ಅವರ ನೆನಪಿನಲ್ಲಿ ದತ್ತಿ ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಿದ್ವು. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ ಜಗನ್ನಾಥ್ ಅವರ ಪುಸ್ತಕವನ್ನು ಬಿಡುಗಡೆ ಮಾಡಿರುವ ಆದರಣೀಯ ಶ್ರೀ ರಾಜಗೋಪಾಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೊಂದು ತುಂಬ ದೊಡ್ಡ ವಿಚಾರ. ಇವತ್ತಿನ ಈ ಉಪನ್ಯಾಸ ನೀಡಿರುವ ವಿಷಯ ತುಂಬ ದೊಡ್ಡದು. ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ಎಲ್ಲ ಈ ವಿಚಾರದ ಮೇಲೆ ನಿಂತಿರೋದು. ಈ ಖಜಾನೆ ವ್ಯವಸ್ಥಾಪನೆ ಮತ್ತು ನಿರ್ವಹಣೆ ಬಗ್ಗೆ ತಮ್ಮ ವಿದ್ವತ್ಪೂರ್ಣ ಭಾಷಣವನ್ನು ನೀಡಿ ನಮಗೆಲ್ಲರಿಗೂ ತಿಳುವಳಿಕೆ ನೀಡಿರುವ ಡಾಕ್ಟರ್ JN ಜಗನ್ನಾಥ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಪ್ರಾಚಾರ್ಯ HSK ಅವರ ನೆನಪಿನಲ್ಲಿ ಏರ್ಪಡಿಸುತ್ತಿರುವ ಈ ದತ್ತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿ ನಮ್ಮ ಕೋರಿಕೆಯ ಮೇಲೆ ಆಗಮಿಸಿರುವ ಸಮನ್ವಯ ಸಮಿತಿ, ಕನ್ನಡ ಸಂಘದ ಕನ್ನಡವೇ ಸತ್ಯ ವೇದಿಕೆಯ ಎಲ್ಲ ಸದಸ್ಯರಿಗೂ, ಬಂಧುಗಳಿಗೂ ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಾಗೇಶ್, ಪ್ರತಿಯೊಬ್ಬರಿಗೂ ಬುಕ್ಕುಗಳು.
ಸರ್ ದಯವಿಟ್ಟು ಪ್ರತಿಯೊಬ್ಬರು ಒಂದೊಂದು ಪ್ರತಿನ ತೊಗೊಂಡು ಹೋಗಬೇಕು ಅಂತ ನನ್ನ ಕೋರಿಕೆ.